ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ ರೂಸಾ ಇದರ ಅನುದಾನದ ಅಡಿಯಲ್ಲಿ ನಿರ್ಮಿಸಲಾಗಿರುವ ಮಳೆ ನೀರು ಕೊಯ್ಲು ವ್ಯವಸ್ಥೆಗಳ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಮಳೆ ನೀರು ಕೊಯ್ಲು ಏಕೆ ಮತ್ತು ಹೇಗೆ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಗೌರವಾನ್ವಿತ ಕುಲಪತಿಗಳಾದ ನಮ್ಮ ಪ್ರೀತಿಯ ಪ್ರೊಫೆಸರ್ PS ಎಡಪಡಿತ್ತಾಯ ಸರ್ ಅವರು ಈಗಾಗಲೇ ಆಗಮಿಸಿದ್ದಾರೆ. ಇವತ್ತು ಮಳೆ ನೀರು ಕೊಯ್ಲು ಏಕೆ ಮತ್ತು ಹೇಗೆ ಎನ್ನುವ ವಿಷಯದ ಕುರಿತು ಉಪನ್ಯಾಸವನ್ನು ನೀಡುವುದಕ್ಕಾಗಿ ನಾಡಿನ ಹೆಸರಾಂತ ಜಲ ಸಂರಕ್ಷಣಾ ತಜ್ಞರಾಗಿರುವ ಅಡಿಕೆ ಪತ್ರಿಕೆಯ ಸಂಪಾದಕರು ಆಗಿರುವ ನಮ್ಮೆಲ್ಲರ ಪ್ರೀತಿಯ ಶ್ರೀಪಡ್ರೆ ಅವರು ಆಗಮಿಸಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದ ಸಂಯೋಜಕರಾದ ಪ್ರೊಫೆಸರ್ ಪ್ರಶಾಂತ್ ನಾಯ್ಕ್ ಅವರು, ಕಾರ್ಯನಿರ್ವಾಹಕ ಅಭಿಯಂತರರಾದ ಮಂಗಳೂರು ವಿಶ್ವವಿದ್ಯಾನಿಲಯದ ಶ್ರೀ ಲವಾ ಎಂ ಡಂಬರ ಇವರು, ರೂಸಾದ ನೋಡಲ್ ಅಧಿಕಾರಿಯಾಗಿರುವ ಪ್ರೊಫೆಸರ್ KS ಜಯಪ್ಪ ಅವರು, ಹಾಗೆಯೇ ಇವರೆಲ್ಲರನ್ನ ವೇದಿಕೆಗೆ ಅತ್ಯಂತ ಗೌರವದಿಂದ ನಾನು ಬರಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಬಂದು ಗೌರವಾನ್ವಿತ ಗಣ್ಯರು ಉಪಸ್ಥಿತರಿರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಆತ್ಮೀಯರೇ, ತಮಗೆಲ್ಲ ತಿಳಿದಿರುವ ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಅದು ಜ್ಞಾನವೇ ಬೆಳಕು ಅಂತ ಭಾವಿಸಿರುವ ಒಂದು ಸಂಸ್ಥೆ. ವಿವಿಧ ರೀತಿಯ ಪಠ್ಯೇತರವಾದ ಆಶಯಗಳನ್ನು, ಸಂದೇಶಗಳನ್ನು ಕೂಡ ಅದು ನಿರಂತರವಾಗಿ ಮುನ್ನಡೆಸ್ತಾ ಬರುತ್ತೆ. ಪಠ್ಯೇತರ ಅಂತಂದರೆ ಪಠ್ಯೇತರ ಎನ್ನುವ ಕಲ್ಪನೆಯೇ ಇಲ್ಲ ನಮ್ಮಲ್ಲಿ. ವಾಸ್ತವದಲ್ಲಿ ಪಠ್ಯದ ಜೊತೆಗಿರತಕ್ಕಂಥ ಪಠ್ಯ ಸಂವಾದಿಯಾದ ಅನೇಕ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಬಂದಿದ್ದೇವೆ. ಈ ವಿಶ್ವವಿದ್ಯಾನಿಲಯಕ್ಕೆ ಒಂದು ಕ್ರೀಡಾ ನೀತಿ ಇದೆ, ಈ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಸಾಂಸ್ಕೃತಿಕ ನೀತಿ ಇದೆ. ಈಗ ನಮ್ಮ ಸನ್ಮಾನ್ಯ ಕುಲಪತಿಗಳ ಆಶಯದಂತೆ ನಮಗೊಂದು ಪರಿಸರ ಕೇಂದ್ರಿತವಾದ ಒಂದು ಸಾಮಾಜಿಕ ನೀತಿ ಬೇಕು ಎನ್ನುವ ಆಶಯವೂ ಕೂಡ ಅವರದ್ದಿದೆ. ಈ ಕಲ್ಪನೆಯ ಹಿನ್ನೆಲೆಯಿಂದಲೇ ನಾವು ಮಂಗಳೂರು ವಿಶ್ವವಿದ್ಯಾನಿಲಯದ ಆವರಣದ ಉದ್ದಕ್ಕೂ ಒಂದು ಹಸಿರು ತುಂಬಿದ ವಾತಾವರಣವನ್ನು ಸೃಷ್ಟಿಸಬೇಕು. ಹಾಗೆಯೇ ನಮ್ಮ ನಾಡು ನುಡಿಗೆ ಸಂಬಂಧಪಟ್ಟ ಹಾಗಿರುವ ಅನೇಕ ಸಾಮಾಜಿಕ ಜವಾಬ್ದಾರಿಗಳೇನಿವೆ ಅವುಗಳನ್ನು ನಾವು ನಿರ್ವಹಿಸಬೇಕು. ವಿಶ್ವವಿದ್ಯಾನಿಲಯ ಹಳ್ಳಿಗಳಿಗೆ ಹೋಗಬೇಕು, ಹಳ್ಳಿಯ ಜನ ಸಮುದಾಯ ಅದು ವಿಶ್ವವಿದ್ಯಾನಿಲಯದ ಕಡೆಗೆ ನೋಡುವಂತಾಗಬೇಕು. ಈ ಮೂಲಕ ನಮ್ಮ ಇಡೀ ಪರಿಸರವನ್ನು, ಇಡೀ ಸಮಾಜವನ್ನು ನಾವು ಅಭಿವೃದ್ಧಿಪಡಿಸುವ ಯೋಜನೆಗಳನ್ನು ಸನ್ಮಾನ್ಯ ಕುಲಪತಿಗಳು ಈಗಾಗಲೇ ಕೈಗೆತ್ತಿಕೊಂಡಿದ್ದಾರೆ. ಅದರ ಪರಿಣಾಮಗಳನ್ನು ನಾವು ಈಗಾಗಲೇ ರಾಷ್ಟ್ರೀಯ ಮನ್ನಣೆಗಳ ಮೂಲಕ ಹೊಂದಿದ್ದೇವೆ ಕೂಡ. ಇವತ್ತು ವಿಶೇಷವಾಗಿ ಜಲ ಸಂರಕ್ಷಣೆಯ ಕುರಿತು, ನೀರು ಒಂದು ಅಮೂಲ್ಯವಾದ ಸಂಪತ್ತು, ಅದು ನಮ್ಮ ಭವಿಷ್ಯದ ಚಿನ್ನ ಅಂತಲೇ ನಾವು ಅದನ್ನು ಗಮನಿಸ್ತಾ ಬಂದಿದ್ದೇವೆ. ಅಂತಹ ನೀರಿನ ಕುರಿತು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವುದಕ್ಕಾಗಿ, ಒಂದು ಜಾಗೃತಿಯನ್ನು ಹೊಂದುವ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈಗಾಗಲೇ ನಾವು ಮಳೆ ನೀರು ಕೊಯ್ಲಿನ ಅದು ಹ್ಯುಮ್ಯಾನಿಟ್ಸ್ ಬ್ಲಾಕ್ ಬಳಿ ಇರುವ ಮಳೆ ನೀರು ಕೊಯ್ಲು ವ್ಯವಸ್ಥೆಯ ಉದ್ಘಾಟನೆ ಆಗಿದೆ. ಹಾಗೆಯೇ ಇಲ್ಲೇ ಲೆಕ್ಚರ್ ಹಾಲ್ ಕಾಂಪ್ಲೆಕ್ಸ್ ಹಿಂದಿರುವ ಮಳೆ ನೀರು ಕೊಯ್ಲು ವ್ಯವಸ್ಥೆಯ ಉದ್ಘಾಟನೆ ಅದು ನೆರವೇರ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮದ ಜೊತೆಗೆ ಖಾಲಿ ನಾವು ಆ ವ್ಯವಸ್ಥೆಗಳನ್ನು ಮಾಡಿದರೆ ಸಾಕಾಗೋದಿಲ್ಲ. ನಮ್ಮ ಸುತ್ತಮುತ್ತಲಿರುವ, ನಮ್ಮಲ್ಲಿ ಇರತಕ್ಕಂಥವರಿಗೆ ಈ ಬಗೆಗೆ ಜಾಗೃತಿಯೂ ಕೂಡ ಬೇಕು ಎನ್ನುವ ಉದ್ದೇಶದಿಂದ ಇವತ್ತು ಈ ಉಪನ್ಯಾಸ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿಕೊಂಡಿದ್ದೇವೆ. ಈ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡುವುದಕ್ಕೆ ಬಂದಿರುವ ಗಣ್ಯರನ್ನು, ವೇದಿಕೆಯಲ್ಲಿರುವ ಎಲ್ಲ ಸಭಾಸದರ್ಯಾರು ಎಲ್ಲರನ್ನ, ನಮ್ಮ ಈ ಕಾರ್ಯಕ್ರಮದ ಸಂಯೋಜಕರು, ಹಾಗೆಯೇ ನಮ್ಮ ದತ್ತು ಸ್ವೀಕೃತ ಯೋಜನೆಗಳ ಪ್ರಧಾನ ಸಂಯೋಜಕರು ಆಗಿರುವ 10 ಶಾಲೆಗಳನ್ನು ಮಂಗಳೂರು ವಿಶ್ವವಿದ್ಯಾಲಯ ದತ್ತು ಸ್ವೀಕರಿಸಿದೆ. ಅಲ್ಲಿಂದ ವಿದ್ಯಾರ್ಥಿಗಳು, ಅಧ್ಯಾಪಕರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕಾಗಿ ಬಂದಿದ್ದಾರೆ. ಅದರ ಮುಖ್ಯ ಸಂಯೋಜಕರು ಆಗಿರುವ ನಮ್ಮ ವಿಶೇಷಾಧಿಕಾರಿ ಪ್ರೊಫೆಸರ್ ಪ್ರಶಾಂತ್ ನಾಯ್ಕ್ ಅವರು ಈಗ ಆಗಮಿಸಿರುವ ಎಲ್ಲರನ್ನ ಬರಮಾಡಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರೇ ಮತ್ತು ವೇದಿಕೆ ಕೆಳಗಿರುವ ಎಲ್ಲ ನನ್ನ ಗುರುಗಳೇ, ಬಂಧು ಮಿತ್ರರೇ ಮತ್ತು ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ. ಈಗಾಗಲೇ ಈ ಕಾರ್ಯಕ್ರಮದ ಹಿನ್ನೆಲೆ ತಮಗೆ ಗೊತ್ತಿದೆ. ನಮ್ಮ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು ಅದರ ಒಂದು ಹಿನ್ನೆಲೆಯನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಈಗಾಗಲೇ ನಮ್ಮ ವಿಶ್ವವಿದ್ಯಾಲಯದಲ್ಲಿ
ಜಲ ಸಂರಕ್ಷಣೆಗೆ ಅನೇಕ ಕೆಲಸಗಳು ನಡೀತಾ ಇದೆ. ಈ ಹಿಂದೆಯೂ ಕೂಡ ನಮ್ಮ ಮೊದಲಿನ ಕುಲಪತಿಗಳು ಮತ್ತು ಆಡಳಿತಾಧಿಕಾರಿಗಳು ಜಲ ಸಂರಕ್ಷಣೆ ಬಗ್ಗೆ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ ಮಂಗಳ ಆಡಿಟೋರಿಯಮಿಂದಲೂ ಕೂಡ ಮಳೆ ನೀರು ಕೊಯ್ಲು ಇದೆ. ಅದೇ ರೀತಿ ನಮ್ಮ ಬಾಯ್ಸ್ ಹಾಸ್ಟೆಲಲ್ಲಿ ಮತ್ತು ಲೇಡೀಸ್ ಹಾಸ್ಟೆಲಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಮಳೆ ನೀರು ಸಂರಕ್ಷಣೆ ಮಾಡ್ತಾ ಬಂದಿದ್ದೇವೆ. ಅದರ ಜೊತೆಗೆ ಈಗ ನಾವು ಹೊಸತಾಗಿ 2 ಮಳೆ ನೀರು ಕೊಯ್ಲು ಘಟಕಗಳನ್ನು ಅಥವಾ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಅದರ ಒಂದು ಉದ್ಘಾಟನಾ ಕಾರ್ಯಕ್ರಮ ಮತ್ತು ಉಪನ್ಯಾಸ ಹಾಗೂ ಸಂವಾದ ಇವತ್ತು ನಾವು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಜೊತೆ ವೇದಿಕೆ ಮೇಲೆ ಇರುವವರು ನಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತ ಕುಲಪತಿಗಳು ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ. ಅವರ ಪರಿಚಯ ತಮಗೆಲ್ಲರಿಗೂ ಇದೆ. ಚಿಕ್ಕದಾಗಿ ಹೇಳುವುದಿದ್ರೆ ಒಂದು ಐತಿಹಾಸಿಕ ಅಂತ ಹೇಳ್ಬೋದು. ಯಾಕಂದರೆ ಇದೇ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿ ಬಂದು ಕುಲಪತಿಗಳಾಗಿ ಒಂದು ಉನ್ನತ ಸ್ಥಾನ ಏರಿ ಅದು ಬೇರೆ ಬೇರೆ ಕ್ಷೇತ್ರದಲ್ಲಿ ಉತ್ತಮ ಒಂದು ಕೊಡುಗೆ ನೀಡಿ ಒಬ್ಬ ಪ್ರಾಧ್ಯಾಪಕರಾಗಿ ಬೇರೆ ಬೇರೆ ಕಮಿಟಿಯ ಚೇರ್ಮನ್ ಆಗಿ ಮಾತ್ರ ಅಲ್ಲ, ನಮ್ಮ ಬೇರೆ ಇದರಲ್ಲೂ ಕೂಡ ನ್ಯಾಕ್ ಅಕ್ರಿಡಿಟೇಷನ್ ಚೇರ್ಮನ್ ಆಗಿ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವ ಪರೀಕ್ಷಾಂಗ ಮತ್ತು ಹಣಕಾಸು ಅಧಿಕಾರಿಗಳಾಗಿ ಒಳ್ಳೆಯ ಸೇವೆಯನ್ನು ಸಲ್ಲಿಸುತ್ತಾ ಈಗ ಕುಲಪತಿಗಳಾಗಿ ವಿಶ್ವವಿದ್ಯಾಲಯವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿ ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ತಮಗೆಲ್ಲ ತಿಳಿದಿರುವ ಹಾಗೆ ಅವರು ಸಮಾಜಮುಖಿ ಹೌದು, ಮತ್ತು ಶೈಕ್ಷಣಿಕವಾಗಿಯೂ ಹಾಗೂ ಮತ್ತು ವಿದ್ಯಾರ್ಥಿ ಸ್ನೇಹಿ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಪರಿಸರ ಸ್ನೇಹಿ. ಹೆಚ್ಚಿನ ಅವರು ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಆ ಪರಿಸರ ಸ್ನೇಹಿ ಇರಬೇಕು. ಉದಾಹರಣೆಗೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿ ಪ್ಲಾಸ್ಟಿಕ್ ಅಂಶ ಕೊಂಡು ಬಂದರೆ ಅದೇ ಸ್ಪಾಟಲ್ಲಿ ಎಲ್ಲರಿಗೂ ಗದಿಸ್ತಾರೆ. ಏನಂತ ಹೇಳಿದರೆ ಪರಿಸರ ಸ್ನೇಹಿ ನಾವು ಬರೀ ಬಾಯಲ್ಲಿ ಹೇಳಿದರೆ ಸಾಕಾಗೋದಿಲ್ಲ, ಅದು ನಮ್ಮ ಕಾರ್ಯರೂಪಕ್ಕೆ ತರಬೇಕು. ಈ ಹಿನ್ನೆಲೆಯಲ್ಲಿ ಇದು ಕೂಡ ಅವರ ಒಂದು ಕನಸಿನ ಒಂದು ಪ್ರಾಜೆಕ್ಟು. ಆ ಮಳೆ ನೀರು ಕೊಯ್ಲನ್ನು ತನ್ನ ಒಂದು ಆಡಳಿತ ಸಮಯದಲ್ಲಿ ಮಾಡಬೇಕು ಅನ್ನೋದು ಅದು ಇವತ್ತು ಯಶಸ್ವಿಯಾಗಿ ಮೂಡಿ ಬಂದಿದೆ. ಅದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಕುಲಪತಿಗಳು. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಈ ವೇದಿಕೆಗೆ ಸ್ವಾಗತಿಸುತ್ತೇನೆ. ಅವರಿಗೆ ನಮ್ಮ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ ರೂಸಾ ಇದರ ನೋಡಲ್ ಆಫೀಸರ್ ಆಗಿರುವ ಪ್ರೊಫೆಸರ್ KS ಜಯಪ್ಪ ಅವರು ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನೀರಿಡಲಿಲ್ಲ ಕ್ಲಾಸಲ್ಲಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಶಃ ಎಲ್ಲರೂ ಮುಖ್ಯವಾಗಿ ಇವತ್ತು ಕಾರ್ಯಕ್ರಮ ಇಷ್ಟೊಂದು ಜನ ಸೇರಲಿಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಜೊತೆ ಒಬ್ಬರು ಸೆಲೆಬ್ರಿಟಿ ಇದ್ದಾರೆ ವೇದಿಕೆ ಮೇಲೆ. ಸೆಲೆಬ್ರಿಟಿ ಅಂತ ಹೇಳಿದ ತಕ್ಷಣ ನಮ್ಮ ಚಿತ್ರನಟರು ಅವ್ರು ಮಾತ್ರ ಅಂತೇಳಿ ಅಲ್ಲ, ಸಮಾಜಕ್ಕೆ ತನ್ನನ್ನು ತೊಡಗಿಸಿಕೊಂಡು ಎಲ್ಲರಿಗೂ ಒಂದು ಮಾದರಿಯಾಗಿರೋರು ನಮಗೆ ಸೆಲೆಬ್ರಿಟಿ ಆಗಿರುವಂಥವರು. ಅವರು ಬೇರೆ ಯಾರೂ ಅಲ್ಲ, ಶ್ರೀ ಪಡ್ರೆ ಅವರು. ಅವ್ರ ಬಗ್ಗೆ ನಿಮಗೆಲ್ಲ ತಿಳಿದಿದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ನಾವು ಈ ಕಾರ್ಯಕ್ರಮದ ಬಗ್ಗೆ ಕುಲಪತಿಗಳ ಹತ್ರ ಮಾತನಾಡುವಾಗ ಉದ್ಘಾಟನೆ ಬಗ್ಗೆ ಯಾರನ್ನ ನಾವು ಅತಿಥಿಯಾಗಿ ಕರೆಯುವ ಅಂತ ಹೇಳುವಾಗ ನನ್ನ ಮಂಡಲ ಕೂಡ ಶ್ರೀ ಪಡ್ರೆ ಹೆಸರು ಮೈಂಡಲ್ಲಿತ್ತು. ಕುಲಪತಿಗಳ ಹತ್ರ ಯಾರನ್ನ ಕರೆಯೋಣ ಅಂತಾಗ ಅವ್ರ ಮಂಡಲು ಇಮಿಡಿಯೇಟಾಗಿ ಶ್ರೀ ಅಂತ ವರ್ಡ್ ಬಂತು. ಮತ್ತು ಗೊತ್ತಾಯ್ತು ನನಗೆ ಶ್ರೀ ಪಡ್ರೆ ಅವರು ಅಂತ ಹೇಳಿದರೆ ಎಲ್ಲರಿಗೂ ಮೊನ್ನೆ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಕ್ಲಾಸ್ನಲ್ಲಿ ಇಂಥ ಒಂದು ಕಾರ್ಯಕ್ರಮ ಇದೆ ಮಳೆ ನೀರು ಕೊಯ್ಲು ಬಗ್ಗೆ, ಅತಿಥಿ ಯಾರಂತ ಗೆಸ್ಟ್ ಮಾಡಿ ಅಂತ ಹೇಳೋ ವಿದ್ಯಾರ್ಥಿಗಳು ಶ್ರೀ ಪಡ್ರೆ ಬರ್ತಾ ಇದ್ದಾರೆ ಅಂತ ಕೇಳಿದೆ. ಯಾಕಂದರೆ ಇನ್ವಿಟೇಷನ್ ಅವಾಗ ಕೊಟ್ಟಿರಲಿಲ್ಲ. ಅಂತೇಳಿದರೆ ಶ್ರೀ ಪಡ್ರೆ ಅವರು ಅವ್ರನ್ನ ವಾಟರ್ ಮ್ಯಾನ್ ಅಂತಲೇ ಕರೀತಾರೆ ನಮ್ಮ ಸುತ್ತಮುತ್ತ. ಇಡೀ ಕರ್ನಾಟಕದಾದ್ಯಂತ ಮಳೆ ನೀರು ಸಂರಕ್ಷಣೆ ಬಗ್ಗೆ ಅವರು ನೀಡಿದಂಥ ಕೊಡುಗೆ ಅಪಾರವಾದದ್ದು. ಅವರ ಕಿರು ಪರಿಚಯವನ್ನು ನಾವು ಮತ್ತೆ ಮಾಡಲಿಕ್ಕಿದ್ದೇವೆ. ಇವತ್ತು ಅವರು ನಮ್ಮ ಜೊತೆ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಈಗಾಗಲೇ ಉದ್ಘಾಟನೆಯನ್ನು ಮಾಡಿ ಇಲ್ಲಿ ಬಂದಿದ್ದಾರೆ. ಬರೀ ಉದ್ಘಾಟನೆ ಅಲ್ಲ, ಮಾಡುವಾಗ ಅನೇಕ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಇನ್ನೂ ಹೇಗೆ ಇಂಪ್ರೂವ್ ಮಾಡ್ಬೋದು, ಎಷ್ಟು ಮಟ್ಟಿಗೆ ಅಂದರೆ ಆ ನೀರನ್ನು, ಆ ಮಳೆ ನೀರು ಶೇಖರಣೆ ಏನು ಮಾಡ್ತವೆ ಅದನ್ನು ನಾವು ಬಳಸಬೇಕು. ಬಳಸೋದಂದರೆ ಬರೀ ಇದಕ್ಕೆ ಮಾತ್ರ ಅಲ್ಲ, ಕುಡಿಲಿಕ್ಕೂ ಕೂಡ ಅತ್ಯಮೂಲ್ಯವಾದ ಒಂದು ನೀರು. ಸೊ ಅದನ್ನು ಮಳೆ ನೀರು ಕೊಯ್ಲು ಸಂರಕ್ಷಿಸುವ ಮೂಲಕ ಅವರು ನಮಗೆ ಸಲಹೆ ಸೂಚನೆಯನ್ನು ನೀಡಿರುತ್ತಾರೆ. ಅವರು ನಮ್ಮ ವೇದಿಕೆ ಮೇಲೆ ಇರುವುದು ಇವತ್ತು ಒಂದು ಸಂತೋಷದ ವಿಷಯ, ಒಂದು ಐತಿಹಾಸಿಕ ದಿನ ಅಂತ ನಾವು ಪರಿಗಣಿಸಬಹುದು ಇವತ್ತಿನ ದಿನ. ಶ್ರೀ ಪಡ್ರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ, ಕುಲಪತಿಗಳ ಪರವಾಗಿ, ವಿಶ್ವವಿದ್ಯಾಲಯದ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅವರನ್ನು ನಮ್ಮ ಕುಲಪತಿಗಳು ಪುಷ್ಪ ಮತ್ತು ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ KS ಜಯಪ್ಪ ನಮ್ಮವರೇ, ನಮ್ಮ ಸಹೋದ್ಯೋಗಿ ಮಿತ್ರರು, ತುಂಬ ಸೈಲೆಂಟಾಗಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ.
ಇವತ್ತು ಏನು ಕಾರ್ಯಕ್ರಮ ಇದೆ ಮಳೆ ನೀರು ಕೊಯ್ಲು, ಅದು ಕೂಡ ಅವರ ಒಂದು ಪ್ರಾಜೆಕ್ಟು, ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ, ಇದರ ಅಡಿಯಲ್ಲಿ ಮಾಡಿದಂಥ ಕಾರ್ಯಕ್ರಮ. ಅವರು ಕೂಡ ಹಗಲು ರಾತ್ರಿ ದುಡಿದು ಇದನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ವೇದಿಕೆ ಮೇಲೆ ಶ್ರೀ ಲವ ಡೊಂಬರ್ ಅವರಿದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಇನ್ಚಾರ್ಜ್ ಆಗಿ ಸೇವೆ ಮಾಡ್ತಾ ಇದ್ದಾರೆ. ಅವರು ಕೂಡ ಇವತ್ತು ಈ ಕಾರ್ಯಕ್ರಮ ಎಷ್ಟು ರಾತ್ರಿ 12 ಗಂಟೆ ಫೋನ್ ಮಾಡಿದ್ರು ಕೂಡ ಓಕೆ ಅಂತೇಳಿ ಎಲ್ಲದಕ್ಕೂ ಅವರು ಒಂದು ಮಾಡ್ತಾಯಿದ್ದಾರೆ. ಇವತ್ತು ವೇದಿಕೆ ಇರ್ಬೋದು, ಅದಕ್ಕೆ ಬೇಕಾದ ಎಲ್ಲ ಪೂರಕ ವ್ಯವಸ್ಥೆ ಮಾಡಿಕೊಟ್ಟಿರೋರು ಬೇರೆ ಯಾರೂ ಅಲ್ಲ, ಶ್ರೀ ಲವ ಎಂ ಡಂಬರ ಮತ್ತು ಅವರ ಸಹೋದ್ಯೋಗಿ ಮಿತ್ರರು, ಮುಖ್ಯವಾಗಿ ಶಿವರಾಜ್ ಅವರು. ಅವ್ರನ್ನೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಕುಲಸಚಿವರಾದ ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿ.ಕೆ ಅವರು ಶುಭ ಹಾರೈಸಿದ್ದಾರೆ. ಅವರು ತುಂಬ ಒತ್ತಡದ ಕೆಲಸದಲ್ಲಿರೋದ್ರಿಂದ ಅಲ್ಲೇ ಇದ್ದಾರೆ, ಮತ್ತೆ ಜಾಯ್ನ್ ಆಗ್ತಾನೆ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಕುಲಸಚಿವರು ಪರಿಶಾಂಗದವರು ಕೂಡ ಇದಕ್ಕೆ ಶುಭ ಹಾರೈಸಿದ್ದಾರೆ. ಹಾಗೆ ನಮ್ಮ ಹಣಕಾಸು ಅಧಿಕಾರಿಗಳು ಪ್ರೊಫೆಸರ್ ಬಿ ನಾರಾಯಣ್ ಅವರು ಕೂಡ ಶುಭ ಹಾರೈಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ನಾನು ಈ ವೇದಿಕೆ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ವೇದಿಕೆ ಕೆಳಗೆ ನನ್ನ ಮುಖ್ಯವಾಗಿ ಗುರುಗಳು ಕೂಡ ಬಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನನಗೆ ಇವತ್ತು ಸಂತೋಷ ತಂದಿರುವಂಥದ್ದು ನನ್ನ ಗುರುಗಳು ಮತ್ತು ಸಹೋದ್ಯೋಗಿ ಆಗಿರುವವರು ಪ್ರೊಫೆಸರ್ ಎಂ ಕೃಷ್ಣಮೂರ್ತಿ ಅವರು. ನಮ್ಮ ವಿಶ್ವವಿದ್ಯಾಲಯದ ಯಾವುದೇ ಅಕಾಡೆಮಿಕ್ ಪ್ರೋಗ್ರಾಮ್ ಇದ್ದಾಗ ಮಾತ್ರ ಅವರು ನಮ್ಮ ಜೊತೆ ಸೇರ್ತಾರೆ. ಅವರು ನಿವೃತ್ತರಾದರೂ ಕೂಡ ಇವತ್ತು ಕೂಡ ಬಂದಿದ್ದಾರೆ. ನಾನು ಅವರನ್ನು ವಿಶೇಷವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು ಇಲ್ಲಿ ವೇದಿಕೆ ಕೆಳಗಡೆ ಇದ್ದಾರೆ. ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲ ತುಂಬ ಜನ ಇದ್ದಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿ ಮಿತ್ರರು ಇಲ್ಲಿದ್ದಾರೆ. ಅವರ ಪಾರ್ಟಿಸಿಪೇಷನ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಮುಂದಿನ ಜನ್ರೇಷನನ್ನು ಕ್ರಿಯೇಟ್ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು, ಪ್ರಜ್ಞಾವಂತ ವಿದ್ಯಾರ್ಥಿಗಳು ಇದ್ದಾರೆ. ಮಾತ್ರವಲ್ಲ, ನಮ್ಮ ದತ್ತು ಸ್ವೀಕೃತ ಶಾಲೆಗಳಿಂದ ಶಿಕ್ಷಕರು ಮತ್ತು ಅಲ್ಲಿನ ವಿದ್ಯಾರ್ಥಿಗಳು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬೇರೆ ನಾನ್ ಟೀಚಿಂಗ್ ಸ್ಟಾಫ್ ಬಂದಿದ್ದಾರೆ. ಇಂಜಿನಿಯರಿಂಗ್ ಡಿವಿಷನಿಂದ ಎಲ್ಲ ನಮ್ಮ ಸಿಬ್ಬಂದಿಗಳು ಬಂದು ಸಹಕಾರ ನೀಡುತ್ತಿದ್ದಾರೆ. ಅವರೆಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮುಖ್ಯವಾಗಿ ನಮ್ಮ ಜೊತೆ ಪತ್ರಕರ್ತ ಮಿತ್ರರು ಕೂಡ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಲಿ. ನಾವೆಲ್ಲರೂ ಜಲ ಸಂರಕ್ಷಣೆಯಲ್ಲಿ ಕೈ ಜೋಡಿಸೋಣ ಅಂತ ಹೇಳುತ್ತಾ ಈ ಸ್ವಾಗತ ಭಾಷಣ ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಇಂತಹ ಉಪಯುಕ್ತವಾದ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿದ ಸಂಯೋಜಕರಾದ ಪ್ರೊಫೆಸರ್ ಪ್ರಶಾಂತ್ ನಾಯ್ಕ ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಈಗಾಗಲೇ ನಮಗೆಲ್ಲ ಗೊತ್ತಿದೆ, ನಾವು ಕಡಲ ತಡಿಯಲ್ಲೇ ಇರುವವರು, ಅಗಾಧವಾದ ನೀರಿನ ರಾಶಿಯನ್ನು ನೋಡುತ್ತಾ ಬೆಳೆದವರು. ಸಾಕಷ್ಟು ಮಳೆ ಕೂಡ ನಮ್ಮ ಕಡೆ ಆಗ್ತಾ ಇದೆ. ಆದರೆ ಈ ಮಳೆಯ ಜಲದ ಕುರಿತಂಥ ಜಾಗೃತಿಯ ನೆಲೆಯಿಂದ ಗಮನಿಸಿದರೆ ಒಂದಷ್ಟು ಕತ್ತಲು ನಮ್ಮ ಪ್ರದೇಶದಲ್ಲಿ ಉಳಿದೇ ಬಿಟ್ಟಿದೆ. ಆ ಕತ್ತಲನ್ನು ಹೋಗಲಾಡಿಸುವ ಉದ್ದೇಶದಿಂದ ಇವತ್ತು ಈ ವಿಶೇಷ ಉಪನ್ಯಾಸ, ಜಲ ಜಾಗೃತಿಯ ಕುರಿತಾದಂಥ ಈ ಉಪನ್ಯಾಸವನ್ನು ನಾವು ಇಟ್ಕೊಂಡಿದ್ದೇವೆ. ಈ ಬೆಳಕು ಬೀರುವ ಕಾರ್ಯಕ್ರಮಕ್ಕೆ ಇದೀಗ ದೀಪವನ್ನು ಬೆಳಗುವುದರ ಮೂಲಕ ಉದ್ಘಾಟಿಸಬೇಕು ಅಂತ ವೇದಿಕೆಯಲ್ಲಿರುವ ಸನ್ಮಾನ್ಯ ಕುಲಪತಿಗಳು, ಮುಖ್ಯ ಅತಿಥಿಗಳು ಮತ್ತು ವೇದಿಕೆಯಲ್ಲಿರುವ ಗಣ್ಯರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ದೀಪ ಬೆಳಗುವುದರ ಮೂಲಕ ಇದೀಗ ಈ ಕಾರ್ಯಕ್ರಮದ ಉದ್ಘಾಟನೆ ಪ್ರೊಫೆಸರ್ PS ಎಡಪಡಿತಾಯ, ಸನ್ಮಾನ್ಯ ಕುಲಪತಿಗಳು, ಶ್ರೀ ಪಡ್ರೆ, ನಾಡಿನ ಖ್ಯಾತ ಜಲತಜ್ಞರು, ವೇದಿಕೆಯಲ್ಲಿರುವ ಪ್ರೊಫೆಸರ್ S ಜಯಪ್ಪ ಅವರು, ಪ್ರೊಫೆಸರ್ ಪ್ರಶಾಂತ್ ನಾಯ್ಕ ಅವರು, ಶ್ರೀ ಲವ ಎಂ ಡಂಬರ ಇವರು ಇದೀಗ ದೀಪವನ್ನು ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದ ಆರಂಭವನ್ನು ನೀಡ್ತಾ ಇದ್ದಾರೆ. ಬನ್ನಿ
ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಚಿರಪರಿಚಿತರೇ ಆದ ಹಿರಿಯರಾದ ಈ ಪ್ರದೇಶದಲ್ಲಿ ಜಾಗೃತಿಯ ಬಗೆಗೆ ಒಂದಿಷ್ಟು ಎಚ್ಚರ ಪ್ರಾಪ್ತ ಆಗಿದ್ದರೆ ಅದರ ಪ್ರಮುಖ ರೂವಾರಿಯಾಗಿರುವ ಶ್ರೀಪಡ್ರೆಯವರು ಆಗಮಿಸಿದ್ದಾರೆ. ಅವರ ಕಿರುಪರಿಚಯವನ್ನು ವಿದ್ಯಾರ್ಥಿಗಳು ಬಹುಸಂಖ್ಯೆಯಲ್ಲಿ ಇಲ್ಲಿರುವುದರಿಂದ ಅವರು ಮಾಡಿರುವ ಸಾಧನೆಯ ಕಿರುಪರಿಚಯವನ್ನು ನಮ್ಮ ಮುಂದೆ ಮಂಡಿಸುವುದಕ್ಕಾಗಿ ಉಪನ್ಯಾಸಕಿ ಶ್ರೀಮತಿ ಸಬಿತಾ ಇವರನ್ನು ಆಹ್ವಾನಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. It is my great privilege to introduce today's chief guest and resource person, who is properly known as Waterman in recognition of his immense contribution to water conservation. Sri Padre is a farmer by profession, a journalist by obsession. Since 25 years, he is jealously documenting information of common man's success stories of rainwater harvesting from all over India. This is disseminated widely through media. Under his editorship, Adike Patrike, 33-year-old unique farm magazine by of and for farmers in Kannada, has created a niche for itself in unique farmers to farmer communication. It has trained many farmers in farmer-friendly journalism through a series of workshops. The magazine has pioneered a campaign on rainwater harvesting in Karnataka. Thousands of farmers have successfully adopted rainwater harvesting by reading Adike Patrike. He has been a columnist for Vijay Karnataka, leading Kannada Daily, and has so far run 225 case studies in 6 years. He is a regular writer of RWH success stories to www.indiatogether.org, regular writer to civil society. With this regular media coverage on a low-cost success of RWH and more than 450 slide shows in the subject he has held all over Karnataka. He has been instrumental in spreading mass awareness on water literacy in the state. In between 2002 and 2005, he has traveled 35,000 kilometers in Karnataka for awareness programs in rainwater harvesting. Hundreds of inspired people have implemented RWH in their own way. Sri has written 15 books on RWH, 13 in Kannada and 2 in English. Out of these, 3 books are on drought proofing. He was the key resource person for a unique orientation program for media about water journalism being conducted by a Bangalore-based NGO, CDL, to start with to the staff correspondents of Deccan Herald and Prajavani groups. He is a member of Center for Agriculture Media, Dharwad, and has been a key source person for several farm journalism and freelance journalism workshops. He was the first journalist to raise voice against the endosulfan in 1979 to 80. 2 decades later, when it was realized that large-scale health problems in Kasaragod district is due to endosulfan, Sri lies with the national and international media to bring forth the tragedy that is now termed as the second Bhopal. He has been confirmed with the Statesman National Award for Rural Reporting twice in addition to many state awards, record the Environment Journalism Award from Karnataka State Government. He was a member of Water Resource Authority constituted recently by Karnataka Government. Also, he is a Ashoka Fellow. Recently received a national award in journalism from Wilgrove Organization, Chennai. Continue to edit Adike Patrike, very popular farm magazine of Karnataka that is running in 33 years of publication. Facilitating the farmers in value addition is the recent focus of Adike Patrike. He has published a number of impressive success stories of value addition in jackfruit and coconut. Adike Patrike effort to continuously bring forth positive aspect of jackfruit has created a new interest in the cursed fruit among farmers as well as administration and development officials. Adike Patrike has brought out 34 cover stories on jackfruit in last 14 years.
Recently, Sri Padre and Adike Patrike have brought in another revolution in household banana flour production by farmers. Hundreds of farmers' families are producing and using homemade banana flour for a variety of preparations that enable to empower many poor people. Sir, we are very delighted and excited to listen to your enlightening talk. Thank you, sir. ನಮ್ಮ ಇಲ್ಲೇ ಪಕ್ಕದ ಕರ್ನಾಟಕ ಮತ್ತು ಕೇರಳದ ಗಡಿಭಾಗದಲ್ಲಿ ಹುಟ್ಟಿ ಇವತ್ತು ಜಾಗತಿಕ ಮಟ್ಟದ ಜಲ ಸಂಪನ್ಮೂಲದ ಜಲ ಜಾಗೃತಿಯ ಕುರಿತು ಸಂಪನ್ಮೂಲ ವ್ಯಕ್ತಿಯಾಗಿ ಬೆಳೆದಿರುವ ಶ್ರೀಪಡ್ರೆಯವರು ಇವತ್ತು ನಿರಂತರ ಅವರು ಸಮಾಜಮುಖಿಯಾದ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಅಡಿಕೆ ಬೆಳೆಗಾರರಿಗೆ ಕಷ್ಟ ಆದಾಗ ಅಡಿಕೆ ಪತ್ರಿಕೆಯನ್ನು ಆರಂಭಿಸಿ ಆ ಮೂಲಕ ಇಡೀ ಅಡಿಕೆ ಮಾತ್ರ ಅಲ್ಲ, ಇಡೀ ಈ ಭಾಗದ ಕೃಷಿಯ ಬೆಳವಣಿಗೆಗೆ ಪೂರಕವಾದ ಸಮಾಜಮುಖಿಯಾದ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರುವ ಹಿರಿಯರು ಇವತ್ತು ನಮ್ಮ ಜೊತೆಗಿರುವುದು ಅತ್ಯಂತ ಖುಷಿ ಕೊಟ್ಟಿದೆ. ಅವರ ಪರಿಚಯವನ್ನು ಬಹಳ ವಿವರವಾಗಿ ಸಹಾಯಕ ಪ್ರಾಧ್ಯಾಪಕ ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗದಲ್ಲಿ ಸಬಿತಾ ಅವರು ಮಂಡಿಸಿದ್ದಾರೆ. ಇದೀಗ ನಾವು ಅವರ ಮಾತುಗಳಿಗಾಗಿ ಕಾದಿದ್ದೇವೆ. ಸರ್, ತಾವು ತಮ್ಮ ಉಪನ್ಯಾಸವನ್ನು ನೀಡಬೇಕು ಅಂತ ಗೌರವದಿಂದ ವಿನಂತಿಸ್ತಾ ಇದ್ದೇನೆ. ಮಂಗಳ ಗಂಗೋತ್ರಿಗೆ ನಾನು ನೀರಿನ ಬಗ್ಗೆ ಮಾತಾಡಲಿಕ್ಕೆ ಬರ್ತಾ ಇರುವಂಥದ್ದು ಇದು ಶುರು ಅಲ್ಲ. 5, 6, 7 ನನಗೆ ಅಂಕೆ ಸಂಖ್ಯೆ ಮರೆತು ಹೋಗಿದೆ. ಆದರೆ ಇವತ್ತು ನನಗೆ ಖುಷಿಯಾಗಿದೆ. ಯಾಕೆಂತ ಹೇಳಿದರೆ, ಸಾಮಾನ್ಯವಾಗಿ ವರ್ಲ್ಡ್ ವಾಟರ್ ಡೇ ದಿವಸ ಸಿಕ್ಕಾಪಟ್ಟೆ ಟೋಕನ್ ನಮಗೆ ನೀರಿನ ಕಾರ್ಯಕರ್ತರಿಗೆ. ವರ್ಲ್ಡ್ ವಾಟರ್ ಡೇ ದಿವಸ ತುಂಬ ಅದನ್ನು ಅದ್ಧೂರಿಯಾಗಿ ಆಚರಿಸುವ ತುಂಬ ಸಂಸ್ಥೆಗಳಿವೆ. ನನಗೆ ವೈಯಕ್ತಿಕವಾಗಿ ವರ್ಲ್ಡ್ ವಾಟರ್ ಡೇ ದಿವಸ ಅದನ್ನು ಅದ್ಧೂರಿಯಾಗಿ ಆಚರಿಸುವವರ ಬಗ್ಗೆ ಸ್ವಲ್ಪ ಅನುಮಾನ ಜಾಸ್ತಿ. ಯಾಕೆ ಅಂತ ಹೇಳಿದರೆ, ಅವರು ಒಂದು ದಿವಸ ಆಚರಿಸಿ ಉಳಿದ ದಿವಸಗಳಲ್ಲಿ ನೀರಿನ ಬಗ್ಗೆ ಮರೆತು ಕೂತ್ಕೊಳ್ತಾರೆ. ಅದಕ್ಕೆ ಕಳೆದ ಸಾರಿ ನಾನು ಈ ಯೂನಿವರ್ಸಿಟಿಗೆ ಬಂದಿದ್ದು ಕೂಡ ವರ್ಲ್ಡ್ ವಾಟರ್ ಡೇ ದಿವಸ. ಆದರೆ ಈ ದಿವಸ ನನಗೆ ಬಹಳ ಖುಷಿಯಾಗಿದೆ. ಯಾಕೆಂತ ಹೇಳಿದರೆ, ಒಂದು ಒಳ್ಳೆಯ ಕೆಲಸ ಶುರು ಮಾಡಿಬಿಟ್ಟು ಅದನ್ನು ಜೊತೆ ಸೇರಿಸ್ಕೊಂಡು ನೀವು ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ್ದೀರಿ. ಅದಕ್ಕಾಗಿ ನಮ್ಮ ಈ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಎಡಪಡಿತಾಯ ಅವರಿಗೆ ಪ್ರತ್ಯೇಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಕೆಲಸದಲ್ಲಿ ಭಾಗಿಯಾದವರೆಲ್ಲರಿಗೂ ನಾನು ಪ್ರತ್ಯೇಕವಾದಂತಹ ಅಭಿನಂದನೆ ಸಲ್ಲಿಸ್ತೇನೆ. 2-3 ವಿಚಾರ ಹೇಳಿಬಿಟ್ಟು ನಾನು ನೇರವಾಗಿ ಸ್ಲೈಡ್ ಶೋಗೆ ಬರ್ತೀನಿ. ಮನಸ್ಸಿಗೆ ಅನ್ನಿಸಿದ್ದನ್ನು ಇದೊಂದು ಮುರಕಲ್ಲಿನ ಗುಡ್ಡ. ನಿಮ್ಮ ಮಂಗಳ ಗಂಗೋತ್ರಿ ಇರುವಂಥದ್ದು ಮುರಕಲ್ಲಿನ ಗುಡ್ಡ. ಯಥಾರ್ಥವಾಗಿ ಭೌಗೋಳಿಕ ಸುಸ್ಥಿರತೆಯ ದೃಷ್ಟಿಯಿಂದ ನಮ್ಮ ಭಾಗವನ್ನು ಅಂಡ್ಯುಲೇಟಿಂಗ್ ಟೋಪೋಗ್ರಫಿ ಅಂತ ಹೇಳ್ತಾರೆ, ಏರು ತಗ್ಗಿನ ಜಾಗಗಳು. ಇಲ್ಲಿ ಗುಡ್ಡದ ನೆತ್ತಿಯ ಮೇಲೆ ಕಾಡಿದ್ರೆ ಕೆಳಭಾಗಕ್ಕೆಲ್ಲ ಅದೊಂದು ನೀರಿನ ವಿಮೆ ಇದ್ದಂಗೆ. ನಮ್ಮ ಈ ಭಾಗದಲ್ಲಿ ಮಂಗಳೂರಿನಲ್ಲಿ ನೋಡಿದರೆ ಇವತ್ತು ಗುಡ್ಡದ ನೆತ್ತಿ ಮೇಲೆ ಎಲ್ಲ ಕಾಡನ್ನು ಬೋಳಿಸಿದಂಥ ಜಾಗಗಳು. ಈ ಲ್ಯಾಟ್ರೈಟ್ ಅಂತ ಹೇಳುವಂಥ ಕಲ್ಲು ಉತ್ಪಾದನೆ ಆಗೋದ್ರ ಹಿಂದೆ ಅಂಥ ಒಂದು ಚರಿತ್ರೆ ಇದೆ. ಆದರೆ ನಾವು ಡೆವಲಪ್ಮೆಂಟ್ ಅಭ್ಯುದಯದ ದಾರಿಯಲ್ಲಿ ಹೋಗ್ತಾ ಇರುವಾಗ ಉಳಿದ ವಿಚಾರಗಳನ್ನು ಕೂಡ ಜೊತೆಯಲ್ಲಿ ಪರಿಗಣಿಸಬೇಕಾದಂಥ ಒಂದು ಸಂದರ್ಭ ಇದೆ. ಮುರಕಲ್ಲು ಹೇಗೆ ಅಂತ ಹೇಳಿದರೆ, ಲ್ಯಾಟ್ರೈಟು ಸಾಮಾನ್ಯವಾಗಿ ನಾವು ಫೆಬ್ರವರಿ ತಿಂಗಳವರೆಗೆ ಜನರಲಿ ನಮ್ಮಲ್ಲಿ ನೀರಿನ ದೊಡ್ಡ ಸಮಸ್ಯೆ ಇಲ್ಲ. ಒಮ್ಮೆ ಶಿವರಾತ್ರಿ ಬರುವಲ್ಲಿವರೆಗೆ ನಾವು ನೀರಿನಲ್ಲಿ ಧಾರಾಳಿಗಳು. ಶಿವರಾತ್ರಿ ಬಂದ ಮೇಲೆ ನೀರಿನ ಭಿಕ್ಷೆ ಬೇಡುವವರು. ಯಾಕೆಂತ ಹೇಳಿದರೆ, ಈ ಲ್ಯಾಟ್ರೈಟ್ ಸ್ಟ್ರಕ್ಚರ್ ಹೇಗಿದೆ ಅಂತ ಹೇಳಿದರೆ, ಅದು ನೀರನ್ನು ಬಹಳ ಬೇಗ ಒಳಗೆ ಕೊಟ್ಟು ಬಿಡ್ತದೆ. ಆದರೆ ಡಯೋರಿಯಾದ ಮಕ್ಕಳ ಹಾಗೆ ಹೊರಗೋಗೋದು ಕೂಡ ಬೇಗನೆ. ಅದಕ್ಕೆ ಈ ಮುರಕಲ್ಲು ಜಂಬಿಟ್ಟಿಗೆ ಇರೋ ಮಣ್ಣಿನ ಮೇಲೆ ಸ್ವಲ್ಪ ಗಿಡ ಮರಗಳು ಬಂದರೆ ಅದು ಆ ಪ್ರೋಸೆಸ್ಸನ್ನು ಸ್ಲೋ ಮಾಡಿ ಕೊಡುತ್ತೆ. ಇಲ್ಲಿ ನೆರೆಯ ಇನ್ಫೋಸಿಸ್ ಕಾಂಪೌಂಡ್ನಲ್ಲಿ ಬೋಳುಗುಡ್ಡದಲ್ಲಿ ಹೇಗೆ ಹಸಿರು ಬೆಳೆಸಿದ್ದಾರೆ ಅಂತ ಹೇಳಿದರೆ, ಇಟ್ ಎ ಫಿನಾಮಿನಲ್ ಕಾಸ್ಟ್, ಖರ್ಚು ಬಹಳ ಇದೆ. ಬಟ್ ಅದನ್ನು ಮಾಡಿದವರು ಅಂಥ ಟೆಕ್ನಿಕಲ್ ನಾಲೆಜು ಫಾರೆಸ್ಟ್ರಿ ಓದಿದವರಲ್ಲ. ಅವರು ಪ್ರಯೋಗಗಳನ್ನು ಮಾಡ್ತಾ ಮಾಡ್ತಾ ಒಂದು ಸುಂದರ ಮಾದರಿಯನ್ನು ನಿರ್ಮಾಣ ಮಾಡಿದ್ದಾರೆ, ಅದ್ಭುತವಾದಂಥ ಮಾದರಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನಾನು ಕೇಳಿದೆ ವೈಸ್ ಚಾನ್ಸಲರ್ ಅವ್ರ ಹತ್ರ, ನೀವು ನೀರಿನ ಮಟ್ಟಿಗೆ ಆತ್ಮನಿರ್ಭರ ಉಂಟಾ ಅಂತ. ಉಂಟು ಅಂತ ಹೇಳಿದರೆ, ಎಲ್ಲೋ ಒಮ್ಮೊಮ್ಮೆ ಲಾರಿಯಲ್ಲಿ ತರಿಸಬೇಕಾಯಿತು, ನೇತ್ರಾವತಿಯಿಂದ ಬರ್ತಾ ಇದೆ. ನನಗೊಂದು ಘಟನೆ ನೆನಪಾಯಿತು. ನೆರೆಯ ನವೋದಯ ಶಾಲೆಯ
ಮುಖ್ಯೋಪಾಧ್ಯಾಯರೊಬ್ಬರು ಚೆನ್ನೈಯವರು, ಅವರು ಚೆನ್ನೈಯವರಾದ ಕಾರಣ ಅವ್ರಿಗೆ ಸ್ವಲ್ಪ ಜಲಪ್ರಜ್ಞೆ ಜಾಸ್ತಿ ಇತ್ತು ಅಂತ ಕಾಣ್ತದೆ. ಒಂದು 5, 6, 7 ವರ್ಷದ ಹಿಂದೆ ಅವರೊಂದು ದಿವಸ ನನ್ನನ್ನು ಕರೆ ಮಾಡಿದರು. ಅವ್ರು ಹೇಳಿದರು, ನಮಗೆಲ್ಲ ನೇತ್ರಾವತಿ ನೀರು ಒಂದೇ ದಾರಿ ಅಂತ ಹೇಳ್ತಾ ಇದ್ದಾರೆ, ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ, ಏನಾದರೂ ಆಲ್ಟರ್ನೇಟ್ ಸೂಚಿಸಬಹುದಾ ಅಂತ ಕೇಳಿದರು. ನಾನು ಹೇಳಿದೆ, ನನಗೆ ಅಷ್ಟರ ತಕ್ಕ ನಾವು ನೀರು ಮಳೆ ಕೊಯ್ಲು ಮಾಡೋದ್ರಲ್ಲೂ ಕೂಡ ಡಾಕ್ಟ್ರಲ್ಲಿ ಇರುವ ಹಾಗೆ ಸ್ಪೆಷಲೈಸೇಷನ್ ಇದೆ. ಇಂಡಸ್ಟ್ರಿಯಲ್ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಅರ್ಬನ್ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಬೇರೆ ಬೇರೆ ಥರ ಬೋರ್ವೆಲ್ಲು. ನಾನು ಆ ಸೆಕ್ಷನ್ನಲ್ಲಿ ನನಗೆ ಅಷ್ಟು ಅನುಭವ ಇಲ್ಲ, ಆದರೆ ಅನುಭವ ಇರುವ ಸ್ನೇಹಿತರು ಇದ್ದಾರೆ ಅಂತ. ಹಾಗೆ ನಮ್ಮೊಬ್ಬರು ಸ್ನೇಹಿತರು ರೈನ್ ವಾಟರ್ ಕ್ಲಬ್ಬಿನ ವಿಶ್ವನಾಥ್ ಅವರನ್ನು ಕರ್ಕೊಂಡ್ಬಿಟ್ಟು ಒಂದು ಸಂಜೆ ನಾವು ಅಲ್ಲಿಗೆ ಹೋದ್ವಿ. ನನಗೆ ನೇತ್ರಾವತಿಯ ನೀರು ತರಲಿಕ್ಕೆ ಅಷ್ಟು ಇಷ್ಟ ಇಲ್ಲ ಅಂತ ಅವರು ಹೇಳಿದರು. ಸಂಜೆ ಹೊತ್ತು ವಿಶ್ವನಾಥ್ ಅವರು ಪೂರ್ತಿ ಹೊರಗಡೆ ಸುತ್ತು ಹಾಕಿಬಿಟ್ಟು ಒಂದು ಅದ್ಭುತವಾದಂಥ ಒಂದು ಯೋಜನೆಯನ್ನು ಅವರಿಗೆ ಕೊಟ್ಟರು. ಅಲ್ಲಿ ಸಾಕಷ್ಟು ಕ್ವೆರಿಗಳು, ಏನು ಹೇಳ್ತೀವಿ ನಾವು, ಮುರಕಲ್ಲನ್ನು ಗಣಿಗಾರಿಕೆ ಮಾಡಿದ ಹೊಂಡಗಳು ಸಾಕಷ್ಟಿವೆ ಆ ನವೋದಯ ಹೈಸ್ಕೂಲ್ನ ಸುತ್ತಮುತ್ತ. ಅಲ್ಲಿ ನೀರನ್ನು ಕುಡಿಯೋ ಮಟ್ಟಕ್ಕೆ ಶೋಧನೆ ಮಾಡಿಕೊಂಡು ನಾವು ಅದನ್ನು ಬಳಸ್ಕೊಂಡು ಮಾಡ್ಬೋದು ಅಂತ ಒಂದು ಯೋಜನೆ ಕೊಟ್ಟರು. ಆಮೇಲೆ ಏನಾಗಿದೆ ನನಗೆ ಗೊತ್ತಿಲ್ಲ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಯು ನಾನು ಹೇಳ್ತೀನಿ, ಈ ನೇತ್ರಾವತಿಯಿಂದ ತರುವ ನೀರು ಚೆನ್ನಾಗಿರಲಿ, ಆದರೆ ನೇತ್ರಾವತಿಯಿಂದ ನೀರು ಬಂದ ಕೂಡಲೇ ನಾವು ಸ್ವಾವಲಂಬಿಗಳು ಅಂತ ತಿಳ್ಕೊಳ್ಳುವಂಥದ್ದು ತಪ್ಪಾಗಬಹುದು. ಯಾಕೆಂದರೆ ಕ್ಲೈಮೇಟ್ ಯಾವ ಥರ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದರೆ, ನೀವೀಗ ನೇತ್ರಾವತಿಯ ಅವಲಂಬಿತರು. ಇಲ್ಲಿ ಅಲ್ಲಲ್ಲಿ ಬೀಳುವ ಮಳೆ ನಮಗೆ ಧಾರಾಳ ಸಾಕಾಗೋ ಊರು ನಮ್ಮದು. 1.4 ಕೋಟಿ ಲೀಟರ್ ಒಂದು ಎಕರೆ ಮೇಲೆ ಬೀಳ್ತದೆ. ನೇತ್ರಾವತಿಗೆ ಕೈಯೊಡ್ಡದೇ ನಾವು ಈ ಕಾಂಪೌಂಡನ್ನು ಆತ್ಮನಿರ್ಭರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಈಗ ಆಗಿದ್ದು ಆಗಿದೆ, ಆದರೆ ನಾಳೆ ದಿವಸಕ್ಕೆ ತೊಂದರೆ ಆಗದ ಹಾಗೆ ಮತ್ತೊಂದು ಬಹಳ ದೊಡ್ಡ ಒಂದು ಕೆಲಸ ಇರುವಂಥದ್ದು ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ. ನೀವು ಮಾಡುವ ಕೆಲಸವನ್ನು ನೂರಾರು ಕಿವಿ ಕಣ್ಣುಗಳು ನೋಡ್ತಾ ಇವೆ. ಆ ನೋಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಬೇರೆ ಬೇರೆ ಥರದ ಜಲ ಸಂರಕ್ಷಣೆಯ, ಮಳೆ ಕೊಯ್ಲಿನ ಮಾದರಿಗಳನ್ನು ನೀವು ಮಾಡಿಕೊಟ್ರೆ ನಾಳೆ ದಿವಸಕ್ಕೆ ನೀವು ದೊಡ್ಡ ಬಂಡವಾಳವನ್ನು ಕಟ್ಟಿಕೊಡ್ತಾ ಇದ್ದೀರಿ. ನಾನು ಹೋದ ವಿದ್ಯಾಸಂಸ್ಥೆಗಳಲ್ಲಿ ಇರುವಂಥ ಒಂದು ಕೊರತೆ ಅಂತ ಹೇಳಿದರೆ, ಇವಾಗ ಕೊರತೆಯನ್ನೇ ಹೇಳ್ತಾ ಇದ್ದೇನೆ ಅಂತ ತಿಳ್ಕೊಳ್ಬೇಡಿ. ವಿಶ್ವವಿದ್ಯಾಲಯ ಒಂದು ದೊಡ್ಡ ಸಾಗರ. ಇಲ್ಲಿ ಕಮ್ಯುನಿಕೇಷನ್ ನಡೀತದೆ. ನಮ್ಮ ಇವರೆಲ್ಲ ಸಾಕಷ್ಟು ವಿಚಾರಗಳನ್ನು ನಿಮಗೆ ಕರಿಕ್ಯುಲಮ್ ಇರುವುದನ್ನು ತುಂಬಿಸ್ತಾರೆ. ಆದರೆ ಕಮ್ಯುನಿಕೇಷನ್ ಆಗ್ತಾ ಇರುವ ಹಾಗೆ ಕಮ್ಯುನಿಕೇಷನ್ ಗ್ಯಾಪ್ಗಳು ಸಾಕಷ್ಟು ಇರ್ತವೆ. ಬಹಳ ಜಾಗದಲ್ಲಿ ನಾನು ನೋಡಿದಾಗ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಆ ಕೆಲಸವನ್ನು ಇಡೀ ಆವರಣದ ಒಳಗಡೆ ಬಿತ್ತುವ ಒಂದು ಕೆಲಸ ಆಗಿರೋದಿಲ್ಲ. ನನ್ನ ಒಂದು ಪ್ರತ್ಯೇಕ ವಿನಂತಿ ಏನಿದೆ ಉಪಕುಲಪತಿಗಳ ಅಂತ ಹೇಳಿ, ಒಂದು 2-3 ವಿನಂತಿಗಳಿವೆ ಸರ್. ಒಂದು, ಒಬ್ಬರು ಈ ಜಲ ಸಂರಕ್ಷಣೆಯಲ್ಲಿ ಪ್ರೀತಿ ಇರುವಂಥ ಯಾರಾದರೂ ಒಬ್ಬರು ನಿಮ್ಮ ಬೋಧಕ ವರ್ಗದಲ್ಲಿ ಒಬ್ಬರನ್ನ ಇನ್ಚಾರ್ಜ್ ಮಾಡಿಕೊಂಡು ಒಂದು 15 ದಿವಸಕ್ಕೊಮ್ಮೆ ಯಾವಾಗಾದರೂ ಸಂದರ್ಭ ಇರುವಾಗ ಈ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಟೂರ್ ಅಂತ ಹೇಳ್ತಾರೆ, ಈ ಮಳೆ ಕೊಯ್ಲು ಮಾಡಿರುವ ವ್ಯವಸ್ಥೆಯನ್ನು ತೋರಿಸಿಬಿಟ್ಟು ಅದರ ಬಗ್ಗೆ ಅವರಲ್ಲಿ ತಿಳುವಳಿಕೆ ಹುಟ್ಟಿಸುವ ಒಂದು ಅರ್ಧ ತಾಸಿನ ಒಂದು ಶಿಕ್ಷಣದ ಕೆಲಸವನ್ನು ಮಾಡಬೇಕು. ಒಂದು ನಂಬರ್ 1. ನಂಬರ್ 2, ಈ ಕ್ಯಾಂಪಸ್ನಲ್ಲಿ ಏನಿದೆ, ನಾನು ಈಗ ತಿಳ್ಕೊಂಡ ಹಾಗೆ ಇದು 2ನೇಯ ಮಳೆ ಕೊಯ್ಲಿನ ಒಂದು ವ್ಯವಸ್ಥೆ ಅಲ್ವಾ ಸರ್? ಇದರದ್ದೊಂದು ಸುಂದರವಾದ, ಇಲ್ಲಿ ಜರ್ನಲಿಸಮ್ ಉಂಟಾ ಸರ್ ಇಲ್ಲಿ? ನಿಮ್ಮ ಜರ್ನಲಿಸಮ್ ವಿದ್ಯಾರ್ಥಿಗಳ ಕೈಯಿಂದಲೇ ಇದರ ಒಂದು ಸುಂದರವಾದ ಒಂದು 5 ನಿಮಿಷದ ವಿಡಿಯೋ, ಭಾಳ ಉದ್ದ ಬೇಡ, ಮಾಡಿಬಿಟ್ಟು ಕಾಲೇಜಿಗೆ ಬಂದ ಎಲ್ಲ ವಿದ್ಯಾರ್ಥಿಗಳು ಇದನ್ನು ನೋಡಿ ಅವರ ಕ್ಯಾಂಪಸ್ನಲ್ಲಿ ಏನು ನಡೀತಾ ಇದೆ ಅಂತ ಹೇಳೋದನ್ನು ತಿಳುವಳಿಕೆ ಕೊಡುವಂಥ ಕೆಲಸ ಮಾಡಬೇಕು ದಯವಿಟ್ಟು. ಇಲ್ಲದಿದ್ದರೆ ನಮ್ಮಲ್ಲಿ ಒಂದು ಹಳೆಯ ಗಾದೆ ಇದೆ, ನಿದ್ರೆಯಲ್ಲಿ ಕಾಲುಜ್ಜೋದು ಅಂತ. ನೀವು ಮಾಡಿರುವ ಈ ಒಳ್ಳೆ ಕೆಲಸ ನಿದ್ರೆಯಲ್ಲಿ ಕಾಲುಜ್ಜೋ ಹಾಗೆ ಆಗೋದು ದಯವಿಟ್ಟು ಬೇಡ. ದಯವಿಟ್ಟು ಇದನ್ನು ಒಂದನ್ನು ನೀವು ಇದು ಕಾರ್ಯರೂಪಕ್ಕೆ ತರಬೇಕು. ಅದಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳು ಮಾತ್ರ ಅಲ್ಲ, ಜರ್ನಲಿಸಮ್ ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆಯ, ಬಹಳ ಜೀವನದಲ್ಲಿ ಮರೆಯಲಾಗದ ಒಂದು ಅಸೈನ್ಮೆಂಟ್ ಕೂಡ ಆಗಬಹುದು ಅಂತ ನನಗನ್ನಿಸ್ತದೆ. 2ನೇ ವಿನಂತಿ ಇರುವುದು, ನಾನು ಎಲ್ಲ ಹೋದ ಕಡೆ ಎಲ್ಲ ಈ ವಿನಂತಿ ಮಾಡ್ತೀನಿ, ಆದರೆ ಆ ವಿನಂತಿಗೆ ಉತ್ತರ ಸಿಕ್ಕೋ ಸ್ವಲ್ಪ ಕಡಿಮೆ. ಇನ್ನೊಂದು ವಿನಂತಿ ಇದೆ, ಇದು ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಬರ್ತದೆ ಏನೋ ಕತೆ ಅಂತ ನಿಮಗೂ ಗೊತ್ತು. ನೀವು ವಿದ್ಯಾರ್ಥಿಗಳಿಗೆ ಪ್ರಾಜೆಕ್ಟ್ಗಳನ್ನು ಕೊಡ್ತಾ ಇರ್ತೀರಾ. ಇಡೀ ಮಂಗಳ ಗಂಗೋತ್ರಿಯಲ್ಲಿ ಏನು ಬಿಲ್ಡಿಂಗ್ ಇದೆ, ಬಿಲ್ಡಿಂಗಿನ ಮುಖಾಂತರ ನಾವು ಏನು ಮಳೆ ನೀರು ನಮ್ಮ ತಲೆ ಮೇಲೆ ಕೂಡ ಮಳೆ ನೀರು ಬೀಳ್ತಾ ಇರ್ತದೆ. ಇಡೀ ಮಂಗಳ ಗಂಗೋತ್ರಿ ಕ್ಯಾಂಪಸ್ನಲ್ಲಿ ಒಟ್ಟು ರೂಫ್ ಏರಿಯಾ ಎಷ್ಟಿದೆ? ನಂಬರ್ 1. 2ನೇದು, ಇಲ್ಲಿಯ ವಾಟರ್ ರಿಕ್ವೈರ್ಮೆಂಟ್ ಎಷ್ಟಿದೆ? ಇದನ್ನು ನಮಗೊಂದು ಸ್ಥೂಲ ರೂಪದಲ್ಲಿ ಲೆಕ್ಕ ಹಾಕೊಳ್ಳಿಕ್ಕೆ ಆಗತ್ತೆ. ಏನಿಲ್ಲ ಅಂದರೆ ನಿಮ್ಮ ಪಂಪು ಓವರ್ ಟ್ಯಾಂಕ್ ಏನಿದೆ ಅದಕ್ಕೆ ಎಷ್ಟು ಸಾರಿ ಪಂಪ್ ಮಾಡ್ತಾರೆ ಅಂತ ಸ್ವಲ್ಪ ವರ್ಕೌಟ್ ಮಾಡಿದರೆ ನಾವೊಂದು
ಗೆಸ್ ಮಾಡ್ಬೋದು. ನಿಮ್ಮ ಒಟ್ಟು ನೀರಿನ ಖರ್ಚು ಎಷ್ಟಿದೆ? ಮಂಗಳ ಗಂಗೋತ್ರಿ ದಿನವೊಂದಕ್ಕೆ ಎಷ್ಟು ನೀರನ್ನು ಬಳಕೆ ಮಾಡಿಕೊಳ್ತದೆ? ನಿಮ್ಮಲ್ಲಿ ಛಾವಣಿ ಎಷ್ಟಿದೆ? ಈ ಛಾವಣಿಯಿಂದ ನಾವು ಎಷ್ಟು ನೀರು ಹಿಡ್ಕೊಳ್ಬಹುದು? ಇಷ್ಟು 3 ಕಾಂಪೊನೆಂಟ್ಗಳ ದಯವಿಟ್ಟು ಒಂದು ಲೆಕ್ಕಾಚಾರ ಮಾಡಿ. ನನಗೆ ಸಾಧ್ಯ ಆದರೆ ಅದರೊಂದು ಪ್ರತಿ ಕೂಡ ಕೊಟ್ಟರೆ ನನಗೆ ಭಾಳ ಸಂತೋಷ. ಮಾಡಿಬಿಟ್ರೆ ನಮಗೂ ಕೂಡ ಅದು ನಮ್ಮ ಶಿಕ್ಷಣಕ್ಕೂ ಒಂದು ಸೇರಿಕೊಳ್ಳುವಂಥದ್ದು. ಇದನ್ನೊಂದು ದಯವಿಟ್ಟು ಮಾಡಬೇಕು ಅಂತ ಒಂದು ವಿನಂತಿ ಮಾಡ್ತೀನಿ. 3ನೇದ್ದು, ಇದೇ ಈ 3 ನಿಮ್ಮದೇನು ರೈನ್ ಹಾರ್ವೆಸ್ಟಿಂಗ್ ವ್ಯವಸ್ಥೆಗಳಿವೆ, 1 ಲಕ್ಷ ನಾವು ಕಲಿಯುವಾಗ ನಮಗೆ ಬಹಳ ಕಾಲ ಗುಮಾನಿ ಇದ್ದಿದ್ದು. ಭಾಳ ಜನ ಕೇಳುವುದೇನೆಂದರೆ ಸ್ಟೋರ್ಡ್ ವಾಟರನ್ನು ಕುಡಿಬಹುದಾ? ನಂಬರ್ 1 ಒಳ್ಳೆ ಪ್ರಶ್ನೆ. 2ನೇದು, 1 ಲಕ್ಷ ಟ್ಯಾಂಕ್ ಇದ್ದರೆ ಇಷ್ಟು ದೊಡ್ಡ ಜಾಗಕ್ಕೆ ಎಷ್ಟು ಸಾಕು? ಅದು ಒಳ್ಳೆ ಪ್ರಶ್ನೆನೇ. ಆದರೆ 1 ಲಕ್ಷ ಕೆಪಾಸಿಟಿಯ ಒಂದು ಮಳೆ ನೀರಿನ ಟ್ಯಾಂಕ್ ಇದ್ದರೆ ಇಲ್ಲಿನ ನಮ್ಮನ್ನ ಮಳೆಯ ಪ್ಯಾಟರ್ನ್ ನೋಡಿದರೆ ಒಂದು 20 ಲಕ್ಷ ಲೀಟರ್ ಆದರೂ ಕನಿಷ್ಠ ಅದರಿಂದ ನೀವು ನೀರನ್ನು ಬಳಕೆ ಮಾಡ್ಕೋಬಹುದು. ಇದರ ಬಗ್ಗೆ ಒಂದು ಅಸೆಸ್ಮೆಂಟು 100ಕ್ಕೆ 100 ಖಚಿತವಾಗಿರಲಿಲ್ಲ. ದಯವಿಟ್ಟು ಒಂದು ಅಸೆಸ್ಮೆಂಟನ್ನು ನೀವು ಮಾಡಿ ಅದನ್ನು ನಿಮ್ಮ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿ, ಸಾರ್ವಜನಿಕರಿಗೆ ಕೊಡಿ, ಬರುವ ಮೀಡಿಯಾದವರಿಗೆ ಕೊಡಿ. ನೀವು ದೊಡ್ಡ ತಪ್ಪು ಕಲ್ಪನೆಯಿಂದ ಜನರನ್ನು ಅವರಿಗೆ ಸರಿಯಾದ ಚಿತ್ರಣ ಕೊಡಲಿಕ್ಕೆ ಆಗ್ತದೆ. ಈ ವರ್ಷದಂಥ ಮಳೆಯ ಪ್ಯಾಟರ್ನ್ನಲ್ಲಿ ತುಂಬ ಜಾಸ್ತಿ ನೀರನ್ನು ಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೋದು. ಮತ್ತು ಕೊನೆಯ ವಿನಂತಿ ಏನಂತ ಹೇಳಿದರೆ, ನಾನು ಕೇಳಿದೆ ಮಳೆ ನೀರ ಅಂತ, ಹೌದು ಅಂತ ಹೇಳಿದರು. ಹೌದಲ್ವ ಸರ್ ಪ್ರಶಾಂತ್ ಅವರೇ? ಹಾಂ, ಒಂದು ಮಳೆ ನೀರನ್ನು ಕುಡಿಸಿ, ದಯವಿಟ್ಟು ಎಲ್ಲರಿಗೂ ಕುಡಿಸಿ. ವೈಸ್ ಚಾನ್ಸಲರ್ ಖಂಡಿತ ಕುಡಿತಾರೆ ಅಂತ ನನಗೆ ಧೈರ್ಯ ಇದೆ. ಅವರು ಕುಡಿಲಿಕ್ಕೆ ಹೆಸಿಟೇಷನ್ ಮಾಡಿ ಮನೆಯಿಂದ ಬಾಟ್ಲಿ ತಂದರೆ ಮತ್ತೆ ನೀವು ಯಾರೂ ಕುಡಿಲಿಕ್ಕಿಲ್ಲ. ಹಾಗಾಗಿ ಇದು ಒಂದು ಶಿಕ್ಷಣದ ಭಾಗ ಅಂತ ದಯವಿಟ್ಟು ತಿಳ್ಕೊಡಿ. ಮಳೆ ನೀರನ್ನು ಕುಡಿಸಿ. ಎಷ್ಟು ಮಂದಿ ಮಳೆ ನೀರು ಕುಡ್ದಿದ್ದೀರಿ ಇದರೊಳಗೆ? ದಯವಿಟ್ಟು ಕೈ ಎತ್ತಿ. ಓಕೆ, ಮಳೆ ನೀರನ್ನು ಕುಡಿದು ನೋಡಿ. ನಿಮ್ಗೆ ಇಲ್ಲಿ ಗೊತ್ತಾಗೋದಿಲ್ಲ. ತುಂಬ ಹಾರ್ಡ್ ವಾಟರ್ ಇರುವ ಏರಿಯಾದಲ್ಲಿ ಹೋಗಿ ನೀವು ಮಳೆ ನೀರನ್ನು ಕುಡಿದು ಬಿಟ್ರೆ, ನನ್ನ ಸ್ನೇಹಿತರೊಬ್ಬರು ಇದ್ದಾರೆ ಮೈಸೂರಿನಲ್ಲಿ, ಅವರು 5 ಟ್ಯಾಂಕ್ ಇಟ್ಕೊಂಡಿದ್ದಾರೆ ಸಣ್ಣ ಮನೆಯಲ್ಲಿ. ಅದು ಒಂದು ತಲೆಗೆ ಸ್ನಾನ ಮಾಡಲಿಕ್ಕೆ ಮಾತ್ರ ಒಂದು ನೀರಿನ ಟ್ಯಾಂಕ್. ಯಾಕಂದರೆ ತಲೆಯನ್ನು ಕೂಡ ಹಾರ್ಡ್ ವಾಟರ್ನಲ್ಲಿ ನೀವು ಒಮ್ಮೆ ಮಾಡಿದರೆ ಗೊತ್ತಾಗತ್ತೆ ನಿಮಗೆ. ಸ್ಟೀಲ್ ಪಾತ್ರೆ ಒಂದು ಕುದಿಸಿ ಅದರಲ್ಲಿ ನೀರು ಕುದಿಸಿದರೆ ಕೆಳಗಡೆ ಸೆಡಿಮೆಂಟ್ ನಿಲ್ತದೆ, ಅಂಥ ಸಂದರ್ಭ ಇರ್ತದೆ. ಮಳೆ ನೀರು ಶ್ರೇಷ್ಠವಾದದನ್ನು ಕುಡಿಯೋದಕ್ಕೆ ಯಾವ ಅಂಜಿಕೆನೂ ಬೇಡ. ಮಳೆ ನೀರನ್ನು ಕುಡಿಸಿ. ಇಷ್ಟು ಕೆಲಸವನ್ನು ದಯವಿಟ್ಟು ನೀವು ಮಾಡಬೇಕು ಅಂತ ವಿನಂತಿ ಮಾಡ್ತಾ ನಾನು ನೇರವಾಗಿ ನನ್ನ ಸೆಷನ್ಗೆ ಬರ್ತೇನೆ. ಸಮಯ ಕಡಿಮೆ ಇದೆ. ನಾನು ಯಾವಾಗಲೂ ನನ್ನ ಸೆಷನನ್ನು ಶುರು ಮಾಡೋದು ಪ್ರಶ್ನೆಗಳಿಂದ. ಸ್ನೇಹಿತರೆ, ವಿದ್ಯಾರ್ಥಿಗಳಿದ್ದೀರಾ? ಮೊದಲೇ ಒಂದು ಪ್ರಶ್ನೆ ಕೇಳ್ತೇನೆ, ಯೋಚನೆ ಮಾಡಿ. ನಿಮಗೆ ಕ್ಲೂ ಕೂಡ ಕೊಡ್ತೀನಿ. ಈ ಹಾಲ್ನ ಒಳಗಡೆ, ವೀರೇಂದ್ರ ಹೆಗಡೆ ಸಭಾಭವನದ ಒಳಗಡೆ 5 ಜನರ ಒಂದು ಕುಟುಂಬ, 4 ತಪ್ಪಿದ್ರೆ 5 ಜನರ ಒಂದು ಅಣು ಕುಟುಂಬ ವಾಸ ಮಾಡ್ತಾ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಒಂದು ಕುಟುಂಬ ಅತ್ಯಂತ ಕಟ್ಟೆಚ್ಚರದಿಂದ ನೀರು ಬಳಸ್ತಾ ಇದ್ದರೆ ಅವರ ಮನೆ ಬಳಕೆಗೆ 2 ಲಕ್ಷ ಲೀಟರ್ ನೀರಿದ್ರೆ ಸಾಕು. ಫಾರ್ ಎನ್ ಆಟಮ್ ಫ್ಯಾಮಿಲಿ 2 lakh ಲೀಟರ್ಸ್ ಆಫ್ ವಾಟರ್ ಇಸ್ ಸಫೈಸ್ ಫಾರ್ 1 year. ಅವರು ಬಹಳ ಕಟ್ಟೆಚ್ಚರ, ಅಂಥವ್ರ ಜನ ಸಿಕ್ಕೋದು ಕಷ್ಟ ಇದೆ. ಈಗ ನನ್ನ ಹತ್ರ ಪ್ರಶ್ನೆ ಏನಿದೆ ನಿಮಗೆ ಅಂತ ಹೇಳಿದರೆ, ನೀವೆಲ್ಲರೂ ಯೋಚನೆ ಮಾಡಬೇಕಾಗತ್ತೆ. ಈಗ ಹಾಲನ್ನೊಮ್ಮೆ ಕುತ್ತಿಗೆಯಲ್ಲಿ 360 ಡಿಗ್ರಿ ನೋಡಿ. ಈ ನಾವು ಕೂತ್ಕೊಂಡಿರೋ ಇಷ್ಟು ಜಾಗ, ಇದರ ಛಾವಣಿ ಮೇಲೆ ಬೀಳುವ ನೀರು, ಮಳೆ ನೀರು, ಈ ವರ್ಷದ ಮಳೆ ಅಂತಲ್ಲ, ಸರಾಸರಿ ಮಳೆ, ಇಲ್ಲಿ ಒಳಗಡೆ ಇರುವಂಥ ಒಂದು ಕುಟುಂಬಕ್ಕೆ ಕೌಟುಂಬಿಕ ಬಳಕೆಗೆ, ಡೊಮೆಸ್ಟಿಕ್ ಯೂಸಿಗೆ ಎಷ್ಟು ದಿನಗಳಿಗೆ ಅಥವಾ ಎಷ್ಟು ವಾರಕ್ಕೆ ಅಥವಾ ಎಷ್ಟು ವರ್ಷಗಳಿಗೆ ಸಾಕು? ನನ್ನ ಪ್ರಶ್ನೆ ಅರ್ಥ ಆಗ್ತದ? ಕಾಸರಗೋಡಿನವರ ಕನ್ನಡ ಅರ್ಥ ಆಗತ್ತಮ್ಮ? ಹಾಗಿದ್ರೆ ನೀವು ಉತ್ತರ ಕೊಡಬೇಕಾಗತ್ತೆ. ಈಗ ಗೊತ್ತಿಲ್ಲದಿದ್ರೆ ಇನ್ನೊಂದು ಆಪ್ಷನ್ ಇದೆ, ಅಂದಾಜಿ ಗುಂಡು ಹೊಡೀರಿ ಅಂತ, ಅದು ನಡೆಯುತ್ತೆ. ಆದರೆ ಒಂದು ಖಚಿತವಾದ ಉತ್ತರ ಕೊಡಿ. ನನ್ನ ಪ್ರಶ್ನೆ ಅರ್ಥ ಆಗಿದೆಯಾ? ವಿದ್ಯಾರ್ಥಿಗಳ ಹತ್ರ ಮಾತ್ರ ಅಲ್ಲ, ಪ್ರಾಧ್ಯಾಪಕರು ಕೂಡ ಉತ್ತರ ಕೊಡಬಹುದು. ಈ ಹಾಲಿನ ಛಾವಣಿ ಮೇಲೆ 1 ವರ್ಷದಲ್ಲಿ ಸುರಿಯುವ ಮಳೆ ನೀರು ಇಲ್ಲಿ ಒಳಗಡೆ ವಾಸ ಮಾಡುವ 5 ಜನರ ಕುಟುಂಬಕ್ಕೆ ಎಷ್ಟು ದಿನಗಳಿಗೆ ಸಾಕು? ಮನೆ ಬಳಕೆಗೆ, ಹಟ್ಟಿ ತೋಟ ಯಾವುದೂ ಇಲ್ಲ. ಎಸ್ ಪ್ಲೀಸ್. ನೀವು ಹೇಳದಿದ್ರೆ ನಾನು ಮುಂದೆ ಹೋಗೋದಿಲ್ಲ. ಮಧ್ಯಾಹ್ನ ಊಟ ತಡವೇ. ಎದ್ದು ನಿಂತು ಹೇಳ್ಬೇಡಿ, ಯಾರೂ ಆಗತ್ತೆ. $5 months. ಅಣ್ಣ ನಿಮ್ಮ ಹೆಸರು? ಸರಿ,
ಓಕೆ, ಥ್ಯಾಂಕ್ ಯು. 5 ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಬೇರೆ ಯಾವುದಾದ್ರೂ ಅಭಿಪ್ರಾಯ ಇದೆಯಾ? ಅಭಿಪ್ರಾಯ ವ್ಯತ್ಯಾಸ ಇದೆಯಾ? ಅಲ್ಲ ಒಪ್ಕೊಳ್ಳೋಣ. ಸ್ಟೂಡೆಂಟ್ಸ್, ಏನಮ್ಮ ಇದು? ಎದ್ದು ನಿಂತು ಹೇಳಿ, ಗಟ್ಟಿ ಸ್ವರದಲ್ಲಿ ಹೇಳಿ. ತಪ್ಪಿದ್ರೆ ಪರವಾಗಿಲ್ಲ, ನಾವೆಲ್ಲ ತಪ್ಪಿಯೇ ಮುಂದೆ ಬಂದಿದ್ದು. ಎಸ್ ಪ್ಲೀಸ್. 1 ವರ್ಷ ಆಗ್ಬೋದು. ಏನಮ್ಮ ಹೆಸರು? ನಿಶಾ. ವೆರಿ ಗುಡ್, ಐ ಅಪ್ರಿಷಿಯೇಟ್ ದಟ್. ಆಮೇಲೆ ಬೇರೆ 5 ತಿಂಗಳಾಯ್ತು, 1 ವರ್ಷ ಆಯ್ತು, ಬೇರೆ ಏನಾದ್ರು ಇದೆಯಾ? ಎಸ್ ಪ್ಲೀಸ್. ಯೋಚನೆನೇ ಮಾಡಿಲ್ಲ ಅಥವಾ ಕಷ್ಟ ಆಗತ್ತಾ ಇದಕ್ಕೆ ಉತ್ತರ ಕೊಡೋದು? ಇಷ್ಟು ಸರಳ ಉತ್ತರಕ್ಕೆ ಕಷ್ಟ ಕೊಡಿದ್ರೆ ನಾವು ನೀರು ಕುಡ್ದಾಗೆ ನಾಳೆ. ಎಸ್ ಪ್ಲೀಸ್. ಇನ್ನೊಂದು ಉತ್ತರ ಬೇಕು. 6 ತಿಂಗಳು. ಅದ್ಯಾರು? ಗುಹೆಯಿಂದ ಯಾರು? ಎದ್ದು ನಿಂತ್ಕೊಳ್ಳಿಮ್ಮ. ನೀವಾ? ಎಷ್ಟು ತಿಂಗಳು? 6. ನೀವು ಹಿಂದಿನವರು ಮತ್ತು ನೀವು ಒಂದೇ ಆಯ್ತು. ಓಕೆ, ನೋಡಿ, ನೀವು ಇನ್ನು ಮುಂದೆ ಯಾರೋ ಪ್ರಶ್ನೆ ಕೇಳಿದ್ರೆ ಖಚಿತವಾದ ಉತ್ತರ ಕೊಡುವ ಸ್ಥಿತಿಯಲ್ಲಿರಬೇಕು. ನಾವೆಲ್ಲರೂ ಸೇರಿ ಲೆಕ್ಕ ಮಾಡೋಣ. ಈ ಲೆಕ್ಕ ಪೆನ್ನುಕ್ಕಾಗದೆ ಇರುವ ವಿದ್ಯಾರ್ಥಿಗಳು ಪೆನ್ನುಕ್ಕಾಗದೆ ಇದೆಯಾ ಗೊತ್ತಿಲ್ಲ ನನಗೆ, ಬರ್ಕೋಬಹುದು. ಬಹಳ ಸರಳ ಇದೆ. ಇಲ್ಲಿ ಬೀಳೋ 1 ಮಿಲಿಮೀಟರ್ ಮಳೆ ಬಿದ್ದರೆ, ಬೀಳೋ ಮಳೆಯಲ್ಲಿ 1 ಮಿಲಿಮೀಟರ್ ಮಳೆ ಬಿದ್ದರೆ 1 ಚದರ ಮೀಟರ್ ಮೇಲೆ 1 ಲೀಟರ್ ನೀರು ಸಂಗ್ರಹ ಆಗುತ್ತೆ. ವೆರಿ ಸಿಂಪಲ್. ಎ ಮಿಲಿಮೀಟರ್ ಆಫ್ ರೈನ್ ಫಾಲಿಂಗ್ ಆನ್ 1 ಸ್ಕ್ವೇರ್ ಮೀಟರ್ ಮೇಕ್ಸ್ 1 ಲೀಟರ್. ಬಹಳ ಸುಲಭ ಇದೆ, ದಯವಿಟ್ಟು ಬರ್ಕೊಳ್ಳಿ. 1 ಚದರ ಮೀಟರ್, 1 ಮೀಟರ್ ಉದ್ದ, 1 ಮೀಟರ್ ಅಗಲ ಇರೋ ಜಾಗದ ಮೇಲೆ 1 ಮಿಲಿಮೀಟರ್ ಮಳೆ ಬಿದ್ದರೆ ಅದನ್ನು ನೀವು ಸಂಗ್ರಹ ಮಾಡಿದರೆ 1 ಲೀಟರ್ ಆಗತ್ತೆ. ಇಲ್ಲಿನ ಮಳೆ ಪ್ರಮಾಣ ಗೊತ್ತಾ ಯಾರಿಗಾದ್ರೂ? ಎಸ್ ಸರ್, 3900. ನಾವು ಬೇಕಿದ್ರೆ ಒಂದು 3500 ಹಿಡ್ಕೊಳ್ಳೋಣ. ಈ ವರ್ಷದ ಲೆಕ್ಕ ಹಾಕೋದು ಬೇಡ. ಸರ್ ಹೇಳಿದ್ದು ಬಹಳ ಕರೆಕ್ಟ್ ಇದೆ. 3500 ಮಿಲಿಮೀಟರ್ ಮಳೆ ಇದೆ ಕರ್ನಾಟಕದಲ್ಲಿ. ಅತ್ಯಂತ ಗರಿಷ್ಠ ಮಳೆ ಇರುವ ಊರು ಅಂತ ಹೇಳ್ಬೋದು. ಆದರೆ ನೀಲಕುಂದ ಎಲ್ಲ ಇನ್ನೂ ಜಾಸ್ತಿ ಇದೆ, ಬಿಟ್ಬಿಡೋಣ. ನಮ್ಮ ಕಾಸರಗೋಡು, ದಕ್ಷಿಣ ಕನ್ನಡದ ಒಂದೇ ಥರ. ಅಂದರೆ ಇಲ್ಲಿ ಬೀಳುವ ಪ್ರತಿ 1 ಚದರ ಮೀಟರ್ ಜಾಗದ ಮೇಲೆ 3500 ಲೀಟರ್ ನೀರು ಸಿಗತ್ತೆ. ಈಗ ನಿಮ್ಗೆ ಉಳಿದಿರೋ ಲೆಕ್ಕ ಬಹಳ ಸುಲಭ ಇದೆ. ಈ ಹಾಲೋ ಅಗಲ ಎಷ್ಟಾಗ್ಬೋದು ಮೀಟರ್ಗಳಲ್ಲಿ ಹೇಳಿ ಯಾರಾದರೂ? ಮೀಟರ್ಗಳಲ್ಲಿ ಅಗಲ ಎಷ್ಟಾಗ್ಬೋದು ಹಾಲು? ಸರ್ 24/8 ವಾಟರ್ ನೋಡಿ ಅವ್ರ ಹತ್ರ 24 ಇದುವಾ ಸರ್? ನೋ, ಎಲ್ಲೋ ತಪ್ಪಿದೆ. ಇದುವಾ? ಇದು 6 ಮೀಟ್ರಾ? ಓಕೆ, 1 2 3 24. ಓಕೆ, ಇದು 8ಆ? ಓಕೆ ಫೈನ್. 24 × 8 ಎಷ್ಟಾಗತ್ತೆ ನೋಡಿ. ನಾನು ಲೆಕ್ಕದಲ್ಲಿ ಬಹಳ ಮೋಸ ಮೊದಲೇ, ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಎಷ್ಟು ಚದರ ಮೀಟರ್ ಆಯಿತು? ಒಂದು ಹತ್ರ 200 ಅಲ್ವಾ? 200 ಗುಣಿಸು 3500. ಸರಿ ಲೆಕ್ಕ ಆದ್ಮೇಲೆ ಉತ್ತರ ಹೇಳಿ. 0 ಕೊಟ್ಟದ್ದು ನಾವೇ, 0ಯಲ್ಲಿ ಸೋಲೋದು ನಾವೇ ಭಾರತೀಯರು. ಕೊನೆಗೆ ಶೂನ್ಯ ಸಂಪಾದನೆ. 7 lakhs, 7 ಲಕ್ಷ ಲೀಟರ್ ನೀರಾಗತ್ತಂತೆ. ಅಂದರೆ ಹಾಯಾಗಿ ಒಂದು ಕುಟುಂಬಕ್ಕೆ 3 ವರ್ಷಕ್ಕೆ ಬೇಕಾದ ನೀರು ಇದರ ಛಾವಣಿಯಲ್ಲಿ ಇದೆ. ನಿಮ್ಮ ಮನೆ ಎಷ್ಟು ದೊಡ್ಡ ಇದೆ ನೋಡಿ. ನಾನು ಯಾವ ಲೆಕ್ಕಾಚಾರನೂ ಬೇಡ. ದಕ್ಷಿಣ ಕನ್ನಡ ಕಾಸರಗೋಡು ಕಡೆ ಬಡವರಲ್ಲಿ ಬಡವರು ಅಂತ ನೀವು ಯಾರನ್ನ ಗುರುತಿಸ್ತೀರಿ, ಅವ್ರದ್ದೊಂದು ಅಣು ಕುಟುಂಬ ಆಗಿದ್ರೆ, ಅವರು ಎಚ್ಚರದಿಂದ ನೀರು ಬಳಸೋದಾದರೆ, ಒಂದಿಷ್ಟು ಪೋಲು ಮಾಡದೆ ಡಾಕ್ಟರ್ ರಾಜೇಂದ್ರ ಸಿಂಗ್ ಹೇಳುವ ಹಾಗೆ ನೀರನ್ನು ತುಪ್ಪದ ಹಾಗೆ ಬಳಸೋರಾದರೆ, ಅವರ ಮನೆ ಛಾವಣಿ ಮೇಲೆ, ಅವ್ರಿಗೊಂದು ಸ್ವತಂತ್ರ ಮನೆ ಇದ್ದರೆ ಅವರ ಮನೆ ಛಾವಣಿ ಮೇಲೆ ಅವರ ಇಡೀ ಕುಟುಂಬಕ್ಕೆ ಇಡೀ ವರ್ಷಕ್ಕೆ ಬೇಕಾದ್ದಕ್ಕಿಂತ ಹೆಚ್ಚು ನೀರು ಬರೇ ಛಾವಣಿ ಮೇಲೆ ಬೀಳುತ್ತೆ. ಇನ್ನೊಂದು ಹೆಜ್ಜೆ ನೀವು ಮುಂದಕ್ಕೆ ಹೋದರೆ, ಅವರ ಮನೆಯಲ್ಲಿ ಒಂದು ಬಾವಿ ಇದ್ದರೆ ಅವರ ಛಾವಣಿ ನೀರನ್ನು ಅವರು ಬಾವಿಗೆ ತಗೊಂಡು ಹೋಗಿ ಹಾಕಿದರೆ, ಸಾಮಾನ್ಯ ಪರಿಸ್ಥಿತಿಯಲ್ಲಿ ಅಂಡರ್ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ ಅವರ ಬಾವಿ ಬತ್ತಬೇಕಾಗಿಲ್ಲ. ದಕ್ಷಿಣ ಕನ್ನಡದವರಿಗೆ ಬಾವಿಯಲ್ಲಿ ನೀರು ಇಟ್ಕೊಳ್ಳಿಕ್ಕಾಗದೇ ಹೋದರೆ ದೇಶದ ಯಾವ ಬಾವಿಗಳಲ್ಲೂ ನೀರಿರಲಿಕ್ಕಿಲ್ಲ. ದಯವಿಟ್ಟು ನಂಬಿ. ಬಾವಿಗಳಿಗೆ 5000 ವರ್ಷಗಳ ಇತಿಹಾಸ ಇದೆ. ನಿಮ್ಮ ಬೋರ್ವೆಲ್ಗೆ ಕೇವಲ 75 ವರ್ಷ. ಬೋರ್ವೆಲ್ ರೀಚಾರ್ಜ್ ಟಾರ್ಚಿನಾಗೆ ಎಷ್ಟೊತ್ತಿಗೆ ಆಫ್ ಆಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಸ್ನೇಹಿತರು ರೈನ್ ವಾಟರ್ ಕ್ಲಬ್ಬಿನ ವಿಶ್ವನಾಥ್ ಹೇಳ್ತಾರೆ, ಬಾವಿ ನಿಮ್ಮ ಹತ್ರ ಮಾತಾಡ್ತದೆ ಅಂತ. ಅದು ಇವರ ಭಾಷೆ, ಸಾಹಿತ್ಯದ್ದು.
ಮಾತಾಡ್ದು ಅಂತ ಹೇಳಿದ್ರೆ ಬಾವಿಯಲ್ಲಿ ಬಗ್ಗಿ ನೋಡಿದ್ರೆ ಅದು ಹೇಳ್ತಾರೆ, ಅಣ್ಣ ನೀರು ಕಲೆಂಕ ಆತಂಡು ಓಳೊಂದು ಪೊತ್ತು ತೂಲೆ ಅಂತ ಹೇಳ್ತದೆ. ಆಮೇಲೆ ಹೇಳ್ತದೆ ಮೇ ತಿಂಗಳಲ್ಲಿ ಯಾನಣ ಒಂಜಿ ತಿಂಗಳು ಕೊರುವೆ ಆತೆ ಅಂತ ಹೇಳ್ತದೆ. ನಿಮ್ಮ ಹತ್ರ ಬಾವಿ ಮಾತಾಡ್ತದೆ, ಏನು ಮಾಡಬೇಕು ನೀವು ಹೋಗಿ ಬಗ್ಗಿ ನೋಡಬೇಕು. ಮಕ್ಕಳು ಬಗ್ಲಿಕ್ಕೆ ಹೋಗಬೇಡಿ, ಮತ್ತೆ ನನಗೆ ಕಿವಿ ಹಿಡ್ದಾರೆ ಅವರು. ಆದರೆ ಬೋರ್ವೆಲ್ ನೋಡಿ, ಬೋರ್ವೆಲ್ಲಲ್ಲಿ ಬಗ್ಗೆ ನೋಡ್ಲಿಕ್ಕೂ ಆಗೋದಿಲ್ಲ. ಬೋರ್ವೆಲ್ ಎರಡೇ ಮಾತಾಡೋದಂತೆ. ಏನು ಗೊತ್ತಾ ನಿಮಗೆ ಬೋರ್ವೆಲ್ ಮಾತಾಡೋದು? ಎರಡು. ಒಂದು ನಟ ನೀರು ತಿಕ್ಕೊಂಡು ನೀರು ಪೋಂಡು ಮುಗಿದೋಯ್ತು ಅಲ್ಲಿಗೆ. ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬಾವಿಗಳು ನಮ್ಮ ದೊಡ್ಡ ಸಂಪತ್ತು. ಬಾವಿಗಳ ಮುಖಾಂತರ ನಾವು ನೀರ ಸುಸ್ಥಿರತೆಯನ್ನು ತರಲಿಕ್ಕೆ ಸಾಧ್ಯ ಇದೆ. ತೆರೆದ ಬಾವಿಗಳ ಕಾಲ ಆಗಿ ಹೋಯ್ತು ಅಂತ ಯಾರಾದ್ರೂ ಹೇಳಿದ್ರೆ ಅದನ್ನು ನಂಬಬೇಡಿ. ಬಾವಿಗಳು ಇದ್ರೂ ಒಂದು ದೊಡ್ಡ ಆಸ್ತಿ, ಬಾವಿಗಳು ಬತ್ತಿ ಹೋದ್ರೂ ಒಂದು ಆಸ್ತಿ, ಆನೆ ಸತ್ರೂ ಒಂದು ಸಂಪತ್ತು ಅಂತ ಹೇಳ್ತಾರೆ. ಹಾಗೆ ಬಾವಿಗಳನ್ನ ಬಳಕೆ ಮಾಡಿಕೊಂಡು ಸುತ್ತಮುತ್ತಲಿನ ಜಾಗವನ್ನು ನೀರು ಜಾಸ್ತಿ ಮಾಡಬಹುದಾಗಿತ್ತು. ಆಗ ಹೇಳಿದ ಉದಾಹರಣೆ ತಗೊಂಡ್ರೆ, ನೇತ್ರಾವತಿಯನ್ನು ಆಶ್ರಯಿಸುವ ಬದಲು ಇಲ್ಲಿನ ಮಳೆ ನೀರು ಹಿಡಿದು ಬಿಟ್ಟು ಇಲ್ಲೊಂದಷ್ಟು ರೀಚಾರ್ಜ್ ವೆಲ್ ಅಂದರೆ ಇದು ಮರುಪೂರ್ಣದ ಕೊಳವೆ ಬಾವಿಗಳನ್ನು ಮಾಡಿದರೆ ಮಂಗಳ ಗಂಗೋತ್ರಿ ಜಲ ಸಮೃದ್ಧಿ ಆಗ್ತಾ ಇದ್ದು ಸುತ್ತಮುತ್ತಲಿನ ಕೃಷಿಕರೆಲ್ಲ ಬಂದು ನಿಮಗೆ ಹಣ್ಣು ಹಂಪಲು ಕೊಟ್ಟು ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದು. ದರ್ ಇಸ್ ಸೋಷಿಯಲ್ ಜಸ್ಟಿಸ್ ಇನ್ ರೀಚಾರ್ಜಿಂಗ್. ಇಲ್ಲಿ ರೀಚಾರ್ಜ್ ಮಾಡಿದರೆ ಸುತ್ತಮುತ್ತಲಿನವರಿಗೆಲ್ಲ ಪ್ರಯೋಜನ ಮಾತ್ರ ಅಲ್ಲ, ಅವರು ಕೂಡ ಈ ಪಾಠವನ್ನು ನಾವು ಹಬ್ಬಿಸಬಹುದಾಗಿತ್ತು. ಇರಲಿ ಬಿಡಿ, ಆಗಿ ಹೋಗಿದೆ. ಇನ್ನು ನಮಗೆ ಶಾಕ್ ಬಾರದ ಹಾಗೆ ಅಕಸ್ಮಾತ್ ನೇತ್ರಾವತಿ ಕೈ ಕೊಟ್ಟರೆ ಕೂಡ ನಾವು ಪರಾವಲಂಬಿ ಆಗದ ಹಾಗಿರುವ ವ್ಯವಸ್ಥೆಯನ್ನು ಬೆಳೆಸ್ಕೊಳ್ಳೋಣ. ಅದಕ್ಕೊಂದು ದೊಡ್ಡ ಮಾದರಿಯನ್ನು ಇಲ್ಲಿ ಸೃಷ್ಟಿಸಿದ್ದೀರಿ. ಈ ಮಾದರಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಹಬ್ಬಲಿ ಅಂತ ಹೇಳ್ಕೊಂಡು ನಾನು ಶುರು ಮಾಡ್ತೀನಿ. ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು, ಮಳೆ ಕೊಯ್ಲೆಲ್ಲ ಬರೋದು ಆಮೇಲೆ ನಮ್ಮ ನೀರಿನ ನಿತ್ಯದ ಬಳಕೆಯಲ್ಲಿ ನಾವು ಕಟ್ಟೆಚ್ಚರ ಬಳಸಬೇಕಾಗಿದೆ. 100 ಲೀಟರ್ ನೀರಿದ್ದರೆ ಹಾಯಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಎಲ್ಲ ಕೆಲಸಗಳಿಗೆ ಕೂಡ. ನಾವು ನಮ್ಮ ಮನೆಗಳಲ್ಲಿ ಅತ್ಯಂತ ಹೆಚ್ಚು ನೀರು ಬಳಕೆ ಮಾಡೋದು ಎಲ್ಲಿ ಅಂತ ಯಾರಿಗಾದ್ರೂ ಗೊತ್ತಾ? ಯಾವ ಕೆಲಸಕ್ಕೆ ಹೆಚ್ಚು ನೀರು ಬಳಕೆ ಮಾಡ್ತೀವಿ ದಿನದಲ್ಲಿ? ಸರ್ ಅಲ್ಲ ಸರ್, ಸ್ನಾನದ ಕೋಣೆ ಹತ್ರ ಇನ್ನೊಂದು ಸಣ್ಣ ಕೋಣೆ ಇದೆ, ಅದರ ಹೆಸರು ನನ್ನ ಬಾಯಲ್ಲಿ ಈಗ ಹೇಳಿಸಬೇಡಿ, ಎಲ್ಲರಿಗೂ ಇಷ್ಟ ಆಗ್ಲಿಕ್ಕಿಲ್ಲ. ಅಲ್ಲಿ ನಾವು 200 ಮಿಲಿಲೀಟರ್ ಮೂತ್ರ ಮಾಡಿ ನೀರೆಷ್ಟು ಬಿಡೋರು, ಪಚ್ಕ ಅಂತ ಬಿಟ್ಟು ಬರಲಿಕ್ಕೆ ಆಗ ಲೆಕ್ಕ ಬರೋದಿಲ್ಲ ನಮಗೆ ಫ್ಲಶ್ ಮಾಡೋದು. ಹಿಂದೆ ಒಂದು ಸಂಡಾಸ ಇತ್ತು, ಧನಂಜಯ ಅವರಿಗೆ ಗೊತ್ತಿರ್ಬೋದು. ಹೀಗೆ ಕಬ್ಬಿಣದ ಸಂಕೋಲೆ ಜಗ್ಬೇಕಾಗಿತ್ತು, ಒಳ್ಳೆ ಪೈಲ್ವಾನ್ ಇರಬೇಕು ಅದಕ್ಕೆ. 30 ಲೀಟ್ರು. ಈಗ ಎಷ್ಟು ಹೋಗುತ್ತೆ? 12 ಲೀಟ್ರು. ಅದರಲ್ಲೂ ಕೂಡ 2 ಬಟನ್ ಇರೋದು ಇದೆಯಲ್ಲ, ಅದು ಕಡಿಮೆ ಮಾಡಿಕೊಡ್ಲಿಕ್ಕೆ ಒಂದು ಅವಕಾಶ ಇದೆ. ನಮ್ಮ ನೀರಿನ ಪ್ರಜ್ಞೆ ಅಲ್ಲಿಂದ ಶುರುವಾಗಬೇಕಾಗಿದೆ. ಇರಲಿ, ನಾವು ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೋಡಿ, ನಾನು ಬಾವಿಗಳ ಕತೆ ಹೇಳೋದಿಲ್ಲ ನಿಮಗೆ. ನಾನು ದೇಶದ 2 ದೊಡ್ಡ ನದಿ ಪುನರುಜ್ಜೀವನ ಕತೆ ಹೇಳಿ ಬಾವಿಗಳಿಗೆ ಬರ್ತಾ ಇದ್ದೀನಿ. ಎಷ್ಟೋ ಮಂದಿ ಕೇಳ್ತಾರೆ, ಬಾವಿಯಲ್ಲಿ ನೀರು ಬಿಟ್ಟರೆ ಅದು ಹೇಗೆ ತುಂಬಿಕೊಳ್ಳೋದು, ಹೇಗೆ ಅದು ಪುನಃ ಕೆಳಗಡೆ ಹೋಗೋದಿಲ್ವಾ ಅಂತ. ಅಷ್ಟೇನು ದೊಡ್ಡ ಕಷ್ಟ ವಿಜ್ಞಾನ ಅಲ್ಲ. ಮಳೆ ಕೊಯ್ಲು ಒಂದು ವಿಜ್ಞಾನ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇಲ್ಲಿ ಮಳೆ ಕೊಯ್ಲು ಮಾಡುವಂಥ ಅಗತ್ಯ ಇಲ್ಲ ದಕ್ಷಿಣ ಕನ್ನಡದಲ್ಲಿ. ಇಲ್ಲಿ ಮಳೆಗಾಲದಲ್ಲಿ ಬಾವಿ ನೀರೆಲ್ಲ ತುಂಬುತ್ತದೆ ಅಂತ ಹೇಳುವ ಕೆಲವರು ಪ್ರೊಫೆಸರು ನಮ್ಮ ಸುತ್ತಮುತ್ತ ಇದ್ದಾರೆ. ನನ್ನ ಅಭಿಪ್ರಾಯ ವ್ಯತ್ಯಾಸ ಇಲ್ಲ. ಮಳೆಗಾಲದಲ್ಲಿ ಬಾವಿ ತುಂಬುವ ವಿಷಯಕ್ಕಲ್ಲ ನಾವು ಈ ಕೆಲಸ ಮಾಡ್ತಾ ಇರೋದು. ಬೇಸಿಗೆಯಲ್ಲಿ ನಿಮ್ಮ ಬಾವಿಯಲ್ಲಿ ನೀರು ಕಡಿಮೆ ಆಗತ್ತಾ, ಅಲ್ಲಿ ರೋಗ ಲಕ್ಷಣ ಇದೆ, ಅದಕ್ಕೆ ಟ್ರೀಟ್ಮೆಂಟ್ ಆಗಲೇಬೇಕಾಗಿದೆ. ನಾನು ಒಂದು ದೊಡ್ಡ ಸೆಮಿನಾರ್ ಆಯಿತು, ದಕ್ಷಿಣ ಕನ್ನಡದಲ್ಲಿ ಮಳೆ ಕೊಯ್ಲು ಅಗತ್ಯ ಇದೆಯೇ ಅಂತ ಒಂದು ಸೆಮಿನಾರ್ ಆಯಿತು. ಈ ಪ್ರಶ್ನೆಯನ್ನು ನಂತರ ತುಂಬ ಮಂದಿ ಕೇಳ್ತಾರೆ. ನಾನು ಒಂದೇ ಅವರಿಗೆ ಉತ್ತರ ಕೊಡೋದಿಲ್ಲ. ನಾನೊಂದು ಪುನಃ ಒಂದು ಪ್ರಶ್ನೆ ಕೇಳ್ತೀನಿ. ಇನ್ಫೋಸಿಸ್ ಉದ್ಯೋಗಿಗಳು ಉಳಿತಾಯ ಮಾಡುವ ಅಗತ್ಯ ಇದೆಯೇ? ಅವರಿಗೆ ತಿಂಗಳು ಬಂದು ಬೀಳುತ್ತಲ್ಲ ಅಂತ. ಅಷ್ಟೇ, ಸಿಂಪಲ್ ಅದು. ಇರಲಿ ನೋಡಿ, ಇದು ಅಟ್ಟಪ್ಪಾಡಿ, ಅತ್ಯಂತ ದಟ್ಟವಾದ ಕೇರಳದ ಅಟ್ಟಪ್ಪಾಡಿ ಪಾಲಕ್ಕಾಡ್ ಜಿಲ್ಲೆಯಲ್ಲಿದೆ. ಅತ್ಯಂತ ದಟ್ಟವಾದ ಕಾಡುಗಳಿದ್ದ ಊರು. ಎಷ್ಟು ದಟ್ಟವಾದ ಕಾಡು ಅಂತ ನಿಮಗೊಂದು ಕಲ್ಪನೆ ಕೊಡ್ತೀನಿ. ಒಂದು 60-70 ವರ್ಷದ ಹಿಂದೆ ನೀವು ಎಲ್ಲಾದರೂ ಮಧ್ಯಾಹ್ನದ ಈ ಹೊತ್ತಿಗೆ ಅಲ್ಲಿ ಗಾಡಿ ಡ್ರೈವ್ ಮಾಡ್ತಾ ಹೋಗಿದ್ರೆ ಕೆಲವು ಸಾರಿ ನಿಲ್ಲಿಸಬೇಕಾಗ್ತಿತ್ತು, ಯಾಕೆಂದರೆ ಹುಲಿ ಅಡ್ಡ ಬರ್ತಿತ್ತು. ಅಂಥ ಕಾಡಿನಿಂದ ರಾಜಕಾರಣಿಗಳು, ಟಿಂಬರ್ ಲಾಬಿಯವರು ಸೇರ್ಕೊಂಡ್ಬಿಟ್ಟು ಬೋಳಿಸಿದ್ದಕ್ಕೆ ಪ್ರಾಯಶ್ಚಿತ್ತವಾಗಿ ನೋಡಿ ನಿಮಗೆ ಅಲ್ಲೊಂದು ಸಣ್ಣ ಸ್ಟೆಪ್ ಕಾಣುತ್ತೆ. ಇದು ನೆಲ ಜಲ ಸಂರಕ್ಷಣಾ, ಸಾಯಿಲ್ ಆ್ಯಂಡ್ ವಾಟರ್ ಕನ್ಸರ್ವೇಷನ್ ಕೋಟಿಗಟ್ಟಲೆ ಸುರಿದಿದ್ದಾರೆ ಹಣ. ಫಲಿತಾಂಶ ಸಿಕ್ಕಿಲ್ಲ. ಮಾಡಬೇಕಾದನ್ನು ಮಾಡಿದ ಹಾಗೆ ಮಾಡಿಲ್ಲ. ಸರ್ಕಾರದ ಹಣ, ದೇವರ ದುಡ್ಡು, ಜಾತ್ರೆ ಎಲ್ಲ ಮಂದು. ಇರಲಿ ಬಿಡಿ. ನೆಕ್ಸ್ಟ್ ನೋಡಿ ಹೇಗಾಗಿದೆ. ಏನಾಗತ್ತೆ, ಬಿದ್ದ ಮಳೆ ನೀರೆಲ್ಲ ಓಡಲಿಕ್ಕೆ ಶುರುವಾದರೆ ಮೇಲ್ಮಣ್ಣು ಪೂರ್ತಿ ಕೊಚ್ಚಿ ಹೋಗುತ್ತೆ. ಇದರಲ್ಲಿ ಯಾವ ಬೆಳೆಯೂ ಬೆಳೆಯುವಂಗಿಲ್ಲ. ನೆಕ್ಸ್ಟ್ ನೋಡಿ, ಕೊಡುಂಗರ ಪಳ್ಳಂ ನದಿ ಅಲ್ಲಿ ತೆಗೆದಿದ್ದು ಜನವರಿ 1ನೇ ತಾರೀಕಿಗೆ ತೆಗೆದಿದ್ದಾರೆ ಫೋಟೋ. 19 ವರ್ಷ ಹಿಂದೆ. ನಿಮ್ಮ ಯಾವುದೇ ವಾಹನಗಳು, ಆಟೋಮೊಬೈಲ್ಗಳು 2 ಚಕ್ರ 4 ಚಕ್ರದ್ದು ಓಡಿಸ್ಬೋದು. ಇದು ಹೊಳೆಯಲ್ಲಿ ನೀರಿಲ್ಲ ಜನವರಿಯಲ್ಲಿ. ನೆಕ್ಸ್ಟ್ ಅಲ್ಲಿ ಏನಾಯಿತು ಅಂದರೆ
ಒಂದು ಸರ್ಕಾರಿ ಸಂಸ್ಥೆ ಬಂತು, ಅಹಾರ್ಟ್ಸ್, ಅಟ್ಟಪ್ಪಾಡಿ ಹಿಲ್ ಏರಿಯಾ ಡೆವಲಪ್ಮೆಂಟ್ ಸೊಸೈಟಿ. ಅವರಿಗೆ ಕೊಟ್ಟಂಥ ಕೆಲಸ ಏನಂತ ಹೇಳಿದರೆ ಅಲ್ಲಿರುವ ಆದಿವಾಸಿಗಳ ಜೀವನ ಮಟ್ಟ ಸುಧಾರಣೆ. ಸ್ವಾಮಿ, ನೆಲಜಲವೇ ಇಲ್ಲದಲ್ಲಿ ಜೀವನ ಮಟ್ಟ ಎಲ್ಲಿ ಸುಧಾರಣೆ ಮಾಡ್ತೀರಿ ನೀವು? ಬರೇ ಟೈಲರಿಂಗ್ ಕ್ಲಾಸು ಫಿನಾಯಿಲ್ ಮಾಡಿ ಜೀವನ ಮಟ್ಟ ಸುಧಾರಣೆ ಮಾಡಲಿಕ್ಕೆ ಆಗೋದಿಲ್ಲ. ಅನ್ನದ ದಾರಿ ಆಗಬೇಕು, ಆಹಾರದ ದಾರಿ ಆಗಬೇಕು, ಕುಡಿಯೋ ನೀರು ಬೇಕು. ಅದಕ್ಕೆ ನೆಲಜಲ ಸಂರಕ್ಷಣೆ ಅವರು ಒಂದಿಷ್ಟು ಮಂದಿಯನ್ನು ಹೈರ್ ಮಾಡಿಕೊಂಡ್ರು. ನೆಲಜಲ ಸಂರಕ್ಷಣೆ, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಓದಿದವರು ಅವರು ಕೆಲಸ ಶುರು ಮಾಡಿದರು. ಪುಸ್ತಕದಲ್ಲಿ ಬರೆದ ಕೆಲಸಗಳನ್ನೆಲ್ಲ ಒಂದು ಸರ್ಕಾರಿ ಸಂಸ್ಥೆ ಆದರೂ ಕೂಡ ಒಂದಷ್ಟು ಕಾಲ ಅಂಥ ಅವರಿಗೊಂದು ದಿಶಾಬೋಧ, ಒಂದು ಸರಿಯಾದ ಡೈರೆಕ್ಷನ್ ಇದ್ದಿರಲಿಲ್ಲ. ಆದರೆ ಅದು ಸಿಕ್ಕಿದ ಮೇಲೆ ಒಬ್ಬರು ಉನಿಯಾಲ್ ಅಂತ ಒಬ್ಬರು ಬಂದರು, ಫಾರೆಸ್ಟ್ರಿ ಮ್ಯಾನ್. ಅವರು ಬಂದ ಮೇಲೆ ಅದಕ್ಕೊಂದು ಸ್ಪಷ್ಟ ದಿಶೆ ಸಿಕ್ಕಿತು. ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು. ನೆಕ್ಸ್ಟ್ ಲೈಕ್ ಪ್ಲೀಸ್. ಏನಾಯ್ತು ನೋಡಿ, ಕಾಡು ಬೋಳಾದಲ್ಲಿ ನದಿ ಬತ್ತುವಂಥದ್ದು ಆಶ್ಚರ್ಯ ಏನಲ್ಲ. ನಿಮ್ಮ ಮನೆ ಇಡೀ ಕಾಂಪೌಂಡಿಗೆ ನೀವು ಇಂಟರ್ಲಾಕ್ ಹಾಕಿಬಿಟ್ರೆ, ಮುಂದಿನ ವರ್ಷ ಅಥವಾ ಸಿಮೆಂಟ್ ಹಾಸಿಬಿಟ್ರೆ 1-2 ವರ್ಷಗಳಲ್ಲಿ ಬಾವಿ ಬತ್ತೋದು, ನೀರಿನ ಸಮಸ್ಯೆ ಎಲ್ಲ ಶುರುವಾಗಲಿಕ್ಕೆ ಸಾಧ್ಯ ಇದೆ. ಆ ಕಾಡನ್ನು ಎಲ್ಲಿ ಬೋಳು ಜಾಗಗಳಿವೆ ನೀವು ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಅಪ್ಪ ಚಿಕ್ಕವರಾಗಿ ಓಡಾಡ್ತಾ ಇದ್ದಾಗ ಹೇಗಿತ್ತು ಸುತ್ತಮುತ್ತ ಕೇಳಿ. ಅಂಥ ಜಾಗವನ್ನು ಅದಕ್ಕೆ ಹತ್ತಿರವಾದರೂ ತರಲಿಕ್ಕೆ ಸಾಧ್ಯ ಆಗಬೇಕಿದ್ರೆ ಮೊದಲು ನೀವು ಗುಡ್ಡಗಳ ತುದಿಗಳಲ್ಲಿ, ಗುಡ್ಡಗಳ ನೆತ್ತಿಯಲ್ಲಿ ಹಸಿರು ಬೆಳೆಸಬೇಕು, ಹಸಿರು ಕೊಡೆ ಬೆಳೆಸಬೇಕು, ಕ್ಯಾನೋಪಿ ಬರಬೇಕು. ಅದೇನು ಅಂತ ಕಷ್ಟದ ಕೆಲಸ ಅಲ್ಲ. ಇನ್ಫೋಸಿಸ್ನಲ್ಲಿ ನೋಡಿ, ಅಷ್ಟು ದೊಡ್ಡ ಖರ್ಚಿನಲ್ಲಿ ಅವರು ಮಾಡಿದ್ದಾರೆ. ನಾವು ಬೇರೆ ಮಿತವೆಚ್ಚದಲ್ಲೂ ಕೂಡ ಒಂದು ರೀತಿಯಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮಾತ್ರ ಅಲ್ಲ, ಜಂಬಿಟ್ಟಿಗೆ ಮಣ್ಣಿನಲ್ಲಿ ಬರುವ ಕಾಡು ಅದ್ಭುತ, ಹುಲಿ ಸಂಚರಿಸುವ ಕಾಡು ಆಡಬೇಕಾಗಿಲ್ಲ. ಒಂದಷ್ಟು ಕುರುಚಲು ಗಿಡಗಳು, ಅಲ್ಲಿ ನಿಮಗೆ ಕ್ರಿವಿಸಸ್, ಗ್ಯಾಪ್ಸ್ ಇರುತ್ತೆ, ಈ ಥರ ವರ್ಟಿಕಲ್ ಲಂಬವಾದ ಗ್ಯಾಪ್ ಇರುತ್ತೆ, ಸೈಡಿನಲ್ಲಿರುತ್ತೆ. ಅಂಥ ಜಾಗಗಳಲ್ಲೇ ಗಿಡ ಮರಗಳು ಹುಟ್ಟಿ ಬೆಳೆಯುವ ಅವಕಾಶಗಳು ಜಾಸ್ತಿ ಇರುತ್ತೆ. ಇರಲಿ ಬಿಡಿ. ಎಲ್ಲಿ ನೀವು ಪುನಃ ನಿಮ್ಮ ಗುಡ್ಡವನ್ನು ಸಸ್ಯ ಶ್ಯಾಮಲೆ, ಪ್ರಕೃತಿ ಹಲವು ವರಗಳನ್ನು ಕೊಡ್ತದೆ. ಅದರಲ್ಲಿ ಒಂದು ನೆಲ ಜಲದ ಸುಧಾರಣೆ, ನಿಮ್ಮ ನದಿಯಲ್ಲಿ ಪುನಃ ನೀರು ವರವಾಗಿ ಸಿಕ್ಕುವಂಥದ್ದು. ಅದೇ ಆಯಿತು ಅಟ್ಟಪ್ಪಾಡಿಯಲ್ಲಿ. ಯಾವಾಗ ಅವರು ಓಡುವ ನೀರನ್ನು ತಡೆಯುವ ಕೆಲಸ ಮಾಡಿದ್ರು, ಜಲಮಟ್ಟ ಮೇಲಕ್ಕೆ ಬರಲಿಕ್ಕೆ ಶುರುವಾಯಿತು. ಒಳ್ಳಿ ಅಂತ ಒಬ್ಬಳು ಹೆಣ್ಮಗಳಿಗೆ 1 ಕಿಲೋಮೀಟರ್ ಹೋಗಿ ನೀರು ತರ್ತಾ ಇಳುವಳಿಗೆ ಅಲ್ಲೇ ಒಂದು ಫೌಂಡೇಶನ್ ತೆಗಿಲಿಕ್ಕೆ ಯಾವುದೋ ಬಿಲ್ಡಿಂಗಿಗೆ ತೆಗೆದಂಥ ಜಾಗದಲ್ಲಿ ನೀರು ಸಿಕ್ಕಲಿಕ್ಕೆ ಶುರುವಾಯಿತು ನೋಡಿ. ನೆಕ್ಸ್ಟ್ ಲೈಫ್ ಪ್ಲೀಸ್. ಚಕ್ರ ಬದಲಾಗಲಿಕ್ಕೆ ಶುರುವಾಯಿತು. ಅವನತಿಯಿಂದ ಪ್ರಗತಿಯ ಕಡೆ ತಿರುಗಲಿಕ್ಕೆ ಶುರುವಾಯಿತು. ನೋಡಿ, ಆ ಹುಡುಗ ತೋರಿಸ್ತಾ ಇದ್ದಾನೆ, ನಿಮ್ಮ ಎಲ್ಲರಿಗೂ ಕಣ್ಣಿಗೆ ಕಾಣೋದು ಕಷ್ಟ ಇದೆ, ಅಲ್ಲೊಂದು ಗೀಜಗನ ಗೂಡಿದೆ. ದೆರ್ ಆರ್ ಸರ್ಟನ್ ಇಂಡಿಕೇಟರ್ಸ್. ಸುಧಾರಣೆ ಆಗ್ತಾ ಇರುವಾಗ ಒಂದು ಪ್ರಕೃತಿಯ ಸುಧಾರಣೆ ಆಗುವಾಗ ಮತ್ತು ಅವನತಿ ಆಗುವಾಗ ಅಲ್ಲಿ ಇಂಡಿಕೇಟರ್ಸ್ ಇರ್ತದೆ. ಒಂದಷ್ಟು ನಮ್ಮ ಅಕಾಡೆಮಿಕಲಿ ಮಾಡಿರ್ತಾರೆ. ನಾನು ಬರುವಾಗ ಇನ್ಫೋಸಿಸ್ ಕಾಂಪೌಂಡ್ನಲ್ಲಿ ನೋಡಿದರೆ ನಾವು ಈ ಭಾಗದಲ್ಲಿ ಉಪ್ಪಳಿಕೆ ಅಂತ ಕರಿತೀವಿ. ಉಪ್ಪಳಿಕೆ ಮರಗಳು ಸಾಕಷ್ಟಿವೆ. ಈ ಉಪ್ಪಳಿಕೆಗೆ ಉತ್ತರ ಕನ್ನಡದಲ್ಲಿ ಒಂದು ಒಳ್ಳೆ ಹೆಸರಿದೆ, ಗುರಾಣಿ ಅಂತ. ಅದ್ಭುತವಾದ ಹೆಸರು ಅದು, ಗುರಾಣಿ. ಗುರಾಣಿ ಅಂತಲೇ ನೋಡಿ, ಚಂದಮಾಮದ ಕಥೆಗಳನ್ನು ಓದಿ. ಗುರಾಣಿ ಯುದ್ಧಕ್ಕೆ ಖಡ್ಗದ ಪೆಟ್ಟು ಬೀಳದ ಹಾಗೆ ತಪ್ಪಿಸುವ ಒಂದು ಆಯುಧ ಅದು. ಎಲ್ಲಿ ನಮ್ಮ ಪೂರ್ತಿ ಒಳ್ಳೆಯ ಕಾಡು ನಶಿಸಿ ಹೋಗ್ತದ ಅಲ್ಲಿ ಗುರಾಣಿ ಗಿಡಗಳು, ಉಪ್ಪಳಿಕೆ ಗಿಡಗಳು ಬೆಳೀತವೆ. ನೋಡಿ ನೀವು, ಅದು ಬೀಜ ಹಾಕಿ ನೆಲೆಸಿದ ಹಾಗೆ ನಡ್ತು ಬಿಡ್ತವೆ. ಆ ಒಂದು ಶಕ್ತಿ ಅದಕ್ಕಿದೆ. ಹಾಗೆ ಇಲ್ಲಿ ಏನಾಯಿತು, ಇಲ್ಲಿ ಅವನತಿ ಆಗಿತ್ತು. ಹಕ್ಕಿಗಳು ಕೂಡ ಇರಲಿಲ್ಲ, ಗೂಡು ಕಟ್ಟೋದಿರಲಿಲ್ಲ. ಈಗ ಏನಾಗಿದೆ, ಅವರು ಜಲಮಟ್ಟ ಮೇಲಕ್ಕೆ ಬಂದ ಹಾಗೆ ಕೊಡುಂಗರಪಳ್ಳಂ ನದಿಯ ಶಾಖೆಗಳು, ಟ್ರಿಬ್ಯೂಟರೀಸ್, ಅದರಲ್ಲಿ ಮೆಲ್ಲನೆ ನೀರು ಹರಿಲಿಕ್ಕೆ ಶುರುವಾಯಿತು. ನಮಗಿಂತ ಮೊದಲು ಪಕ್ಷಿಗಳು ಅದನ್ನು ಗೇಜ್ ಮಾಡಿದವು, ಗೂಡು ಕಟ್ಟಿದವು. ಅವುಗಳಿಗೆ ಗೊತ್ತಿದೆ ಏನಂತ ಹೇಳಿದ್ರೆ ಇಲ್ಲಿ ವರ್ಷ ಇಡೀ ನೀರು ಸಿಗುತ್ತೆ ಅಂತ ಹೇಳುವಂಥದ್ದು ಅವುಗಳಿಗೆ. ನೀವು ನೋಡಿ, ಭೂಕಂಪ ಆಗುವಾಗ ಆನೆಗಳು ಮೊದಲೇ ಓಡಿವೆ, ನಮಗೆ ಗೊತ್ತಾಗಲಿಲ್ಲ, ನಾಯಿ ಗೋಳಿ ಇಡ್ತಿತ್ತು, ಇದೆಲ್ಲ ಕತೆ ಬರ್ತದೆ. ಯಾಕಂದರೆ ಅವರಿಗೆ ನಮಗಿಂತ ಹೆಚ್ಚು ಸೆನ್ಸ್ ಇದೆ. ದರ್ ಇಸ್ ಎ ಸ್ಪೆಷಲ್ ಸೆನ್ಸ್ ಫಾರ್ ದೆಮ್. ಅದು ಕೂಡ ಅದೇ ಥರ. ನೆಕ್ಸ್ಟ್ ಲೈಫ್ ಪ್ಲೀಸ್. ಸಾಮಾನ್ಯ 1999 ಕಾಲದಲ್ಲಿ ಸೀರಿಯಸ್ ಆಗಿ ಅಲ್ಲಿ ಕೆಲಸ ಶುರುವಾಗಿದೆ. ನೆಲಜಲ ಸಂರಕ್ಷಣೆಯದ್ದು 2006 ಹೊತ್ತಿಗೆ ಕೊಡುಂಗರಪಳ್ಳಂ 27 ಕಿಲೋಮೀಟರ್ ಉದ್ದದ ನದಿ ಹರಿಲಿಕ್ಕೆ ಶುರುವಾಯಿತು. ನದಿಯ ಒಂದು ಭಾಗ ಅದು ಹರಿಲಿಕ್ಕೆ ಶುರುವಾಯಿತು. ದೊಡ್ಡ ಬದಲಾವಣೆ ಆಯಿತು. ನದಿಯ ಯಾವುದೆಲ್ಲ ಶಾಖೆಗಳಿವೆ, ಆ ಶಾಖೆಗಳಿಗೆ ಎಲ್ಲಿಂದ ಆ ಜಲಾನಯನ ಪ್ರದೇಶ ಎಲ್ಲಿದೆ ಅಲ್ಲೆಲ್ಲ ಮಳೆ ನೀರು ಓಡದ ಹಾಗಿರುವ ಕೆಲಸ ಮಾಡಿಕೊಟ್ಟು ಸ್ವಲ್ಪ ಗಿಡ ಮರಗಳನ್ನು ಬೆಳೆಸಿಬಿಟ್ರೆ ಶಾಖೆಗಳಲ್ಲಿ ನೀರು ಹರಿಲಿಕ್ಕೆ ಶುರುವಾಗ್ತದೆ. ಶಾಖೆಯಲ್ಲಿ ನೀರು ಹರಿದ ಮೇಲೆ ನದಿ ಹೇಗೆ ಸುಮ್ಮನೆ ಕೂತ್ಕೊಳ್ತದೆ, ಅದು ಕೂಡ ಹರಿಲೇಬೇಕು. ನೆಕ್ಸ್ಟ್ ನೋಡಿ ಏನು ಬದಲಾವಣೆ ಬರುತ್ತು. ಅಲ್ಲಿನ ಉತ್ಪಾದನೆ ಶುರುವಾಯಿತು, ಬೆಳೆಗಳು ಶುರುವಾದವು. ಹಾಲು ಸೊಸೈಟಿ, ಹಾಲು ಉತ್ಪಾದನೆ ಜಾಸ್ತಿ ಆಯಿತು. ಯಾವುದೇ ಊರಿನಲ್ಲಿ ನಾನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. 1998 ಅಥವಾ 99ರಲ್ಲಿ ವೀಕ್ ಪತ್ರಿಕೆ ಮ್ಯಾನ್ ಆಫ್ ದಿ ವೀಕ್ ಅಂತ ಒಂದು ಪ್ರಕಟ ಮಾಡುತ್ತೆ ಪ್ರತಿ ವರ್ಷ. ರಾಜೇಂದ್ರ ಸಿಂಗ್ ಅವರು ರಾಜಸ್ಥಾನಕ್ಕೆ ಹೋಗಿ ಇಂಟರ್ವ್ಯೂ ಮಾಡಿ ವರ್ಷದ ವ್ಯಕ್ತಿಯಾಗಿ ಆಯ್ಕೆ ಮಾಡಿದರು. ಆ ಬಾತ್ಮೀದಾರ ಅಲ್ಲಿಗೆ ಹೋದವ ಕರೆಸ್ಪಾಂಡೆಂಟು ಬಹಳ ಮಂದಿ ಹತ್ರ ಮಾತಾಡ್ತಾನೆ. ಅಲ್ಲಿ ಬತ್ತಿದ ನದಿಗಳನ್ನು ಪುನಃ ಹರಿಸುವ ಕೆಲಸ ಮಾಡಿದ್ದಾರೆ. ಒಬ್ಬಳು ಹೆಣ್ಮಗಳ ಹತ್ರ ಹೋಗಿ ಕೇಳ್ತಾನೆ,
ಅಮ್ಮ ನಿಮ್ಗೆ ಏನು ಅನ್ನಿಸ್ತದೆ ಈಗ ಅಂತ. ಆ ಊರಿನ ಕತೆ ಹೇಗಿದೆ ಅಂದರೆ, ಕೆಲಸಕ್ಕೆ ಯೋಗ್ಯ, ಕೆಲಸ ಮಾಡುವ ಯೋಗ್ಯ ಯುವಕರು ಯಾರೂ ಇಲ್ಲ ಅಲ್ಲಿ. ಯಾರಿಗೆ ದುಡಿಯುವ ಶಕ್ತಿ ಇದೆ ಅವರೆಲ್ಲ ದೂರದ ಊರಿಗೆ, ಸೂರತ್, ಅಹಮದಾಬಾದ್, ಡೆಲ್ಲಿಗೆ ಹೋಗಿ ಬೂಟ್ ಪಾಲಿಶ್ ಮಾಡಿ, ಇಲ್ಲದಿದ್ದರೆ ಇದು ನಿಮ್ಮ ಏನಂದರೆ ಪಾನಿಪುರಿ ಮಾರಿ ಒಂದಿಷ್ಟು ಹಣ ಸಂಪಾದಿಸಿ ಅದರಲ್ಲಿ ಉಳಿಸಿ ಹೊಟ್ಟೆ ಬಟ್ಟೆ ಕಟ್ಟಿ ಉಳಿಸಿ ಮನೆಗೆ ಕಳಿಸಿದರೆ ಮಾತ್ರ ಮನೆಯಲ್ಲಿ ಒಲೆ ಉರಿಯುವ ಸ್ಥಿತಿ ಇತ್ತು. ಅಲ್ಲಿ ಸಂಜೆ ಹೊತ್ತು ಸಂಗೀತ ಇರಲಿಲ್ಲ, ಹುಕ್ಕ ಸೇವನೆ ಇರಲಿಲ್ಲ, ಖುಷಿ ಇರಲಿಲ್ಲ, ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ನೀರು ತರೋ ಕೆಲಸ ಸರ್. ಆ ಊರಿನಲ್ಲಿ ನದಿಗಳು ಹರಿಯುವಾಗ ಹೆಣ್ಮಕ್ಳ ಹತ್ರ ಹೋಗಿ, ಆ ಹೆಣ್ಮಕ್ಳಿಗೆ ಹೆಚ್ಚು ಎಕ್ಸ್ಪ್ರೆಷನ್ ಇಲ್ಲ. ಅವಳು ಏನು ಹೇಳಿದ್ಲು ಅಂದರೆ, ನದಿ ಹರಿಯುತ್ತಲ್ಲ ಇನ್ನೆಲ್ಲ ಬರಲಿಕ್ಕೆ ಶುರುವಾಗತ್ತೆ ಅಂತ ಅಷ್ಟೇ ಹೇಳಿದ್ದೆ ಅವಳು, ಇನ್ನೆಲ್ಲ ಬರುತ್ತೆ ಅಂತ. ಅವಳು ಹೇಳಿದ ಇನ್ನೆಲ್ಲದಲ್ಲಿ ಗಂಡ ಊರಿಗೆ ಬರ್ತಾನೆ, ಆಮೇಲೆ ಸಂಜೆ ಸಂತೋಷ ಬರ್ತದೆ, ಜಾನಪದ ಸಂಗೀತ ಬರ್ತದೆ, ಆಮೇಲೆ ಮಿಲ್ಕ್ ಕೇಕ್ ಮಾಡಿ ತಿನ್ನಲಿಕ್ಕೆ ಶುರು ಮಾಡ್ತಾರೆ, ನಮ್ಮ ರಾಜಸ್ಥಾನದ ಅದ್ಭುತವಾದಂಥ ಅಂಥವುಗಳೆಲ್ಲ. ಹಾಗೆ ಒಂದು ಪ್ರಶ್ನೆಯನ್ನು ನಾವು ನನ್ನ ಸ್ನೇಹಿತರಿಗಾಗಿ ಕೇಳಬೇಕಾಗತ್ತೆ. ನಮ್ಮ ಊರಿನ ದಕ್ಷಿಣ ಕನ್ನಡದ ಪರಶುರಾಮ ಸೃಷ್ಟಿಯ ಬಹಳ ಮಳೆ ಇರುವಂಥ ಊರಿನಲ್ಲಿ ನಮ್ಮೂರಿನಿಂದ ನೀರು ಹೋಯಿತು ಅಂದರೆ, ಅಲ್ಲಿ ಪುನಃ ನೀರು ಮಳೆ ಬಂತು, ನದಿ ಹರಿಯಿತು ಅಂತ ಹೇಳಿದರೆ ಎಲ್ಲ ಬಂತು ಅಂತ ಹೇಳ್ತಾರೆ. ನಮ್ಮಲ್ಲಿ ಈ ಥರ ನದಿ ಬತ್ತಿ ನೀರು ಹೋಯಿತು ಅಂತಾದರೆ ಏನಾಗತ್ತೆ? ಅಲ್ಲಿ ಎಲ್ಲ ಬಂತು ಅಂತ ಹೇಳಿದ್ರು ಹೆಣ್ಮಗಳು, ಇಲ್ಲಿ ಏನಾಗತ್ತೆ? ಎಲ್ಲ ಹೋಗುತ್ತೆ. ನೀವು ಯಾಕೆ ಮೂಕರಾಗಿ ಕೂತಿದ್ರಿ? ನಿಮ್ಮ ಸರ್ಕಾರಿ ಕ್ಲಾಸ್ನಲ್ಲಿ ಕೂತ್ಬೇಡಿ, ಮಾತಾಡಿ ಅಣ್ಣ. ಅಲ್ಲಿ ನಿಮಗೆ ಶಿಕ್ಷೆ ಕೊಡ್ತಾರ ಇಲ್ಲೋ ನನಗೆ ಗೊತ್ತಿಲ್ಲ, ನನಗೆ ಮಾತಾಡಿದರೆ ಖುಷಿ. ನೀವು ಏನೂ ಮಾತಾಡದೆ ಹೋಗ್ಬಿಟ್ರೆ ಅದು ಏನಾಗುತ್ತೆ ಅಂದರೆ ನಮ್ಮ ಈ ಮುರಗಲ್ಲಿನ ಮೇಲೆ ನೀರು ಬಿದ್ದಂಗೆ ಆಗತ್ತೆ. ಹಂಗಾಗದೇ ಇರಲಿ. ನೆಕ್ಸ್ಟ್ ಲೈಕ್ ನೋಡಿ, ಇದು ಇನ್ನೊಂದು ನದಿ, ಹೆಚ್ಚು ಕಡಿಮೆ ಅದೇ ಕಾಲಘಟ್ಟದಲ್ಲಿ ಉತ್ತರ ಭಾರತದಲ್ಲಿ ರಾಜಸ್ಥಾನದಲ್ಲಿ ಜೈಪುರ ಡಿಸ್ಟ್ರಿಕ್ಟ್ನಲ್ಲಿ ನಾಂಡುವಾಲಿ 17 ಕಿಲೋಮೀಟರ್ ಉದ್ದದ ನದಿ. ನೋಡಿ ಹೇಗಿದೆ ಅಂತ. ನೆಕ್ಸ್ಟ್ ಲೈಕ್ ಪ್ಲೀಸ್. ಅಲ್ಲಿ ಊರವರು ಅದನ್ನು ನದಿಯನ್ನು ಪುನಃ ಹರಿಸುವ ಒಂದು ಸಂಕಲ್ಪ ಕಟ್ಕೊಂಡ್ರು. ಅವರಿಗೊಂದು ಮಾರ್ಗದರ್ಶನ ಕೊಟ್ಟಿದ್ದು ಸಂಭವ್ ಅಂತ ಹೇಳೋ ಒಂದು ಸಂಸ್ಥೆ. ಫರಾದ್ ಕಾಂಟ್ರಾಕ್ಟರ್ ಅಂತ ಹೇಳುವ ಒಬ್ಬ ಸದ್ದಿಲ್ಲದ ಕೆಲಸ ಮಾಡುವ ಒಬ್ಬ ಕಾರ್ಯಕರ್ತರ ನೇತೃತ್ವದಲ್ಲಿ ಜೋಹಾಡ್ಗಳನ್ನ ಕಟ್ಟಿದ್ರು. ಏನಿದು ಜೋಹಾಡು? ನಮ್ಮ ಊರಿನಲ್ಲಿ ಮದಕ ಅಂದರೆ ಯಾರಿಗಾದ್ರೂ ಗೊತ್ತಾ? ಇಲ್ಲಿ ಮದಕದ ಹೆಸರು ಓಕೆ, ಮದಕ ಹೆಸರು ಕೇಳಿದವರು ಎಷ್ಟು ಮಂದಿ ಇದ್ದೀರಾ? 1 2. ಅಮ್ಮ ನೀವು ಟೀಚರಾ? ನೀವು ಟೀಚರ್ ಆದರೆ ನಿಮ್ಮ ಮಕ್ಕಳ ಹತ್ರ ಮುಂದಿನ ವರ್ಷ ಕೈ ಎತ್ತಿಸಬೇಕು. ಈ ಮದಕದ ಬಗ್ಗೆ ಒಂದು ಪಾಠ ತಗೊಳ್ಬೇಕು ದಯವಿಟ್ಟು. ಇದು ಬಹಳ ಬೇಸರದ ಸಂಗತಿ. ನಮ್ಮ ಜಿಲ್ಲೆಯ ಅದ್ಭುತವಾದಂಥ ಜೀವಾಳ, ಪಾರಂಜವ್ಯ, ಪಾರಂಪರಿಕ ಜಲ ಸಂರಕ್ಷಣಾ ವ್ಯವಸ್ಥೆ ಬಗ್ಗೆ 55, 60, 40 ವರ್ಷಕ್ಕಿಂತ ಕೆಳಗಿನವ್ರಿಗೆ ಗೊತ್ತಿಲ್ಲ ಅಂದರೆ ಅದು ಕೂಡ ಒಂದು ಏನಂತ ಹೇಳಿದರೆ ಜಲ ಸಾಕ್ಷರತೆ ಒಂದು ದೊಡ್ಡ ಕೊರತೆ. ಇದು ಮದಕಗಳ ಊರು. ರಾಜಸ್ಥಾನದ ಜೋಹಾಡ್ ಏನಿದೆ, ನಮ್ಮ ಊರಿನ ಮದಕಗಳು ಅದುವೇ. ಒಂದು ಊರಿನಲ್ಲಿ ಒಂದು ಮದಕ ಸಮೃದ್ಧಿಯಾಗಿದ್ದರೆ ಆ ಊರಿನಲ್ಲಿ ಸುತ್ತಮುತ್ತ ನೀರಿಗೆ ಕೊರತೆ ಬರೋದಿಲ್ಲ. ದಯವಿಟ್ಟು ನಾನು ಹೆಚ್ಚು ಹೇಳೋದಿಲ್ಲ. ನೆಕ್ಸ್ಟ್ ಲೈನ್ ಪ್ಲೀಸ್. ನೋಡಿ, ಒಂದು ನ್ಯಾಚುರಲ್ ರೀಜನರೇಷನ್ ಅಂತ ಒಂದು ಮಾತಿದೆ. ನಿಮ್ಮ ಈ ಗುಡ್ಡ ಇರಬಹುದು, ಇಲ್ಲಿ 1 ಎಕರೆ ಬೋಳು ಜಾಗದಲ್ಲಿ ನಾವು ವೈಸ್ ಚಾನ್ಸಲರ್ ಹತ್ರ ಕೇಳಿಬಿಟ್ಟು ಒಂದು ಬೇಲಿ ಹಾಕೋಣ, ಬೇರೇನೂ ಮಾಡೋದು ಬೇಡ, ಬೇಲಿ ಹಾಕೋಣ. ಬೇಲಿ ಹಾಕಿ ಅಲ್ಲಿ 2 ಮತ್ತು 4 ಕಾಲಿನವರು ಒಳಗಡೆ ಹೋಗದ ಹಾಗೆ ನೋಡ್ಕೊಳ್ಳೋಣ. 10 ವರ್ಷ ಕಳೆದು ನೋಡಿ, ವೈಸ್ ಚಾನ್ಸಲರ್ 2 ಚೇಂಜ್ ಆಗಿರ್ಬೋದು, 3 ಚೇಂಜ್ ಆಗಿರ್ಬೋದು. ಆ ಜಾಗದ ಫೋಟೋ ತೆಗೆದು ಇಟ್ಟುಕೊಳ್ಳಿ. ಅಲ್ಲೊಂದಷ್ಟು ಹಸಿರು ಬೆಳೆಯುತ್ತೆ, ಅಲ್ಲಿ ಒಂದಷ್ಟು ಕುರುಚಲುಗಳು ಬೆಳೆಯುತ್ತೆ. ಅದೇ ಒಳ್ಳೆ ಮಣ್ಣಿರೋ ಜಾಗದಲ್ಲಿ ಆದರೆ ಕಾಡು ಬೆಳೆಯುತ್ತೆ. ಇಲ್ಲಿ ಅಲ್ಲ, ಕಡಿಮೆ ಮಳೆ ಬೀಳುವುದಲ್ಲಿ ಕೂಡ ಬೆಳೆಯುತ್ತೆ. ಹೇಗೆ ಬೆಳೆಯುತ್ತೆ? ಅಲ್ಲಿ ಯಾರು ಬೀಜ ಹಾಕಿದ್ರು, ಯಾರು ಗುಂಡಿ ತೆಗೆದ್ರು? ಯಾರು ತೆಗಿಲಿಲ್ಲ. ಹಕ್ಕಿಗಳು ತಂದು ಹಾಕ್ತವೆ ಬೀಜ, ಗಾಳಿಯಲ್ಲಿ ಬರ್ತದೆ. ಅವುಗಳು ಅಲ್ಲಿ ಅನುಕೂಲಕರ ವಾತಾವರಣ ಸಿಕ್ಕಿದಾಗ ಕಾಡು ಬೆಳೀತದೆ. ನ್ಯಾಚುರಲ್ ರೀಜನರೇಷನ್ ಅಂತ. ರಾಜಸ್ಥಾನದ ಜಾಗದಲ್ಲಿ ನೀವು ಕರ್ನಾಟಕದ ಅರಣ್ಯ ಇಲಾಖೆಯವರು ಕೊಟ್ಟಂಥ ಗಿಡಗಳನ್ನು ತಗೊಂಡು ಕಾಡು ಬೆಳೆಸಲಿಕ್ಕೆ ಬರೋದಿಲ್ಲ. ಇಟ್ಸ್ ಎ ವೆರಿ ಹೋಸ್ಟೈಲ್ ಕಂಡೀಷನ್. ಅಂಥ ಟೆಂಪರೇಚರ್ನಲ್ಲಿ ಅಲ್ಲಿ ನ್ಯಾಚುರಲ್ ರೀಜನರೇಷನ್, ಕಡದ ಕುತ್ತಿಗಳಿಂದ ನೀವು ಪ್ರಕೃತಿ ಅದನ್ನು ಬೆಳೆಸುವಂಥ ವಾತಾವರಣ ನಿರ್ಮಿಸಿಕೊಡಿ. ನೋಡಿ ಆಗಿದೆ. ನೆಕ್ಸ್ಟ್ ಲೈಫ್ ಪ್ಲೀಸ್. ನಾಂಡುವಾಲಿ ನದಿ 17 ಕಿಲೋಮೀಟರ್ದ ಉದ್ದ ನಾಂಡುವಾಲಿ ನದಿ 5ನೇ ವರ್ಷಕ್ಕೆ ಹರಿಲಿಕ್ಕೆ ಶುರುವಾಯಿತು. ಪೂರ್ತಿ ಜನ ಸಹಭಾಗಿತ್ವದಿಂದ. ಪೇಟೆಯಿಂದ ಒಬ್ಬರು ಇಂಜಿನಿಯರ್ ಬರಲಿಲ್ಲ, ಪ್ಲಾನಿಂಗ್ ಅವರೇ ಮಾಡಿದರು. ಯಾರ ಜಮೀನಿನಲ್ಲಿ ಜೋಹಾಡ್ ಕಟ್ಟಬೇಕು ಅಂತ ಚರ್ಚೆ ಇತ್ತು. ಆ ಚರ್ಚೆಯನ್ನು ಪರಿಹರಿಸಲಿಕ್ಕೆ ಇವರು ಸೇರಿಕೊಂಡ್ರು. ನಾವು ಎಡಪಡಿತಾರವ್ರ ಜಮೀನಿನಲ್ಲಿ ಮಾಡೋದಾ, ಜಯಪ್ಪನವ್ರದಲ್ಲಿ ಮಾಡೋದಾ? ಕೊನೆಗೆ ಅದನ್ನು ಸ್ವಲ್ಪ ಎಮಿಕೇಬಲ್ ಆಗಿ ಸೆಟಲ್ ಮಾಡಿ ಎಷ್ಟೋ ಜನ ತಮ್ಮ ಜಾಗ ಬಿಟ್ಟುಕೊಡ್ಲಿಕ್ಕೆ ತಯಾರಾದರು. ಅಂಥ ಜಾಗದಲ್ಲಿ ಮಾಡ್ತಾ ಬಂದರು. ನದಿ ಹರಿಯಿತು ಅಂದರೆ 2006ರಲ್ಲಿ ಹರಿಯಿತು ಅಂದರೆ 2004ರಲ್ಲಿ ಅದು ಹರಿಲಿಕ್ಕೆ ಶುರುವಾಗಿದೆ. ನಮಗೆ ಕಾಣಲಿಲ್ಲ. ಅಂಡರ್ ಕರೆಂಟ್, ಒಳಹರಿವು ಇತ್ತು. ಆಮೇಲೆ ಹೊರಗೆ ಹರಿಲಿಕ್ಕೆ ಶುರುವಾಯಿತು. ಏನು ಬದಲಾವಣೆ ಬಂತು? ನೆಕ್ಸ್ಟ್ ಲೈನ್. ಸಾಕಷ್ಟು ಬದಲಾವಣೆ ಬಂತು. ನಾನು ಆ ಊರಿಗೆ ಹೋದಾಗ ಸುಮ್ಮನೆ ಒಂದು ಬ್ರಾಡ್ಲಿ ಕೇಳಿದಾಗ ಒಂದು 300 ಜನ ಮನೆ ಕಟ್ಟಿದ್ರು, ಹೊಸ ಮನೆ. ಅಂದರೆ ಎಷ್ಟೋ ವರ್ಷಗಳಿಂದ ಮನೆ ಇನ್ನೇನು ಬೀಳ್ತದೆ ಅಂತ ಇದ್ದವರಿಗೆ ಕಟ್ಟಲಿಕ್ಕೆ ಏನೂ ಅವಕಾಶ ಇಲ್ಲದವರು ಒಮ್ಮೆ ಊರು ಹಸಿರಾದಾಗ, ಊರಿನಲ್ಲಿ ನೀರು ಹರಿಲಿಕ್ಕೆ ಶುರುವಾದಾಗ ಜೀವನಕ್ಕೆ ಎಷ್ಟು ಭದ್ರತೆ ಬಂತು ಅಂತ ಹೇಳಿದರೆ, ಒಬ್ಬ
ಕುಂಬಾರ ಕೂಡ ಅವ 5-10 ರೂಪಾಯಿಗೆ ಕೊಡ್ತೇನೆ ಅಂದರೂ ಕೂಡ ಕೊಳ್ಳುವರಿರಲಿಲ್ಲ ಅವ ಮಾಡಿದ ಮಡಿಕೆಯನ್ನು. ಈಗ ಅವ ಬೈಕ್ನಲ್ಲಿ ಹೋಗ್ತಾನೆ, 50-60 ರೂಪಾಯಿಗೆ ಮಾರ್ತಾನೆ, ಸೊಗಸಾಗಿ ಟಿ ವಿಯಲ್ಲಿ ಹಾಕ್ಕೊಂಡು ಖುಷಿಯಲ್ಲಿದ್ದಾನೆ. ಅವ ಕೊನೆಗೆ ಹೇಳಿದ, ನನ್ನ ಮನೆಗೆ ಒಂದು ಬಂದು ಹೋಗಿಬಿಡಿ ಬಾಯಿ ಸಾಬ್ ಅಂತ ಹೇಳಿದ ಅವ. ಯಾಕೆಂತ ಹೇಳಿದರೆ ಕೃಷಿಕರು, ಕೃಷಿ ಕಾರ್ಮಿಕರು ಮಾತ್ರ ಅಲ್ಲ, ಆ ಊರಿನಲ್ಲಿ ಎಷ್ಟೋ ಅದಕ್ಕೆ ಸಂಬಂಧಿತ, ಅನುಬಂಧಿತ, ಅದರ ಮೇಲೆ ಅವಲಂಬಿತ ಉದ್ಯೋಗಗಳಿವೆ, ಅವು ಕೂಡ ಚಿಗುರುತ್ತವೆ. ಒಂದು ಊರಿನಲ್ಲಿ ನದಿ ಹೋದರೆ ಯಾವ ಥರ ಆಗತ್ತೆ. ನಮ್ಮ ಈ 5 ಜಿಲ್ಲೆಗಳಲ್ಲಿ ನಾಳೆ ದಿವಸ ಅಡಿಕೆ ಬೆಲೆ ಈಗ ಏನು 500 ಇದೆ, ಅದು ಹೋಗಿ 120ಕ್ಕೆ ಇಳಿದು ಬಿಟ್ಟರೆ ಇಲ್ಲಿ ಏನು ಬಳೆ ಅಂಗಡಿಯಲ್ಲಿ ಕೂಡ ನೊಣ ಹೊಡೆಯುವಂಥ ಸ್ಥಿತಿ ಬರುತ್ತೆ. ಅದೇ ಥರ ಇದು ಕೂಡ. ನೆಕ್ಸ್ಟ್, ಫಾರೆಸ್ಟ್ ಇಸ್ ದಿ ಮದರ್ ಆಫ್ ರಿವರ್ಸ್. ಕಾಡೇ ನದಿಗಳ ತಾಯಿ. ನೆಕ್ಸ್ಟ್ ಲೈಟ್ ಪ್ಲೀಸ್. ನೋಡಿ, ಕಾಡು, ದಟ್ಟವಾದ ಕಾಡಿದ್ರೆ ಅಲ್ಲಿ ಎಲ್ಲ ಕೆಲಸಗಳು ಸುಗಮವಾಗಿ ಆಗ್ತದೆ. ಬೀಳೋ ಮಳೆಯನ್ನು ತಡೆಯೋ ಕೆಲಸ ಮಾಡಬೇಕು, ಅಲ್ಲಲ್ಲಿ ತಡೆಯೋ ಕೆಲಸ ಮಾಡಬೇಕು, ಓಡಲಿಕ್ಕೆ ಬಿಡಬಾರ್ದು. ಕಾಡಿನಷ್ಟು ಇಷ್ಟು ಈ ಕೆಲಸವನ್ನು ಮಾಡುವ ಸಮರ್ಥ ಒಂದು ವ್ಯವಸ್ಥೆ ಬೇರೆ ಇಲ್ಲ. ಆದರೆ ಆ ಕಾಡು ಕಡಿದ್ರೆ ಏನಾಗತ್ತೆ? ಕಾಡು ಕಡಿದ್ರೆ ಬೋಳಾಗತ್ತೆ. ಕಾಡಿನಲ್ಲಿ ಒಂದಿಷ್ಟು ತರಗೆಲೆಗಳು ಕೂಡ ಬೀಳುತ್ತೆ. ಆ ತರಗೆಲೆಗಳು ಮಳೆ ನೀರನ್ನು ತಡೆಯೋದ್ರಲ್ಲಿ ಒಂದು ಪಾತ್ರ ವಹಿಸೋದು ಮಾತ್ರ ಅಲ್ಲ. ನೀವು ಯೋಚನೆ ಮಾಡಿ, ಇಲ್ಲಿ ಬೋಳು ಜಾಗದಲ್ಲಿ ಒಂದು ಮಳೆ ಬಂತ ಅರ್ಧ ಗಂಟೆ ಅಂತ ಇಟ್ಕೊಳ್ಳಿ. ಇಲ್ಲಿ ಮಳೆ ನಿಂತ ಮೇಲೆ ಹತ್ತಿರಲ್ಲೋ ಕಾಡಿನಲ್ಲಿ ಹೋಗಿ ಒಂದು ಸಣ್ಣ ಕಾಡು, ಒಂದು ಸ್ವಲ್ಪ ದಟ್ಟವಾದ ಜಾಗಕ್ಕೆ ಹೋಗಿ ನಿಂತ್ಕೊಳ್ಳಿ. ಅಲ್ಲಿ ಇನ್ನೂ ನೀರಿನ ಹನಿ ಟಪ 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 ಅಂತ ಬೀಳ್ತಾನೆ ಇರುತ್ತೆ. ಯಾಕಂದರೆ ಅದು ತಡೆದು ಬಿಡೋದು. ಅಲ್ಲಿ ಕೆಳಗಿರುವ ತರಗೆಲೆ ಹಾಸಿಯು ಕೂಡ ನೀರನ್ನು ತಡೆಯುವ ಒಂದು ಕೆಲಸ ಇದೆ. ಅದು ಮಾತ್ರ ಅಲ್ಲ, ಇನ್ನೂ ಒಂದು ಅದ್ಭುತವಾದ, ನಾವು ಪಕ್ಕನೆ ಗಮನಿಸದ ಒಂದು ಕೆಲಸ ಇದೆ. ತಾಯಿ ಮರದ ಬೀಜಗಳನ್ನು ತನ್ನೊಳಗೆ ಹುದುಗಿಟ್ಟುಕೊಂಡು ಗಿಡ ಮಾಡಿಕೊಡುವಂಥ ಕೆಲಸ ನಾಳೆಯ ಜನರೇಷನ್ ಕಾಡಿಗೆ. ಎಲ್ಲಿ ಕಾಡಿಲ್ವೋ, ಎಲ್ಲಿ ಕಾಡಿನ ತರಗೆಲೆ ಇಲ್ವೋ, ಆ ತರಗೆಲೆಯನ್ನು ತಾನು ನಾವು ಹಟ್ಟಿಗೋ ಕೃಷಿಗೆ ಹಾಕಿಬಿಟ್ಟೆವೋ, ಅಲ್ಲಿ ಈ ರೀಜನರೇಷನ್ನ ಕೆಲಸ ಆಗೋದಿಲ್ಲ. ನೆಕ್ಸ್ಟ್ ಪ್ಲೀಸ್. ಏನಾಗ್ತದೆ? ನೀರು ಓಡಲಿಕ್ಕೆ ಕಣಂದೇ ಒಂಚಾದ ಹಾಗೆ ಓಡಲಿಕ್ಕೆ ಶುರುವಾಗ್ತದೆ. ಎಲ್ಲಿ ನೀರು, ಕೆಂಪು ನೀರು ನಿಮ್ಮ ತೋಡುಗಳಲ್ಲಿ ಮಳೆ ಬಂದಾಗ ಹರಿಯುತ್ತದೆ, ನೀವು ಅದನ್ನು ಗಮನಿಸ್ತೀವಿ ಬಿಡಿ, ಅದು ನಿಸರ್ಗ ನಿಮಗೆ ಕೊಡುವ ಶೋ ಕಾಸ್ ನೋಟಿಸು. ಈ ಥರ ಕೆಂಪು ನೀರನ್ನು ನೀವು ಹರಿಲಿಕ್ಕೆ ಬಿಟ್ಟರೆ ನಿಮ್ಮ ಊರಿನಲ್ಲಿ ನಾಳೆ ನೀರು ಕುಡಿಲಿಕ್ಕೆ ಕಷ್ಟ ಆಗ್ಬೋದು, ನಿಮ್ಮ ಊರಿನ ಜಲಮಟ್ಟ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ಬೋದು ಅಂತ ಹೇಳೋದನ್ನು ಅದು ಹೇಳ್ತಾರೆ. ಯಾಕೆ ಅಂದರೆ ನೀರು ಅದು ತಿಳಿಯಾಗಿ ಹೋಗಬೇಕು. ನೀರಿನ ಜೊತೆ ಕೆಂಪು ಹೋಯಿತು ಅಂದರೆ, ಮಣ್ಣು ಹೋಯಿತು ಅಂದರೆ, ಎಷ್ಟೊಂದು ಮಣ್ಣು ನಾವು ಕಳ್ಕೊಳ್ತೀವಿ ಅಂತ ಹೇಳಿದರೆ, ಅದು ಮೇಲ್ಮಣ್ಣು, ಅದು ಬಹಳ ಫಲವತ್ತಾದ ಮಣ್ಣು. ಅಷ್ಟು ತಯಾರಾಗಬೇಕಿದ್ರೆ 1000 ಗಟ್ಟಲೆ ವರ್ಷ ಬೇಕು. ಈ ಮಣ್ಣು ಹೋದರೆ ನಮ್ಮ ಕೃಷಿ ಜಮೀನುಗಳಲ್ಲಿ ಹೆಚ್ಚೆಚ್ಚು ನಾವು ಗೊಬ್ಬರ ಹಾಕಬೇಕಾಗತ್ತೆ. ನೀರು ಹಿಡ್ಕೊಡೋ ಶಕ್ತಿ ಕಡಿಮೆ ಆಗುತ್ತೆ. ಯಾಕಂದರೆ ಕೆಳ ಮಣ್ಣಿನಲ್ಲಿ ಅಂಥ ಶಕ್ತಿ ಇಲ್ಲ, ಹ್ಯೂಮಸ್ ಇಲ್ಲ. ಮಣ್ಣಿನಲ್ಲಿ ಎಷ್ಟು ಆರ್ಗ್ಯಾನಿಕ್ ಕಾರ್ಬನ್ ಇದೆ, ಎಷ್ಟು ಸಾವಯವ ಅಂಶ ಇದೆ, ಅಷ್ಟರ ಮೇಲೆ ಅದು ನೀರು ಹಿಡ್ಕೊಳ್ಳುವ ಶಕ್ತಿ ನಿರ್ಧಾರ ಆಗುತ್ತೆ. ದಿ ಫಸ್ಟ್ ಡಿಫೆನ್ಸ್ ಅಗೇನ್ಸ್ಟ್ ಡ್ರಾಟ್ ಈಸ್ ಇನ್ಕ್ರೀಸಿಂಗ್ ದಿ ಆರ್ಗ್ಯಾನಿಕ್ ಕಂಟೆಂಟ್ ಆಫ್ ಯುವರ್ ಸಾಯಿಲ್ ಅಂತ ಹೇಳ್ತಾರೆ. ನಿಮ್ಮ ಮಣ್ಣಿನ ಸಾವಯವ ಅಂಶವನ್ನು ವರ್ಧನೆ ಮಾಡಿಕೊಟ್ರೆ ಅದು ನೀರು ಹಿಡ್ಕೊಳ್ಳುವ ಶಕ್ತಿ ತುಂಬ ಜಾಸ್ತಿ ಆಗುತ್ತೆ. ಇದೇ ತತ್ವದ ಮೇಲೆ ನೀವು ನೋಡ್ಬೋದು, ಊರಿಡೀ ಕ್ಷಾಮ ಬಂದು ಜಲ ಬಂದಿರುವಾಗ ಕೆಲವು ಸಾವಯವ ಕೃಷಿಕರ ಹೊಲದಲ್ಲಿ ಇನ್ನೂ ಕೂಡ ಹಸಿರು ಉಳ್ಕೊಂಡಿರ್ತದೆ. ಯಾಕೆಂದರೆ ಅಲ್ಲಿ ಸಾವಯವ ಅಂಶ ಸಾಕಷ್ಟು ಇರುತ್ತೆ. ಇಲ್ಲಿ ಮುಂದಕ್ಕೆ ಹೋಗೋಣ. ಇದನ್ನು ತಡೆಯೋದೇನು ಅದ್ಭುತ, ಅಸಾಧ್ಯ ಕೆಲಸ ಅಲ್ಲ. ನೋಡಿ, ಅರ್ಥ ಮಾಡ್ಕೊಳ್ಳೋಣ. ಇದೊಂದು ಗುಡ್ಡ, ಒಂಥರ ಇಲ್ಲಿಯ ಗುಡ್ಡದ ಹಾಗೆ ಅಂತ ಇಟ್ಕೊಳ್ಳಿ. ಅಲ್ಲೊಂದು ಬಾವಿ ಇದೆ, ಬಾವಿಯಲ್ಲಿ ತಕ್ಕ ಮಟ್ಟಿಗೆ ನೀರಿದೆ, ಒಂದಿಷ್ಟು ನೀರು ಇಂಗ್ತಾ ಇದೆ ಅಂತ ಹೇಳಿ ತೋರಿಸಲಿಕ್ಕೆ ನಮ್ಮ ಕಲಾವಿದರು ಬಾಣದ ಗುರುತು ಮಾಡಿದ್ದಾರೆ. ಮರಗಳು, ದಟ್ಟ ಕಾಡು ಇಲ್ಲ, ಒಂದಷ್ಟು ಕುರುಚಲು ಮರಗಳು, ಒಂದಿಷ್ಟು ಹುಲ್ಲುಗಾವಲು ಇದೆ. ಹಾಗಾಗಿ ಮಣ್ಣು ಪೂರ್ತಿ ಕೊಚ್ಕೊಂಡು ಹೋಗಿಲ್ಲ. ಅಲ್ಲೊಂದು ತೋಡಿದೆ, ಆ ತೋಡಿನಲ್ಲಿ ಇನ್ನು ಹೂಳು ತುಂಬಿಲ್ಲ, ನೆರೆ ಬಂದಿಲ್ಲ. ಇದೇ ಗುಡ್ಡದ ಮುಂದಿನ ವರ್ಷದ ಚಿತ್ರ ತೋರಿಸ್ತೀನಿ ನೋಡಿ. ಏನಾಗಿದೆ? 5 ಬದಲಾವಣೆಗಳಾಗಿವೆ. ಬಾವಿ ಬತ್ತಿದೆ, ಜಲಮಟ್ಟ ಕುಸಿದಿದೆ, ಹಸಿರು ಕಾಡು ಪೂರ್ತಿ ನಾಶ ಆಗಿದೆ, ಸ್ವಲ್ಪ ನೆರೆ ಬಂದಿದೆ, ಸ್ವಲ್ಪ ಹೂಳು ತುಂಬಿಕೊಂಡಿದೆ. ಈ 5 ಬದಲಾವಣೆಗಳಲ್ಲಿ ನಿಮಗಿರುವ ಪ್ರಶ್ನೆ, ಮೊದಲು ಆಗಿದ್ದು ಯಾವುದು? ಬಾವಿ ಬತ್ತಿದ್ದು ಮೊದಲ, ಜಲಮಟ್ಟ ಕುಸಿದದ್ದು ಮೊದಲ, ಹೂಳು ತುಂಬಿದ್ದು ಮೊದಲ, ಕಾಡು ನಾಶ ಆಗಿದ್ದು ಮೊದಲ? ಅಣ್ಣ ಮಾತಾಡಿ. ಹಾಗಿದ್ರೆ ನಾವು ದಕ್ಷಿಣ ಕನ್ನಡದ ಬುದ್ಧಿವಂತರು ಇನ್ನೊಮ್ಮೆ ಹೇಳ್ಕೋಬೇಕು ನಮ್ಮ ಮಟ್ಟಿಗೆ ಸ್ವಗತ. ಎಲ್ಲಿ ಕಾಡು ನಾಶ ಆಗ್ತದೆ, ಬಿದ್ದ ಮಳೆ ನೀರು ತಡೆಯೋದಿಲ್ಲ, ಓಡಿ ಹೋಗ್ತದೆ. ಓಡಿ ಹೋಗುವಾಗ ಮಣ್ಣನ್ನು ಕೊಚ್ಕೊಂಡು ಹೋಗುತ್ತೆ, ಹೂಳು ತುಂಬುತ್ತೆ, ನಮ್ಮ ತೋಡುಗಳ ಮಟ್ಟ ಮೇಲಕ್ಕೆ ಬರ್ತದೆ. ಇದು ಒಂದು ಸಮಸ್ಯೆಗಳ ಸರಮಾಲೆ ಸೃಷ್ಟಿಸ್ತದೆ. ಹಾಗಾಗಿ ಮೊದಲು ಏನು ಮಾಡಬೇಕು ನಾವು? ಬೀಳೋ ಮಳೆ ಓಡದ ಹಾಗೆ ಮಾಡಿದರೆ ಮೇಲ್ಮಣ್ಣು ಕೊಚ್ಕೊಂಡು ಹೋಗೋದು ನಿಂತು ಬಿಡುತ್ತೆ. ಒಂದೇ ಕೆಲಸದಲ್ಲಿ 2 ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಹೀಗೆ ನೀರನ್ನು ಓಡಲಿಕ್ಕೆ ಬಿಟ್ಟರೆ ಏನಾಗ್ತದೆ? ನಮ್ಮ ಜ್ಯೋತಿ ಸರ್ಕಲ್ನಲ್ಲೂ 2 ವರ್ಷ ಹಿಂದೆ ದೊಡ್ಡ ಇದು ನೆರೆ ಬಂದ ಕಾರ್ಟೂನ್ ಬಂದಿತ್ತು. ಇಂದು ನೀರು ಮಾರ್ಗ ಪೋಪುಂಡ ಅಂತ ಕಂಡಕ್ಟರ್ ಹತ್ರ ಕೇಳ್ತಾರೆ. ನೀರು ಮಾರ್ಗ ತಂದು ಮಾಂತ ನೀರು ಮಾರ್ಗನೇ ಓಡಕ್ಲ ಪೋಪುಂಡು ಅಂತ ಆಯಿತು. ಹಾಗೆ ಏನಾಗ್ತದೆ? ಅರ್ಬನ್ ಫ್ಲಡ್ಸ್ ಯಾಕೆ ಬರ್ತದೆ? ಇವತ್ತು ಬೆಂಗಳೂರಿನಲ್ಲಿ ಒಂದು ಸಣ್ಣ ಮಳೆ ಬಂದರೆ ಟಿ ವಿಯವರಿಗೆ ಅದೇ ಸುದ್ದ, 50 ಮನೆ ನೆರೆ. ಯಾರು ಮಾಡಿದರು ಇದು? ಇವರ ಅಪ್ಪನ ಕಾಲದಲ್ಲಿ ಇಲ್ಲದ ನೆರೆ ಯಾಕೆ ಬರ್ತಾ ಇದೆ? ಇಟ್ ಈಸ್ ಆಲ್ ಮೇಜರ್ ಪ್ರಾಬ್ಲಮ್ಸ್ ಆರ್ ಮ್ಯಾನ್ ಮೇಡ್. ನಾವು ರಾಜಕಾಲುವೆಯಲ್ಲಿ ಮನೆ ಕಟ್ತೀವಿ,
ಕುಸಿದು ಬೀಳದೆ ಎಲ್ಲಿಗೆ ಹೋಗುತ್ತೆ ಸರ್? ಮೊನ್ನೆ ಹಂಗಿರುವ ಮಳೆ ಬಂದರೆ ಅಲ್ಲಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇದೆಲ್ಲ ದೊಡ್ಡ ದೊಡ್ಡ ವಿಚಾರಗಳಾಯ್ತು. ನಮ್ಮ ಮನೆಗೆ ಬರೋಣ. ನಮ್ಮ ಮನೆಯಲ್ಲಿ ನೋಡಿ, ನಲ್ಲಿಯಲ್ಲಿ 1 ಸೆಕೆಂಡಿಗೆ 1 ಹನಿ ನೀರು ಸೋರಿ ಹೋದರೆ ದಿವಸಕ್ಕೆ ನಿಮಗೆ ಬೇಕಾದಷ್ಟು ನೀರು, ಒಬ್ಬ ವ್ಯಕ್ತಿಗೆ ಬೇಕಾದಷ್ಟು 1 ಲೀಟ್ರ್ 50 ದಿನಕ್ಕೆ 50 ಲೀಟ್ರ್ 1 ಡ್ರಾಪ್ ಬಿದ್ದರೆ, ಈ ಥರ ನೀರು ಬಿದ್ದರೆ ಇಡೀ ಕುಟುಂಬಕ್ಕೆ ಬೇಕಾದಷ್ಟು ನೀರು ಸೋರಿ ಹೋಗುತ್ತೆ. ಯಾವ ಸಂಶಯವೂ ಇಲ್ಲ. ಯಾವುದೇ ಊರಿನಲ್ಲಿ ಇರುವ ನಲ್ಲಿಗಳಲ್ಲಿ, ಸಾರ್ವಜನಿಕ ನಲ್ಲಿಗಳಲ್ಲಿ ಸೋರುವ ನಲ್ಲಿಗಳನ್ನು ನೀವು ಸೋರದ ಹಾಗೆ ಮಾಡಿ ಆ ಊರಿನಲ್ಲಿ 15 ದಿವಸ ಜಾಸ್ತಿ ನೀರು ಸಿಗುತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೀರಿನ ಪೋಲು ಸಾಮಾಜಿಕ ಅಪರಾಧ, ಇಟ್ಸ್ ಎ ಸೋಷಿಯಲ್ ಕ್ರೈಮ್. ಮಳೆ ನೀರಿನ ಏಕೈಕ ಮೂಲ ಭೂಮಿ, ನೀರಿನ ಏಕೈಕ ಮೂಲ ಮಳೆ. ಎಷ್ಟೋ ಮಂದಿ ಬೋರ್ವೆಲ್ ಅಂತ ತಿಳ್ಕೊಳ್ತಾರೆ. ನಾವೊಂದು ಅರ್ಥ ಮಾಡ್ಕೋಬೇಕು, ಈ ಭೂಮಿ ಕೇವಲ ಜಲಪಾತ್ರೆ, ಅದು ನೀರಿನ ಮೂಲ ಅಲ್ಲ, ತುಂಬಿಸಿ ಇಡುವಂಥ ಒಂದು ಸ್ಟಾಕ್ ಕೇಂದ್ರ ಅಷ್ಟೇ. ಯಾಕೆ ಜಲಪಾತ್ರೆಯಲ್ಲಿ ನೀವು ತುಂಬ ನೀರು ಸಿಗುತ್ತೆ ಅಂದರೆ ಅದರ ಹಿಂದಿನ ಸ್ಟಾಕ್ಗಳಿರುವ ಕಾರಣ ಬೀಳೋ ಮಳೆಯ ಪ್ರಮಾಣದ ಎಷ್ಟು ಲೆಕ್ಕಾಚಾರ ಹಾಕಿದ್ದಕ್ಕಿಂತ ನೀರು ಜಾಸ್ತಿ ಸಿಗುತ್ತೆ. ಆದರೆ ಎಷ್ಟೋ ಕಡೆ ಇದು ಇವತ್ತು ಖಾಲಿಯಾಗಿದೆ ಸ್ನೇಹಿತರೆ. ನನ್ನ ಸ್ನೇಹಿತ ದೇವರಾಜ ರೆಡ್ಡಿಯವರು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಬೋರ್ವೆಲ್ ರೀಚಾರ್ಜ್ ಮಾಡಿದವರು ಒಂದು ಸರಳ ಸಮೀಕರಣಕ್ಕೆ ಬಂದುಬಿಟ್ಟಿದ್ದಾರೆ. ಸರ್, ದೊಡ್ಡ ಸಮಸ್ಯೆ, ದೊಡ್ಡ ಆಲೋಚನೆಯನ್ನು ಮಾಡಬೇಕಿಲ್ಲ. ಗಾಡಿ ಇಳಿದು, ಬಸ್ಸೋ ಕಾರು ಇಳಿದು ಹಿಂಗೆ ಮೇಲೆ ನೋಡಿ ಸರ್, ಅಲ್ಲಿ ಎಲೆಕ್ಟ್ರಿಸಿಟಿ ಪೋಲ್ ಬಂದಿದೆಯಾ, ಅಲ್ಲಿ ಅಂತರ್ಜಲ ತುಂಬ ಬತ್ತಿರುತ್ತೆ. ಅದಿಲ್ಲದ ಊರಿನಲ್ಲಿ ಸ್ವಲ್ಪ ಬಾವಿಗಳಲ್ಲೆಲ್ಲ ನೀರಿರುತ್ತೆ. ಏನಾಯಿತು ಅರ್ಥ? ನಾವು ಪಂಪ್ಗಳನ್ನು ಬಳಸಿ ಸಿಕ್ಕಾಪಟ್ಟೆ ನೀರನ್ನು ಭೂಮಿಯ ಒಡಲಿನಿಂದ ಎತ್ತುವಂಥ, ಮೊಗೆಯುವಂಥದ್ದು ಏನು, ಅದಕ್ಕೇನು ಖರ್ಚು ಮಾಡ್ತೀವಿ, ಅದರ ಬಗ್ಗೆ ಏನು ಶ್ರಮ ವಹಿಸ್ತೀವಿ, ಏನು ಎಚ್ಚರ, ಅದು ಏನು ಆಸಕ್ತಿ ತೋರಿಸ್ತೀವಿ, ಆ ಆಸಕ್ತಿಯನ್ನು ನಾವು ಇರೋ ನೀರನ್ನು ಎಚ್ಚರದಿಂದ ಬಳಸಲಿಕ್ಕೆ ಮತ್ತೆ ಒಡಲನ್ನು ತುಂಬಲಿಕ್ಕೆ ಖರ್ಚು ಮಾಡೋದಿಲ್ಲ. ಅದರಲ್ಲಿ ಅತ್ಯಂತ ಹಿಂದೆ ಇದ್ದೇವೆ ನಾವು, ಕರಾವಳಿ ಮಂದಿ. ಸತ್ಯ ಹೇಳಿದರೆ ಈ ಭಾಗದಲ್ಲಿ ಜನರಿಗೆ ಜಲಪ್ರಜ್ಞೆ ಇನ್ನೂ ಬಂದಿಲ್ಲ. 3 ವರ್ಷದ ಹಿಂದೆ ಇದು ಬರ ಪ್ರದೇಶ ಅಂತ ಸರ್ಕಾರದಲ್ಲಿ ಘೋಷಣೆ ಆಗಿದ್ದು ನುಸಿ ಹಚ್ಚಿದ ಹಾಗೂ ಆಗಲಿಲ್ಲ. ಮಂಗಳೂರಿನಲ್ಲಿ ಹೋಗಿ ಕೇಳಿ, ಯಾರಾದರೂ ಮಂಗಳೂರನ್ನು ನಿರಂತರವಾಗಿ ನೋಡೋರಿದ್ದರೆ ಕಳೆದ 10 ವರ್ಷಗಳಲ್ಲಿ ಎಷ್ಟು ಬಾವಿ ಮುಚ್ಚಿಸಿದ್ದಾರೆ ಕೇಳಿ. 3 ವರ್ಷ ಹಿಂದಿನ ಬರದಲ್ಲಿ ಎಷ್ಟು ಹೋಟೆಲ್ಗಳನ್ನು ಮುಚ್ಚಿದ್ದಾರೆ, ಎಷ್ಟು ಹಾಸ್ಟೆಲ್ಗಳಿಂದ ಮನೆಗೆ ಮಕ್ಕಳನ್ನು ಕಳಿಸಿದ್ದಾರೆ, ಎಷ್ಟು ಮಂದಿ ಹೆಂಡತಿಯನ್ನು ತವರು ಮನೆ ಕಳಿಸಿದ್ದಾರೆ ಅಂತ ಕೇಳಿ. ನಿಮಗೆ ನಮ್ಮ ನೀರಿನ ಸಂಕಟ ಗೊತ್ತಾಗತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಲೆಕ್ಕ ಹಾಕೊಳ್ಬೋದು ನೀವು. ನಾನಾಗಲೇ ಹೇಳಿದೆ, 1 ಚದರ ಮೀಟರ್ ಮೇಲೆ 1 ಮಿಲಿಮೀಟರ್ ಮಳೆ ಬಿದ್ದರೆ 1 ಲೀಟರ್ ಆಗುತ್ತೆ. 3,500 ಅಂತ ಹೇಳಿದೆ, ಜಯಪ್ಪನವರು 3,900 ಹೇಳಿದರು. ನಮ್ಮಲ್ಲಿ ಪ್ರತಿ ಚದರ ಮೀಟರ್ ಮೇಲೆ 3,500 ಲೀಟರ್ ಬೀಳುತ್ತೆ. ಅದೇ ಲೆಕ್ಕ ನೀವು ಮುಂದಕ್ಕೆ ಹೋದರೆ 1.4 ಕೋಟಿ ಲೀಟರ್ 1 ಎಕರೆ ಮೇಲೆ ಸುರಿಯುತ್ತದೆ. ಸ್ನೇಹಿತರೆ, 5 ಸೆಂಟ್ಸ್ ಜಮೀನಲ್ಲಿ ಇರುವವರು ಕೂಡ ಮಳೆ ಕೊಯ್ಲು ಮಾಡಬಹುದು. ಹನಿಗೂಡಿ ಹಳ್ಳ. ನೆಕ್ಸ್ಟ್, ಏನು ಸಮಸ್ಯೆ ಯಾಕೆ ಬಂದಿದೆ ಅಂತ ಹೇಳಿದರೆ, ನಾವು ನೀರು ಮುಗಿಯೋದು ಜಾಸ್ತಿ ಆಗುತ್ತೆ, ತುಂಬೋದು ಕಡಿಮೆ ಆಗುತ್ತೆ. ನಮ್ಮಲ್ಲಿ ಸಾಮಾನ್ಯ ಇವತ್ತು ಬಿದ್ದ ಮಳೆಗೆ ಒಳಗಡೆ ಇಂಗೋದು ಕೇವಲ 8ರಿಂದ 10%. ನಾವು ಪ್ರಯತ್ನ ಪಟ್ಟರೆ ಅದನ್ನು ಜಾಸ್ತಿ ಮಾಡ್ಬೋದು. ಇವತ್ತು ನಾವು ದಕ್ಷಿಣ ಕನ್ನಡದವರು ಅತ್ಯಂತ ಹೆಚ್ಚು ಮಳೆಯವರು, ನಮ್ಮಲ್ಲಿ ಬೊಳ್ಳ ಬರ್ತದೆ ಅಂತ ಹೇಳಿ ಯಾವ ಪ್ರಯೋಜನವಿಲ್ಲ. ದಿ ಮೂಟ್ ಕ್ವಶನ್ ಈಸ್, ಅತ್ಯಂತ ಮುಖ್ಯವಾದ ಪ್ರಶ್ನೆ ಏನು ಅಂತ ಹೇಳಿದರೆ, ಬೀಳೋ ಮಳೆಯಲ್ಲಿ ನೀವು ಎಷ್ಟು ಹಿಡ್ಕೊಳ್ತೀರಿ ಅಣ್ಣ, ಎಷ್ಟು ತೋಡಿಗೆ ಬಿಡ್ತೀರಿ? ಹೊರಗಿಂದ ಯೋಚನೆ ಮಾಡಬೇಡಿ. ನಿಮ್ಮ ಮನೆ ಕಾಂಪೌಂಡ್ನಲ್ಲಿ ಜೂನ್, ಜುಲೈ, ಆಗಸ್ಟ್ನಲ್ಲಿ ಅಥವಾ ಮಳೆಗಾಲದಲ್ಲಿ ಬಂದ ನೀರನ್ನು ಕಾಂಪೌಂಡ್ನ ಒಳಗಡೆ ತಡೀತೀರಾ, ಹೊರಗಡೆ ಹೋಗಲಿಕ್ಕೆ ಬಿಡ್ತೀರಾ, ಕಣಿ ಮಾಡಿ ಬಿಡ್ತೀರಾ? ಇದನ್ನು ಯೋಚನೆ ಮಾಡಬೇಕಾಗಿದೆ. ನಿಮ್ಮ ಮನೆ ಕಾಂಪೌಂಡ್ನ ಲೆಕ್ಕಾಚಾರ ಹಾಕೊಳ್ಳಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನಮ್ಮ ಮಳೆ ಏನಾಗಿದೆ ಅಂತ ಹೇಳಿದರೆ, ಇಲ್ಲಿ ಕ್ಷಾಮ ಇದೆಲ್ಲ, ಮಳೆ ಕಡಿಮೆ ಇದೆಲ್ಲ ಹೇಳ್ತಾರೆ. ಅದಲ್ಲ, ಮೂಲ ಕಾರಣ ಏನಂತ ಹೇಳಿದರೆ, ಬಿದ್ದ ಮಳೆಯನ್ನು ನಾವು ಓಡಲಿಕ್ಕೆ ಬಿಡ್ತಾ ಇದ್ದೀವಿ. ಮಳೆ ಬರ್ತದೆ, ಮಳೆ ಇತ್ತೆ ಬರ್ಸನೇ ಕಮ್ಮಿ ಆಗ್ತಾ ಅಂತ ಹೇಳ್ತಾರೆ. ಅಳ್ದು ನೋಡಿದರೆ ಹಾಗೆ ಕಾಣುವುದಿಲ್ಲ. ನಮ್ಮಲ್ಲಿ ಮಳೆ ಕಡಿಮೆ ಆದಿದೆ ಒಂದು 3-4 ವರ್ಷದಿಂದ. ಸ್ವಲ್ಪ ಎಷ್ಟು, ಒಂದು 30-40 ಒಂದು 50 ಇದು ಮಿಲಿಮೀಟರ್ ಕಡಿಮೆ ಆಯ್ತು, ಅದು ದೊಡ್ಡ, ಇಟ್ ಈಸ್ ಮಾರ್ಜಿನಲ್ಲು. ಅದರಿಂದ ನಾವು ಇಷ್ಟು ಚಡಪಡಿಸಬೇಕಾಗಿರಲಿಲ್ಲ. ಮಂಗಳೂರಿನಲ್ಲಿ ಅಷ್ಟು ದೊಡ್ಡ ಟೆಂಪರೇಚರ್ ಏರಬೇಕಾಗಿರಲಿಲ್ಲ. ನಾವು ಸ್ವಲ್ಪ ಎಚ್ಚರ ವಹಿಸಿದರೆ ದಕ್ಷಿಣ ಕನ್ನಡದಲ್ಲಿ ನೀರು ಸಮಸ್ಯೆ ಇಲ್ಲದ ಹಾಗೆ ನೋಡ್ಬೋದು. 2 ವರ್ಷ ನನಗೆ ರಾಜಕೀಯ ಇಚ್ಛಾಶಕ್ತಿ ಬಗ್ಗೆ ನಾನು ಮಾತಾಡಲಿಕ್ಕೆ ಜನ ಅಲ್ಲ, ನಾನು ಮಾತಾಡೋದಿಲ್ಲ. ಸಮಾಜಕ್ಕೆ ಇಚ್ಛಾಶಕ್ತಿ ಇದ್ದರೆ ಕೇವಲ 2 ವರ್ಷಗಳಲ್ಲಿ ಕುಡಿ ನೀರಿನ ಸಮಸ್ಯೆ ಇಲ್ಲದ ಹಾಗೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಯಾಕಂತ ಹೇಳಿದರೆ, ನಾನೇನು ನಿಮಗೆ ನದಿಗಳನ್ನು ತೋರಿಸಿದೆ ಚಿತ್ರ, 2 ನದಿಗಳ ಪುನರುಜ್ಜೀವನ ನಡೆದಿರೋದು 5 ವರ್ಷಗಳಲ್ಲಿ ಊರಿನವರ ಕೆಲಸದಲ್ಲಿ, ಸಾಮೂಹಿಕ ಪ್ರಯತ್ನದಿಂದ. ಅಲ್ಲಿ ಬೀಳುವ ಮಳೆಯನ್ನು ಲೆಕ್ಕ ಹಾಕಬೇಕು ಸ್ನೇಹಿತರೆ. ಅಲ್ಲಿ 500ರಿಂದ 600 ಮಿಲಿಮೀಟರ್ ಮಳೆ ಬೀಳುವ ಜಾಗದಲ್ಲಿ 5 ವರ್ಷಗಳಲ್ಲಿ ಬತ್ತಿದ ಹೊಳೆಯನ್ನು ಅವರಿಗೆ ಹರಿಸಲಿಕ್ಕೆ ಸಾಧ್ಯ ಆದರೆ, ನೆನಪಿಟ್ಕೊಳ್ಳಿ, ನಿಮಗೆ 7 ಪಾಲು ಜಾಸ್ತಿ ನೀರಿದೆ ಇಲ್ಲಿ ಬಹಳ ಕುಟುಂಬಗಳು, ಮಧ್ಯಮ ಕುಟುಂಬಗಳು ಬರೇ ಛಾವಣಿ ಮೇಲೆ ಬಿದ್ದ ನೀರನ್ನು
ಇಂದ ಅವ್ರಿಗೆ ಏನೂ ಕುಡಿ ನೀರಿನ ಸಮಸ್ಯೆ ಬಾರದ ಹಾಗೂ ಕೂಡ ಅವರ ದಿನನಿತ್ಯದ ಬಳಕೆಗೆ ಬಹುಪಾಲು ಮಳೆ ನೀರನ್ನು ಸಿಕ್ಕುವ ಹಾಗೆ ಮಾಡ್ಕೊಳ್ಬೋದು. ಅಥವಾ ಮಳೆಗಾಲದ ಕೊನೆಗೆ ಅವರಿಗೆ ಸಮಸ್ಯೆ ಬರುವುದಾದರೆ ನಿಮ್ಮ ಮನೆ ಎದುರು ಪೆಟ್ರೋಲ್ ಪಂಪ್ ಇದ್ದು ನಿಮ್ಮ ಬಾವಿಯಲ್ಲೂ ಪೆಟ್ರೋಲ್ನ ವಾಸನೆ ಬರುವಂಥದ್ದು ಅಂಥದ್ದೆಲ್ಲ ವಿಲಕ್ಷಣ ಸ್ಥಿತಿ ಇರುತ್ತದೆ. ಅಂಥವ್ರು ಸ್ವಲ್ಪ ಕುಡಿಯೋದಕ್ಕೆ ನೀರನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳುವಂಥದ್ದು. 5,000 ಲೀಟ್ರಿನ ಒಂದು ಟ್ಯಾಂಕ್ ಇದ್ದರೆ, ಮಂಗಳೂರಿನ ಕಲ್ಪನೆ ಮಾಡಿ ನೀವು, ಎಲ್ಲರಿಗೂ ಟ್ಯಾಂಕ್ ಬೇಡ ಸತ್ಯಕ್ಕೂ, ಆದರೆ ನಾನು ಸುಮ್ಮನೆ ನಿಮಗೊಂದು ಅರ್ಥ ಮಾಡೋದಕ್ಕೆ ಹೇಳ್ತೀನಿ. ಒಂದು 5,000 ಲೀಟ್ರನ್ನ ಇವತ್ತೇನು 1 ಲಕ್ಷ 2 ಲಕ್ಷದಲ್ಲಿ ಏನು ಮಾಡಿದ್ದಾರೆ, ಒಂದು 5,000 ಲೀಟ್ರನ್ನ ಒಂದು ಟ್ಯಾಂಕ್ ಇದ್ದರೆ ನಿಮಗೆ ಒಂದು 20-25,000 ಲೀಟ್ರನ್ನು ಸಂಗ್ರಹ ಮಾಡ್ಕೊಳ್ಳಿಕ್ಕೆ ಆಗತ್ತೆ. ಅದನ್ನು ಹೆಂಗೆ ಬಳಕಬೇಕು ಅದಕ್ಕೊಂದು ತತ್ವ ಇದೆ. ಕುಡಿ ನೀರಿನ ಏನೇನೂ ಸಮಸ್ಯೆ ಬಾರದ ಹಾಗೆ ನೋಡ್ಕೋಬಹುದು. ನೆಕ್ಸ್ಟ್ ಲೈಕ್ ದಿಸ್. ಮಳೆ ಕೊಯ್ಲು ಅಂದರೆ ಏನು? ನಾವು ನೀರಿನ ಸಮಸ್ಯೆ ಬಂದ ಕೂಡಲೇ ಮಳೆ ಕೊಯ್ಲು ಅಲ್ಲ ಮಾಡೋದು. ನೀರನ್ನು ಕಟ್ಟೆಚ್ಚರದಿಂದ ಬಳಸಲಿಕ್ಕೆ ಅಭ್ಯಾಸ ಮಾಡಿ, ನೀರಿನ ಪೋಲು ಮಾಡೋದನ್ನು ನಿಲ್ಲಿಸಿ. ಎರಡೂ ಕೈಯಿಂದ ಎಳೆಯದೆ ತುಂಡಾದ ಹಗ್ಗ ಕಟ್ಟಲಿಕ್ಕೆ ಆಗೋದಿಲ್ಲ. ಫಸ್ಟ್ ಮಳೆ ನೀರನ್ನು, ನಿಮ್ಮ ಮನೆಯ ನೀರಿನ ಬಳಕೆಯನ್ನು ನಿಯಂತ್ರಿಸುವಂಥದ್ದು ನಿಮ್ಮ ಕೈಯಲ್ಲಿದೆ. ಮಳೆ ಜಾಸ್ತಿ ಮಾಡುವಂಥದ್ದು ಯಾರ ಹತ್ರವೂ ಇಲ್ಲ. ಇದಕ್ಕೆ ಒತ್ತು ಕೊಡಿ, ಅದುವೇ ದೊಡ್ಡ ಪ್ರಯೋಜನವನ್ನು ತಂದುಕೊಡುತ್ತೆ. ಯಾವುದೂ ಕೊನೆಗೆ ಫಲ ಆಗದೆ ಹೋದರೆ ನಾವು ಎಲ್ಲರೂ ಏನಾಗಬೇಕು ಅಂದರೆ ಜಲ ಸಾಕ್ಷರರಾಗಬೇಕು. ಜಲ ಸಾಕ್ಷರತೆ ಅಂದರೆ ಏನು? ನಮಗೆ ಎಲ್ಲಿಂದ ನೀರು ಬರುತ್ತೆ, ಅದು ಹೇಗೆ ಬರುತ್ತೆ, ನೀರು ಇಂಗೋದು ಹೇಗೆ, ಮಳೆ ಬರೋದು ಹೇಗೆ, ಅದು ನೀರನ್ನು ಬತ್ತಿಸ್ತದೆ, ಯಾವುದು ಸುಸ್ಥಿರ ದಾರಿ, ಯಾವುದು ಅಸ್ಥಿರ ದಾರಿ, ಇದರ ಚಿಂತನೆ. ಇಷ್ಟು ಮಾತ್ರ ನಮ್ಮ ನಗರದಲ್ಲಿರುವ ನಮ್ಮ ಸ್ನೇಹಿತರು ಹೇಳ್ತಾರೆ, ನೀವು ಬಳಸಿದ ನೀರನ್ನು ಎಲ್ಲಿಗೆ ಬಿಡ್ತೀರಿ, ಹೇಗೆ ಬಿಡ್ತೀರಿ ಅಂತ ಹೇಳುವುದು ಕೂಡ ಜಲಸಾಕ್ಷರತೆ ಭಾಗ ಅಂತ. ನನಗೆ ಬೇಸರ ಆಗ್ತದೆ. ನಾವು ಇಲ್ಲಿ ನವಸಾಕ್ಷರು ಅಂತೆಲ್ಲ ದಕ್ಷಿಣ ಕನ್ನಡದಲ್ಲಿ ಸಾಕ್ಷರತೆ, ಏನು ಸಾಕ್ಷರತೆ ಸರ್ ಅದು? ಬರೇ ಸಾಕ್ಷರತೆ. ಬಲೆ ಸಾಕ್ಷರತೆಯಲ್ಲಿ ಬಹಳ ಬಹಳ ಅವಾರ್ಡ್ ತಕ್ಕೊಂಡ ಜಿಲ್ಲೆ ಇವತ್ತು ಜಲಸಾಕ್ಷರತೆಯಲ್ಲಿ ಬಹಳ ಹಿಂದೆ ಬಿದ್ದದಲ್ಲಿ ನಾನು ನಿಮ್ಮೆಲ್ಲರ ಒಟ್ಟಿಗೆ ನಾನು ಕೂಡ ಬಹಳ ಬೇಸರ ಇದ್ದೇನೆ. ನಿಮಗೆ ಬೇಸರ ಆದರೆ ನನಗೆ ಸಂತೋಷ ಇದೆ. ಯಾಕಂದರೆ ಯಾರಿಗಾದರೂ ತಾವು ಈ ಬಗ್ಗೆ ಇನ್ನೂ ಪ್ರಜ್ಞೆ ಬೆಳೆಸ್ಕೊಳ್ಬೇಕು ಅಂತಿದ್ರೆ ನೋಡಿ, ಏನು ಮಳೆ ಕೊಯ್ಲು ಭಾಳ ಸಿಂಪಲ್ ಇದೆ, ಇನ್ನು ಸರಳ. ಬೀಳೋ ಮಳೆಯನ್ನು ಅದರ ಪಾಡಿಗೆ ಓಡಲಿಕ್ಕೆ ಬಿಡೋದಕ್ಕೆ ಬದಲು ಸ್ವಲ್ಪ ಅದನ್ನು ಹಿಡಿದಿಟ್ಕೊಂಡು, ಅಣ್ಣ ನಾಳೆ ಹೋಗ್ಬೋದು, ನಾಡ್ದು ಹೋಗ್ಬೋದು, ನೀನು ಇಲ್ಲಿ ನಿಂತ್ಕೋ. ಭಾಳ ಸುಲಭವಾದ ಮಳೆ ಕೊಯ್ಲು. ನೆಕ್ಸ್ಟ್, ಶಾಲೆಗಳಲ್ಲಿ ಪುತ್ತೂರಿನಲ್ಲಿ ಒಂದು ಶಾಲೆ, ಲಿಟಲ್ ಫ್ಲವರ್ ಶಾಲೆ, ಒಂದು 10 ವರ್ಷ ಹಿಂದೆ ಅವರಿಗೆ ನೀರಿಗೆ ಸಮಸ್ಯೆ ಆಯಿತು. ಬಾವಿ ಇದೆ, ಬಾವಿಯಲ್ಲೇ ನೀರು ನಿಭಾವಣೆ ಆಗ್ತಾ ಇತ್ತು. ಸಮಸ್ಯೆ ಆದ ಕೂಡಲೇ ಪಬ್ಲಿಕ್ ಟ್ಯಾಪ್ ತಗೊಂಡ್ರು. ಟ್ಯಾಪ್ ತಗೊಂಡ ಮೇಲೆ ಅಲ್ಲಿ ಒಂದು ಟ್ಯಾಂಕ್ ಮಾಡಿದರು. ಬಾವಿಯಲ್ಲಿದೆ, ಟ್ಯಾಂಕ್ ಮಾಡಿದರು. ಟ್ಯಾಂಕಿಗೆ ನೀರು ಬಿಡೋದು, ಅದನ್ನು ಮತ್ತೊಂದು ಓವರ್ ಹೆಡ್ ಟ್ಯಾಂಕ್ ಅಲ್ಲಿಗೆ ಪಂಪ್ ಮಾಡೋದು ಚಂದದಲ್ಲಿ ನಡೀತಾ ಇತ್ತು. ಯಾರೋ ಒಬ್ಬರು ಹೇಳಿದರು, ನಮ್ಮ ಶಾಲೆಯಲ್ಲಿ ನಾವು ಮಕ್ಕಳಿಗೆ ಕಲಿಸೋಣ, ಇದು ನಾವು ಪರಾವಲಂಬಿಗಳಾಗೋದಕ್ಕೆ ನಮ್ಮ ಬಾವಿ ಉಂಟಲ್ಲ. ಹೆಡ್ ಮಿಸ್ಸಸ್ಸಿಗೆ ಅಷ್ಟು ಇಷ್ಟ ಇರಲಿಲ್ಲ. ಅವ್ರು ಯಾಕೆ ನಮಗೆ ನೀರಿಗೆ ಏನು ಸಮಸ್ಯೆ ಇಲ್ಲ, ಯಾಕೆ ಮಾಡಬೇಕು? ಮತ್ತು ಮ್ಯಾನೇಜ್ಮೆಂಟ್ ಸದಸ್ಯರು, ಹಾಗಲ್ಲ ಮೇಡಮ್, ಮಕ್ಕಳೆಲ್ಲ ಇಲ್ಲಿಂದ ಹೋಗುವವರು ಜಲಸಾಕ್ಷರ. ಹೌದಾ, ಊರಿಗೆ ಪ್ರಯೋಜನ, ಮಕ್ಕಳಿಗೆ ಪ್ರಯೋಜನ ಆದರೆ ಮಾಡಿದರು. ಏನು ಮಾಡಿದರು? ನೀವು ಮಾಡಿದ ಹಾಗೆ ಛಾವಣಿ ನೋಡಿ ಅಲ್ಲಿ ಹಾಗಿದೆ, ಡೌನ್ ಪೈಪು, ಇಳಿ ಪೈಪುಗಳಲ್ಲಿ 2 ಪೈಪುಗಳನ್ನು ಕನೆಕ್ಟ್ ಮಾಡಿಕೊಂಡು ಬಂದು ನೀವು ಮಾಡಿದ ಹಾಗೆ ಅದಕ್ಕೆಲ್ಲ ಅಗ್ರಿಗೇಟ್ ಒಂದಿಷ್ಟು ಮೆಟೀರಿಯಲ್ಸ್, ಫಿಲ್ಟರ್ ಮೀಡಿಯಾ ಎಲ್ಲ ಹಾಕಿ ಫಿಲ್ಟರ್ ಮಾಡಿ ನೀರು ಬಾವಿಗೆ ಬಂದು ಬೀಳೋ ಹಂಗೆ ಮಾಡಿದ್ರು. ಹೀಗೆ ಬೀಳಬಾರ್ದು, ಇನ್ನು ಇಷ್ಟು ಫೋರ್ಸ್ಫುಲ್ಲಿ ಬೀಳಬಾರ್ದು. ಇರಲಿ ಬಿಡಿ. ಬಾವಿ ಬತ್ತಿ ಹೋಗಿತ್ತು, ಅವರು ಬಳಸದೆ ಒಂದು 10 ವರ್ಷ ಆಯಿತು. ಬಾವಿ ಬತ್ತಿ ಹೋಗಿತ್ತು. ಒಂದೇ ವರ್ಷದಲ್ಲಿ ಬತ್ತಿದ ಬಾವಿಯಲ್ಲಿ ನೀರಾಯಿತು. ಹೆಡ್ ಮಿಸ್ಸಸ್ಸು ಇದು ನಮಗೆ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದವರು ನೀರು ಕುಡಿಬೇಕಾಗಿ ಬಂತು. ಯಾಕಂದರೆ ಬೋರ್ವೆಲ್ ಪಂಪು ಕೆಟ್ಟೋಯಿತು. ನಮ್ಮ ನೇತ್ರಾವತಿ ನೀರಿನ ಕತೆ ಹಾಗೆ ಇದು ಕೂಡ. ದೂರದಿಂದ ಬರುವಂಥದ್ದು, ಇಷ್ಟು ಮಳೆ ಬೀಳುವ ಜಾಗದಲ್ಲಿ ನಾವು ನಮ್ಮ ಆವರಣದಿಂದ ಹೊರಗೆ ಹೋಗಬೇಕಾದ ಅಗತ್ಯ ಇಲ್ಲ. ನಾವು ಪ್ರಯತ್ನ ಪಟ್ಟರೆ ಇರಲಿ ಬಿಡೋಣ. ಏನಾಯಿತು? ಆಗ ನಾನು ಕೇಳಿದೆ, ಒಂದು ಸಣ್ಣ ಪ್ರಶ್ನೆ ಕೇಳಿದೆ ಮೇಡಮ್ ಹತ್ರ. ಮೇಡಮ್, ಈಗ ನೀವು ನಿಮಗೀಗ ಇಷ್ಟು ಬಾವಿಯಲ್ಲಿ ನೀರಾಗಿದೆ, ನೀವು ಒಮ್ಮೆ ಸುಮ್ಮನೆ ಒಂದು ಪ್ರಶ್ನೆ ಕೇಳ್ತೇನೆ, ನಿಮಗೆ ಈ ಸಾರ್ವಜನಿಕ ನಲ್ಲಿ ನೀರಿನ ಸಂಪರ್ಕ ಕಡಿದು ಬಿಟ್ಟು ಬಾವಿಯಿಂದಲೇ ನೀವು ನಿಭಾವಣೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಅಯ್ಯೋ, ನಿಮಗೆ ನಮ್ಮ ಸ್ಟ್ರೆಂತ್ ಗೊತ್ತಿಲ್ಲ, ನಮ್ಮ 10 ವರ್ಷ ಹಿಂದೆ ಇಷ್ಟಿತ್ತು ಅಂತೆಲ್ಲ ಹೇಳಿದರು. ಆಗ ಮ್ಯಾನೇಜ್ಮೆಂಟ್ ಕಮಿಟಿಯವರು ಯಾರು ಇದನ್ನು ಶುರು ಮಾಡಿದ್ರು ಅವ್ರು ಬಂದು ಹೇಳಿದ್ರು, ಸರ್ ಖಂಡಿತ ಸಾಧ್ಯ ಇದೆ. 22 ಡೌನ್ ಪೈಪ್ಗಳಿವೆ ನಮ್ಮ ಸಂಪತ್ತಿನ ಮೂಲಗಳು. ಪೈಪ್ನಲ್ಲಿ ಯಾವ ಥರ ಸಂಪತ್ತಿದೆ ಅಂತೆಲ್ಲ ನೀವು ಪತ್ರಿಕೆ ಓದಿದವರಿಗೆಲ್ಲ ಈಗ ಗೊತ್ತು. ಇದು ಒಂದು ಅದಕ್ಕಿಂತ ದೊಡ್ಡ ಸಂಪತ್ತು ಸ್ನೇಹಿತರೆ, ಅದನ್ನು ಮರೆತು ಬಿಡಿ. ಈ 22 ಪೈಪ್ನಲ್ಲಿ ಬರುವ ನೀರನ್ನು ಒಂದು ಫಿಲ್ಟರ್ ಮಾಡಬೇಕಿದ್ರೆ ದೊಡ್ಡ ಭಯಂಕರ ಖರ್ಚೇನಿಲ್ಲ. ಫಿಲ್ಟರ್ ಮಾಡಿ ಬಾವಿಗೆ ಕೊಟ್ಟುಬಿಟ್ರೆ. ಈಗ ಒಂದು ಪರಿಕಲ್ಪನೆ ಬಂದಿದೆ, ನಾನು ಮುಂದೆ ಹೇಳ್ತೀನಿ ನಿಮಗೆ. ರೀಚಾರ್ಜ್ ವೆಲ್, ನಮ್ಮ ಈ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಬಂದಿದ್ದು ಬಹಳ ಕಡಿಮೆ. ರೀಚಾರ್ಜ್ ವೆಲ್ ಅಂತ ಹೇಳುವಂಥ ಒಂದು ಪರಿಕಲ್ಪನೆಯಲ್ಲಿ ತುಂಬ ಅದನ್ನು ನಾವು ಉಪಯೋಗ ಮಾಡ್ಕೋಬಹುದು. ಬಾವಿಗೆ ನೀರು ತುಂಬಿಸಿ ಕೊಡಲಿಕ್ಕಾಗಿ, ಜಲಮಟ್ಟ ಮೇಲಕ್ಕೆ ಬರಲಿಕ್ಕಾಗಿ ದೊಡ್ಡ ದೊಡ್ಡ ಸಂಸ್ಥೆಗಳು, ನಮ್ಮ ವಿಶ್ವವಿದ್ಯಾನಿಲಯದಂಥವುಗಳು, ದೇವಸ್ಥಾನ, ಆಮೇಲೆ ಕಲ್ಯಾಣ ಮಂಟಪ, ಇಗರ್ಜಿಗಳು, ದೊಡ್ಡ ದೊಡ್ಡ ಸೊಸೈಟಿಗಳು, ಹೈಸ್ಕೂಲುಗಳು, ಅಲ್ಲಿ ನೀವು ನೀರನ್ನು ಹೊರಗೆ ಬಿಡುವ ಬದಲು ಅಲ್ಲೇ ಒಂದು ರೀಚಾರ್ಜ್ ವೆಲ್, ಸ್ವಲ್ಪ ಖರ್ಚಾಗತ್ತೆ ಬಿಡಿ, ಒಂದು 25,000-40,000 ರೂಪಾಯಿ ಖರ್ಚಾಗ್ಬೋದು. ಬಟ್ ಯು ಆರ್ ಡೂಯಿಂಗ್ ಎ ಗ್ರೇಟ್ ಸರ್ವಿಸ್. ಅದೊಂದು ದೊಡ್ಡ ಒಂದು ಪ್ರಾರ್ಥನೆ, ಒಂದು ಏನಂದರೆ ಒಂದು ದೊಡ್ಡ ಇದು ಊರಿಗೆ ಸಮರ್ಪಿಸುವ ಒಂದು ದೊಡ್ಡ ಪೂಜೆ, ಜಲಮಟ್ಟವನ್ನು ಮೇಲಕ್ಕೆ ತರುವಂಥದ್ದು. ನಾನು ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್.
ಹೇಗೆ ಮಾಡಬೇಕು? ಸುಲಭವಾಗಿ ಇಂಗು ಗುಂಡಿಗಳನ್ನು ಮಳೆ ಕುಳಿಗಳು ಅಂತೆಲ್ಲ ಹೇಳ್ತಾರೆ. ಸಿಂಪಲ್ ಆಗಿ ಹೇಳ್ತೀನಿ, ಮನೆ ಮಟ್ಟದಲ್ಲಿ ಯಾರೋ ಮಾಡೋದಾದರೆ ಏನು ಮಾಡಬಾರ್ದು ಅಂತ ಯೋಚನೆ ಮಾಡಿ. ಟಾಯ್ಲೆಟ್ನ ಪಿಟ್ಟಿರುವ ಜಾಗದಲ್ಲಿ ಅದು ಕಂಪ್ಲೀಟ್ ಕಾಂಕ್ರೀಟ್ ಹಾಕಿರುವ ಪಿಟ್ ಅಲ್ಲದೆ ಹೋದರೆ ಒಂದು 25 ಫೀಟ್ನಷ್ಟು ದೂರದಲ್ಲಿ ಮಳೆ ಕುಳಿಗಳನ್ನು ಮಾಡಬೇಡಿ. ಹತ್ತಿರ ಮಣ್ಣಿನ ಗೋಡೆ ಇದ್ದರೆ ಅಲ್ಲಿ ಮಾಡಬೇಡಿ. ಲ್ಯಾಟ್ರೈಟ್ ನಮ್ಮ ಈ ಜಮೀನು ಕಟ್ ಮಾಡಿರ್ತಲ್ಲ JCB ತಂದು ಅಂಥ ಅಂಚಿನಲ್ಲಿ, ಅಂದರೆ ಸಾಮಾನ್ಯ ಜ್ಞಾನಕ್ಕೆ ಇಲ್ಲಿ ನಾವು ನೀರನ್ನು ಇಂಗಿಸೋದ್ರಿಂದ ಅಲ್ಲಿ ಕುಸಿದು ಬೀಳ್ಬೋದು ಅಂತಿರುವಂಥ ಜಾಗದಲ್ಲಿ ಮಾಡಬೇಡಿ. ಮಡಿಕೇರಿಯಲ್ಲಿ ಆಗಿದ್ದು ಏನೋ ಈ ಸಾಮಾನ್ಯ ಜ್ಞಾನ ಮೀರಿದಂಥ ವಿಷಯ, ಮತ್ತೇನಲ್ಲ. ಮಳೆ ಕೊಯ್ಲು ಹೋದ ಕೂಡಲೇ ಭೂ ಕುಸಿತ ಆಗತ್ತೇ ಇಲ್ಲ. ನಮ್ಮ DC ಅವರು ಅದೇ ಸಂದರ್ಭದಲ್ಲಿ ಕೇಳಿದರು, ನೀವು ಇಷ್ಟೆಲ್ಲ ಹೇಳ್ತೀರಲ್ಲ, ಮಡಿಕೇರಿಯಲ್ಲಿ ಆದ ಹಾಗೆ ಆದರೆ ಏನು ಮಾಡೋದು? ಇರಲಿ ಬಿಡಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೀವು ಮಳೆ ನೀರನ್ನು ಎಲ್ಲಿ ಇಂಗಿಸ್ತೀರಿ ಅಂತ ಹೊಂದಿಕೊಂಡು ಅದನ್ನು 2 ರೀತಿ ವರ್ಗೀಕರಿಸಲಿಕ್ಕಾಗ್ತದೆ. ಒಂದು ಇನ್ಸಿಟು ರೈನ್ ವಾಟರ್ ಹಾರ್ವೆಸ್ಟಿಂಗ್, ತತ್ಸ್ಥಳ ಮಳೆ ಕೊಯ್ಲು, ಬೀಳೋ ಮಳೆಯನ್ನು ಅಲ್ಲಲ್ಲಿ ಇಂಗಿಸೋದು. ವಿಧಾನಗಳು 108 ಇವೆ. ದೂರಕ್ಕೆ ಹೋದ್ಮೇಲೆ ಇಲ್ಲಿಂದ ಹೋಗಿ ಮುಡಿಪು ಹೊಳೆಗೆ ಹೋಗೋದ ಮೇಲೆ ಮತ್ತೆ ತಡೆಯೋದು, ಅದು 2ನೇ ವಿಧಾನ. ದೂರಕ್ಕೆ ಹೋದ ಮೇಲೆ ಮಳೆ ನೀರನ್ನು ತಡೆಯೋದಕ್ಕೆ ಶಕ್ತಿ ಹೆಚ್ಚು ಬೇಕು, ಶ್ರಮ ಹೆಚ್ಚು ಬೇಕು, ಯೋಜನೆ ಜಾಸ್ತಿ ಬೇಕು, ಎಂಜಿನಿಯರ್ಸ್ ಬೇಕು, ಸಿಮೆಂಟ್ ಬೇಕು. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದ್ರೆ ಸೂಟ್ ಕೇಸು ಬೇಕಾದೀತು. ಆದರೆ ಅಲ್ಲಲ್ಲಿ ಮಳೆ ನೀರನ್ನು ಇಂಗಿಸುವಂಥದ್ದು ಜನಸಾಮಾನ್ಯರು ಮಾಡಬಹುದಾದ ಕೆಲಸ. ಆದರೆ ಅಧ್ಯಯನ ಮಾಡಬೇಕು, ತಿಳ್ಕೋಬೇಕು. ಡೂಸ್ ಆ್ಯಂಡ್ ಡೋಂಟ್ಸ್ ಎರಡನ್ನು ಕೂಡ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇದು ನಮ್ಮ ಸುವರ್ಣ ನಿಯಮ. ಓಡೋ ನೀರನ್ನು ನಡೆಯೋ ಹಾಗೆ ಮಾಡಿ, ನಡೆಯುವ ನೀರನ್ನು ತೆವಳುವ ಹಾಗೆ ಮಾಡಿ, ತೆವಳುವ ನೀರನ್ನು ನಿಲ್ಲಿಸಿ, ನಿಂತ ನೀರನ್ನು ಇಂಗಿಸಿ. ನಿಮ್ದು 10 ಸೆಂಟ್ಸ್ ಜಮೀನಿದೆ, ಮನೆ ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಮೇಲಿಂದ ನೀರು ಹೊರದು ಬರ್ತಾ ಇದೆ. ನಮ್ಮ ಕಾಂಪೌಂಡ್ನಲ್ಲಿ 3 ನಿಮಿಷದಲ್ಲಿ ಒಂದು ಕಣಿಯಲ್ಲಿ ಹೋಗುತ್ತೆ. ಹೀಗಿರುವ ಕಣಿಯನ್ನು ಬದಲು ಹಿಂಗೆ ಸುತ್ತು ಮಾಡಿ ಹಾಕಿ. 3 ನಿಮಿಷಕ್ಕೆ ಬದಲು 10 ನಿಮಿಷದಲ್ಲಿ ಅದು ನಿಮ್ಮ ಭೂಮಿಗೆ ಸುತ್ತು ಹೊಡೆದು ಹೋಗುತ್ತೆ. ಗಿವ್ ಅಪರ್ಚುನಿಟಿ ಟೈಮ್ ಫಾರ್ ರೈನ್ ಟು ಪರ್ಕೊಲೇಟ್. ಮಳೆ ನೀರಿಗೆ ಇಂಗಲಿಕ್ಕೆ ಸಮಯಾವಕಾಶ ಕಲ್ಪಿಸಿಕೊಡಿ. 3 ನಿಮಿಷದಲ್ಲಿ ನಿಮ್ಮ ಮನೆಯಿಂದ ಪ್ರತಿ ಮಳೆಗೆ ಓಡ್ತಾ ಇದ್ದ ನೀರು 10 ನಿಮಿಷ ಸುತ್ತಾಕಿ ಹೋಗ್ತದೆ, ಪ್ರದಕ್ಷಿಣ ದೇವಸ್ಥಾನಕ್ಕೆ ಹಾಕಿದ ಹಾಗೆ ಅಂತಿದ್ರೆ 3 ಪಟ್ಟು ನೀರು ಜಾಸ್ತಿ ಇಂಗತ್ತೆ. ಇದೇ ತತ್ವವನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ದೊಡ್ಡಪ್ಪನ ಮನೆಯಿಂದ ನೀರಿಷ್ಟು ಬರ್ತಿದ್ರೆ ಅದನ್ನೆಲ್ಲ ತಡಿಬೇಕು ಅಂತ ಹೊರಡಬೇಡಿ, ಸ್ವಲ್ಪ ನಿಧಾನ ಮಾಡಿಕೊಡಿ ಸಾಕು. ಹಾಗೆ ಆಯಾಯ ಜಾಗಕ್ಕೆ ಹೊಂದಿಕೊಂಡು ನಾವು ಪ್ಲ್ಯಾನ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್.